हरः ॐ तत्सत्परब्रह्मणे नमः। श्री गणपति शारदा गुरुभ्यो गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे अगजानन पद्मार्कं गजानन अनेकदन्तभक्तानां एकदन्त उपास्महे। नमस्ते शारदा देवी काश्मीरपुरवासी त्वमहं प्रार्थये नित्यं विद्याप्रदे नित्यं श्री सच्चिदानंद स्वरूपा नित्यमाया नित्यपूर्ण पुरुषलिंगाय भक्ति पुरस्सरा जय मंगल नमः पार्वती पति शिव हर हर महादेव। सांब सदा शिव 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 सदा शिव सांब 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 सदा ओम शिवाय नमः 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 ओम शिवाय नमः
शिव 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 शिवाय नमः ओम शिव शिव साम शिव साम शिव साम शिव साम शिव ओम शिव साम 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 शिव शिव साम शिव ओम 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 शिव ओम शिव साम 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 शिव शिव साम हर हर महादेव ಎನ್ನ ಆರಾಧ್ಯ ದೇವತೆಯಾದ ಪರಶುವನ ಪರಾವತಾರಿ ಮಹಾನ್ ತಪಸ್ವಿ ಕಲಿಯುಗದ ಕಾಮಧೇನು ಶ್ರೋತ್ರಿಯ ಬ್ರಹ್ಮಷ್ಟ ಸದ್ಗುರು ಸಿದ್ಧಲಿಂಗ ಅಪ್ಪಗಳವರ ದಿವ್ಯ ಚರಣವನ್ನು ಎನ್ನ ಹುತ್ಕಮಲದಲ್ಲಿ ಸ್ಥಾಪಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜರ ಸಕಲ ಜೀವಿಗಳ ಲೇಸಂಗ ವಿಶ್ವದ ಬಸವಾದಿ ಶಿವಶರಣರ ದಿವ್ಯ ಚರಣಕ್ಕೆ ನಮಸ್ಕಾರ ಸಲ್ಲಿಸಿ ಯಾವ ಪುಣ್ಯಾತ್ಮನ ಪಾದಸ್ಪರ್ಶದಿಂದ ಇದು ಕ್ಷೇತ್ರವಾಗಿದೆಯೋ ಅಂಥ ಕ್ಷೇತ್ರದ ಅಧಿದೇವತೆ ಈ ಪುರಾಣದ ಅಧಿದೇವತೆ ನಿಮ್ಮೆಲ್ಲರ ಭಾಗ್ಯ ದೇವತೆ ಪವಾಡ ಪುರುಷ ಲೀಲಾಮೂರ್ತಿ ಮಹಾನ್ ತಪಸ್ವಿ ಶರಣ ಜ್ಯೋತಿ ಶ್ರೀ ಶಿವಲಿಂಗೇಶ್ವರರ ದಿವ್ಯ ಚರಣಕ್ಕೆ ಸಲ್ಲಿಸಿ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂತಹ ಅನುಭಾವಿ ಸಂತ ಶ್ರೋತ್ರಿಯ ಪರಮೇಶ್ವರ ಸದ್ಗುರು ಸದಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ ಸಂಗೀತ ಕಲಾಬಳಗಕ್ಕೂ ಅಭಿವಂದಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರುಗಳ ಪುರಾಣ ಪ್ರವಚನವನ್ನು ಕೇಳಿ ಸುಖಿಗಳಾಗಲು ಈ ಮಹಾಮನಿಗೆ ಆಗಮಿಸಿದ ಸರ್ವ ಶರಣ ಮತ್ತು ಶರಣರಿಗೆ ಅಭಿವಂದಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶವಾಗುವ ಪದ್ಧತಿಗನುಗುಣವಾಗಿ ಒಂದು ಗುರುಗೀತೆ ಯಮ ಬೇಸ್ಕೊಳ್ತಾ ಯಾಕೋ आवाज हच्कोड़ हेलो 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 ಬಂದನು ಸಿದ್ಧಲಿಂಗ ಯೋಗಿ ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ ಯೋಗ್ಯ ಸದ್ಗುರು ನಮಗೆ ದೊರಕಿದ ಯೋಗ್ಯ ಸದ್ಗುರು ನಮಗೆ ದೊರಕಿದ ಪುಣ್ಯದ ಫಲವಾಗಿ ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ
ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ. ಗುರುವಿನ ನೆನೆಯುತ್ತ ಸ್ನಾನ ಮಾಡಬೇಕ, ನಸುಕಿನಲ್ಲೂ ಗುರುವಿನ ನೆನೆಯುತ್ತ ಸ್ನಾನ ಮಾಡಬೇಕ. ಖುಷಿತ ಹಚ್ಚಿಕೊಂಡು ಭಕ್ತಿಯಿಂದಲೇ ಮಠಕ್ಕೆ ಹೋಗಬೇಕ, ಖುಷಿತ ಹಚ್ಚಿಕೊಂಡು ಭಕ್ತಿಯಿಂದಲೇ ಮಠಕ್ಕೆ ಹೋಗಬೇಕ. ಹಸನ ಮನದಿಂದ ಕುಸುಮಗಳೇರಿಸಿ ನೀನು ನಮಿಸಬೇಕ, ನೀನು ಅದಕ್ಕ ವಿಷಮ ಸಂಸಾರದ ಕಷ್ಟ ಕಳೆವನು ನಂಬು ನೀನು ಅದಕ್ಕ. ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ, ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ. ಕ್ಷೇತ್ರಗಳ ತಿರುಗಿ ಬಂದರೂ ಫಲವು ಸಿಕ್ಕಿದ್ದೇನ, ಏಸು ಕ್ಷೇತ್ರಗಳ ತಿರುಗಿ ಬಂದರೂ ಫಲವು ದೊರಕಿದ್ದೇನ. ಕಾಶಿ ರಾಮೇಶ್ವರ ಬದ್ರಿಕೆದಾರರು ಇಲ್ಲಿ ಇರುವುದು ಕಾಣ, ಕಾಶಿ ರಾಮೇಶ್ವರ ಬದ್ರಿಕೆದಾರರು ಇಲ್ಲಿ ಇರುವುದು ಕಾಣ. ಶ್ರೀ ಸದ್ಗುರುವಿನ ಚರಣದಿ ಪಾವನ ಗಂಗಾ ತುಂಗ ಯಮುನಾ, ಈಶನ ಅವತಾರ ಧರೆಗೆ ಬಂದನು ನೋಡು ಎಂಥ ಕರುಣ, ಈಶನ ಅವತಾರ ಧರೆಗೆ ಬಂದಿಹನು ನೋಡು ಎಂಥ ಕರುಣ. ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ, ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ. ಯೋಗ್ಯ ಸದ್ಗುರು ನಮಗೆ ದೊರಕಿದ, ಯೋಗ್ಯ ಸದ್ಗುರು ನಮಗೆ ದೊರಕಿದ ಪುಣ್ಯದ ಫಲವಾಗಿ. ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ, ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ. ಸಿದ್ಧ ಕ್ಷೇತ್ರವಾಗಿ ಹುಲಿಕಾಡ ಮೆರೆಯಿತು ನೋಡಿ ಅವನ ಮಹಿಮಾ. ಶುದ್ಧ ಮನದಿ ಸಿದ್ಧಲಿಂಗ ನೆನೆದರೆ ಬಿಡದರ ಶಿವನೇಮ, ಶುದ್ಧ ಮನದಿ ಸಿದ್ಧಲಿಂಗ ನೆನೆದರೆ ಬಿಡದರ ಶಿವನೇಮ. ಅಧ್ಯಾತ್ಮದರಸನ ಆನಂದ ಪುರುಷನ ತಿಳಿಯದರಿಗೂ ಮರ್ಮ, ಗುರು ಸಾರ್ವಭೌಮ, ಮುಕ್ಕುಣಿತ ಗುಣ ದೇವರಿವರಿದ ಗುರು ಸಾರ್ವಭೌಮ. ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ, ಭಾಗ್ಯದ ಬೆಳಕಾಗಿ ಬಂದನು ಸಿದ್ಧಲಿಂಗ ಯೋಗಿ.
ಬೆಳಕಾಗಿ ಪ್ರಾಜ್ಞನ ಬೆಳಕಾಗಿ ಬಂದನು ಸಿದ್ಧಲಿಂಗ. ಸದ್ಗುರುಗಳ ಕೃಪೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಶರಣರು ಮಿಟ್ಟದ ದಾರಿ ಪಾವನವೆಂಬಂತೆ ಸದ್ಗುರುಗಳ ಶಿವೈವಗಳ ಸಂತ ಮಹಂತರ ಶರಣ ಜ್ಯೋತಿ ಶಿವಲಿಂಗೇಶ್ವರ ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಇಲ್ಲಿ ವಿಶೇಷವಾಗಿ ಸದ್ಗುರುಗಳ 151ನೆಯ ಜಯಂತ್ಯೋತ್ಸವದ ನಿಮಿತ್ತವಾಗಿ ನಡೆಯುವಂತ ಈ ಭವ್ಯ ಕಾರ್ಯಕ್ರಮದ ಅನೇಕ ಕಾರ್ಯಕ್ರಮಗಳಲ್ಲಿ ಶರಣ ಜ್ಯೋತಿ ಶ್ರೀ ಶಿವಲಿಂಗೇಶ್ವರ ಎಂಬ ಪುರಾಣ ಪ್ರವಚನದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ಎಷ್ಟನೇ ದಿವಸದ್ದು? ಎಷ್ಟನೇ ದಿವಸ? 5ನೇ ದಿವಸ. ಬಹಳ ನಿನ್ನೆ ವಿಜೃಂಭಣೆಯಿಂದ ಅಪರೂಪವಾಗಿರುವಂತಹ ವೈಭವಪೂರಿತವಾಗಿರುವಂತಹ ಸಂಭ್ರಮದೊಳಗೆ ನಾವು ನೀವೆಲ್ಲರೂ ನೀವು ಪಾಲ್ಗೊಂಡಿದ್ದೀವಿ. ಆ ಭಗವಂತ ನಿರಾಕಾರ ನಿರ್ಗುಣವಾಗಿರುವಂತಹ ಭಗವಂತ ನಮ್ಮನ್ನು ಉದ್ಧಾರ ಮಾಡಲು, ಜಗತ್ತನ್ನ ಉದ್ಧಾರ ಮಾಡಲು ಆ ಪರಶಿವ ಶಿರಕರ ಚರಣಾದಿಗಳಿಂದ ಆ ಪರಬ್ರಹ್ಮ ಗುರು ರೂಪದಿಂದ ಅವತಾರ. ಎಂಥ ಸೌಭಾಗ್ಯ! ಮತ್ತ ಲೋಕದ ಮಹಾಮನೆ ಹಾಳಾಗಬಾರ್ದು, ಈ ಜಗತ್ತು ಹಾಳಾಗಬಾರ್ದು ಅಂತೇಳಿ ಯುಗ ಯುಗದೊಳಗ ಪ್ರಸಂಗ ಬಂದಾಗ ಪರಮಾತ್ಮ ನರ ರೂಪದಿಂದ ಗುರು ರೂಪದಿಂದ ಈ ಜಗತ್ತಿಗೆ ಅವತಾರ ಮಾಡುವ ನೇಮದಂತೆ ನಿಮ್ಮೆಲ್ಲರೂ ಉದ್ಧಾರ ಮಾಡಲು ಭಗವಂತ ಯಾವ ರೂಪದಿಂದ ಈ ಧರೆಗೆ ಬಂದ ಅಂತ ಕೇಳಿದ್ರೆ ಯಾರು ಬಂದರು? ನಿನ್ನೆ ಶಿವಲಿಂಗ, ಶಿವಲಿಂಗೇಶನಾಗಿ, ಶಿವಲಿಂಗನೇ ಶಿವಲಿಂಗೇಶನಾಗಿ ಬಂದ. ಹೌದಲ್ಲ? ಬಂಗಾರಮ್ಮಗ ಮೊದಲ ಮಾತು ಕೊಟ್ಟಿದ್ದಾನೆ ವಿರಕ್ತ ಮಠದ ಶಿವಲಿಂಗೇಶ, ನಾನು ಶಿವಲಿಂಗನಾಗೇ ಬರ್ತೀನಿ. ಈಗೂ ಶಿವಲಿಂಗ. ನಿನ್ನ ಗರ್ಭದಿಂದ ಮುಂದೆ ಬಂದಾಗ ಅವಾಗ ಶಿವಲಿಂಗ ಅಂತ ಹೆಸರಿಡ್ರಿ ಅಂತ ಹೇಳಿದಾಗ ನಮ್ಮ ತಾಯಿಗಳೆಲ್ಲ ನಿಮ್ದು ಯಾವ ಜನ್ಮದ ಪುಣ್ಯನೇ ಗೊತ್ತಿಲ್ಲ. ಈ ಗ್ರಾಮದವರು, ಇಂದ್ರಾನಗರದ ಭಕ್ತರು ನಿನ್ನೆಲ್ಲರೂ ಕೂಡಿ ಆ ಶಿವನಿಗೆ ಶಿವಲಿಂಗ ಶಿವಲಿಂಗ ಅಂತ ಹೆಸರಿಟ್ಟು, ಅದರ ಜೊತೆ ಏನು ಅಂತ ಕೇಳಿದ್ರೆ ನಿಮ್ಮ ಮಕ್ಕಳಿಗೂ ಹೆಸರಿಟ್ಟು ಜಗದ ಉದ್ಧಾರ ಮಾಡುವಂತ ಬಂಗಾರಮ್ಮನ ಮಗನ ಜೊತೆಗೆ ನಿಮ್ಮ ಮಕ್ಕಳಿಗೂ ಅದನ್ನು ಹೆಸರಿಡುವಂತ ಭವ್ಯ ಕಾರ್ಯಕ್ರಮ. ಎಂಥದ್ದು ಅಂದ್ರೆ ಯಾವ ಗ್ರಾಮದೊಳಗೆ ಈ ಕಾರ್ಯಕ್ರಮ ಆಗಿಲ್ಲ. 18ರಿಂದ 20 ಮಕ್ಕಳಿಗೆ ಆ ಅಪ್ಪನ ಹೆಸರಿನೊಳಗೆ ನೀವು ಅವನ ಹೆಸರಿಟ್ಟಿರಲ್ಲ. ಇದು ನಿಮ್ಮ ಸೌಭಾಗ್ಯ. ಏನ್ ಚಂದ ಹೆಸರಿಲ್ಲ, ಏನ್ ಚಂದ ಹೆಸರು ನೋಡ್ರಿ. ಮೊದಲು ಇಡುವತ್ತಾಗ 5 ಹೆಸರುಗಳು ಇಡಬೇಕಂತ ಮೊದಲ 4 ಹೆಸರು ಇಟ್ರಿ. ಆಮೇಲೆ ಕಣಿಗೆ ಶಿವಲಿಂಗ ಶಿವಲಿಂಗ ಅಂತ ಹೆಸರು. ಆಗಿನ ಹೆಸರಿಡುವಂತ ಪದ್ಧತಿನ ಬಹಳ ಚಂದ. ಮತ್ತೆ ಹೆಸರಿಡುವ ಟೈಮದೊಳಗ ಎಲ್ಲದರೊಳಗೂ ಶಾಸ್ತ್ರದ ಹೆಸರಿಡುವಂತಾಗ ಏನ್ ಮಾಡ್ತೀರಿ? ಹೆಸರಿಡೋರ್ನ ರಪ್ 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 ಅಂತ ಬಿಡಿತೀವಿ. ಆದ್ರೆ ಶಿವಲಿಂಗ ಅಂತ ಹೆಸರಿಡಾಕ ಬಡಿಸೋಡಿಲ್ಲ ಕೆವ್ವ. ನನಗ ಬಡಿ ಅಂದ್ರು ನಾನು ಬಡ್ತೀನಿ ತಾಡೋದಲ್ಲ ಹಂಗೆ. ಅದು ಪದ್ಧತಿ. ಹೆಸರಿಡುವಾಗ ಇಡೋರ್ಗೆ ಹೆಸರು ಇಟ್ಟವ್ರ ಬಾ ಅಂತ ಬಡಿತಾರೆ. ಅದು ಒಂದು ಶಾಸ್ತ್ರ ಇರ್ಬೇಕಲ್ಲ, ಸುಮ್ಮನೆ ಬಡಿಯಾಕ ಕೊಡುದಿಲ್ಲ. ಅಷ್ಟ ಅಲ್ಲ, ಅದು ಈ ಗುಗ್ರಿ ಕೊಡ್ತಾರ.
ಆ ಗುಗ್ರಿ ಹೆಸರು ಏನದಾವ ಅನ್ಬೇಡ್ರಿ, ಹೆಸರಿ ಭಾಳ ಐತಾರ. ಎಂತ ಗುಗ್ರಿ ಇರ್ತಾರ, ಟಿಮ್ ಟಿಮ್ ಅವನಬಾರ್ದ ಅಂತ ಗುಗ್ರಿ ಇರ್ತಾವು. ಅಲ್ಲ ಹೆಸರಿಡೋದು ಅಲ್ರಿ, ಶಿವಲಿಂಗ ಅಂತ ಹೆಸರಿಡಿದ್ರು ಬಡಿತಾರ, ಸಿದ್ಧಲಿಂಗ ಅಂತ ದೇವ್ರ ಹೆಸರಿಟ್ರು ಬಡಿತಾರ, ಯಾರ ಹೆಸರಿಟ್ರು ದಬ ದಬ ಅಂತ ಬಡಿತಾರಲ್ಲ. ಯಾಕೆ ಬಡಿತಾರೋ ಅಂದ್ರೆ ಅದರೊಳಗೆ ಅದ್ಭುತವಾಗಿರುವಂತ ಒಂದು ಶಾಸ್ತ್ರ. ಸುಮ್ಮ ಹುಡುಗಾಟಿಗೆ ಹಿರಿಯರು ಪದ್ಧತಿಗಳನ್ನ ಸುಮ್ಮ ಹಗುರವಾಗಿ ಮಾಡಿಲ್ಲ, ಅದು ಅರ್ಥ ಮಾಡ್ಕೊಂಡ್ರೆ ಶಾಸ್ತ್ರ ಅಲ್ಲೇ ಸಿಗ್ತದ. ಅದು ಸಿಗೋದು ತಿಳಿದಲ್ಲ ಅಂತ ಹೇಳಿ ನಾವು ಇಲ್ಲಿ ಮಾಡ್ಬೇಕಾಗಿ. ನೋಡ್ರಿ ಯಾಕೆ ಬಡಿತಾರ, ಮಕ್ಕಳ ಹೆಸರಿಟ್ಟಾವ್ರಿಗೆ ದಬ ದಬ ಅಂತ ಯಾಕೆ ಬಡಿತಾರ ಅಂತ ಕೇಳಿದ್ರೆ, ನೀವೆಲ್ಲ ತಾಯಿಗಳ ಮೊದಲು ಏನಂತೀರಿ, ತೊಟ್ಲಾಗ ಹಾಕಿ ತುಗುವತ್ನಾಗ ಏನಂತೀರಿ, ಜೋ ಜೋ ಎನ್ನ ಜ್ಯೋತಿಯ ಕಂದ ಅಂತೀರಲ್ಲ. ಅತಾರಲ್ಲಿ ಅಂತೇಳಿ ಹೇಳ್ರಿ, ಬಾಯಿ ಐತಿಲ್ಲ ನಿಮಗ, ಏನ್ ಮಾರು ಮಣ್ಣಾಗಲಿರ್ತೀರೋ ಮತ್ ಹೇಳ್ರಲ್ಲ. ಎಷ್ಟು ಚಂದ ಅಂತೀರಿ ನಮ್ಮ ಅವುಗಳು. ನೀವ್ ಎಷ್ಟರೇ ಹಾಡ್ರಿ, ನೀವ ಜೋಗಳ ಎಷ್ಟರೇ ಹಾಡ್ರಿ, ಹಾಡಿ ಕೊನೆಗೆ ಏನಂತೀರಿ, ಹಿಂದ ಅನ್ನೋರು ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ ಅಂತೀರಿಲ್ಲ. ನಮ್ಮ ಬಾಯಿ ಐತಿಲ್ಲ ನಿಮ್ಗೆ ಅಂತೀರಿ. ಎಷ್ಟು ಚಂದ ಅದರಿ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಜೋ ಜೋ ಎನ್ನ ಜ್ಯೋತಿಯ ಕಂದ. ತಿಳ್ಕೋರಿ, ಜ್ಯೋತಿ ಅಂದ್ರೆ ಪ್ರಕಾಶ, ಜ್ಞಾನ. ನನ್ನ ಜ್ಯೋತಿಯ ಕಂದ ಅಂದ್ರೆ ಆತ್ಮದ ಸ್ವರೂಪ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ. ಆ ಗಲ್ಲ ಮಾಡೋ ಹುಡುಗರು ತಗೊಂಡು ಹೋಗ್ರಿ, ಅವ್ರು ಗಲ್ಲ ಮಾಡಿಸ್ಬೇಡ್ರಿ, ಲಕ್ಷ ಕೊಡ್ರಿ, ಶಾಸ್ತ್ರ ಇದು. ಆಗ ತಾಯಿ ಅಂತಾರಂದ್ರೆ ಜೋ ಜೋ ನನ್ನ ಜ್ಯೋತಿಯ ಕಂದ ಅಂದ್ರೆ ನನ್ನ ಆತ್ಮದ ಸ್ವರೂಪ, ನನ್ನ ಪರಮಾತ್ಮನ ಸ್ವರೂಪ, ಭಗವಂತನ ಸ್ವರೂಪ. ನಾ ಹೇಳಿಲ್ಲ ನಿರ್ಗುಣ ನಿರಾಕಾರ ಜ್ಯೋತಿಯ ಕಂದ ಜ್ಯೋತಿ. ಆ ಜ್ಯೋತಿಗೆ ಹೇಗದ ಅಂತ ಕೇಳಿದ್ರೆ ಹೇಳಿಲ್ಲ, ನಾಮ ರೂಪ ರಹಿತ ಆತ್ಮ ರಾಮ ತ್ರಿಜಗ ಭರಿತ. ಶಾಸ್ತ್ರ ಇದು. ನಾಮ ಇಲ್ಲ ಪರಮಾತ್ಮನಿಗೆ, ಜ್ಯೋತಿಯ ಕಂದ ಪರಮಾತ್ಮನಿಗೆ, ಪರಶಿವನಿಗೆ, ಆತ್ಮಕ್ಕೆ ಇಂಥದ್ದು ಇಂಥದ್ದು ನಾಮ ಇಲ್ಲ, ರೂಪ ಇಲ್ಲ, ಸಾವಿಲ್ಲದ ಕೇಳಿಲ್ಲದ ರೂ ಹಿಂಗೆ ಚಲು, ರೂ ಇಲ್ಲದ ಚಲುವಂಗೆ ನಾನು ಒಲಿದೆ ನಾವು. ರೂಪ ಇಲ್ಲ, ಮಾತು ಮನಗಳಿಗೆ ನೆಲಕುವುದಿಲ್ಲ ಅಂತ ಭಗವಂತ ನೀ ಹೆಂಗದಲಿಪ್ಪ ಅಂದ್ರೆ ಕೂಸಿಗಂತಾರ ನನ್ನ ಜ್ಯೋತಿಯ ಕಂದ, ನನ್ನ ಆತ್ಮ ಸ್ವರೂಪ. ನೀನು ಪರಮಾತ್ಮ ಅದದಿ. ಹೆಸರಿಲ್ಲದ ಪರಮಾತ್ಮನಿಗೆ ಹೆಸರಿಟ್ಟ ಭವಬಂಧನ ಒಳಗೆ ನೂಗ್ತಲ್ಲ, ಹೆಸರಿಲ್ಲದ ಪರಮಾತ್ಮಗೆ ಹೆಸರಿಡುವಂತ ಈ ಮೂರ್ಖ ಹೆಣ್ಮಗಳಿಗೆ ಬಡಿಬೇಕು ಅಂತೇಳಿ ಬಡುವಂತ ವ್ಯವಸ್ಥೆಯನ್ನು ಶಾಸ್ತ್ರದೊಳಗೆ. ಪರಮಾತ್ಮಗೆ ಹೆಸರಿಲ್ಲ, ಅವ ಹೆಸರಿಲ್ಲದ ಇದ್ರೆ ಬಹಳ ಚಲೋ ಇದ್ದಾನೆ. ಹೆಸರು ಬಂತು ಅಂದ್ರೆ ಮನುಷ್ಯನಿಗೆ ದುಃಖ ಪ್ರಾರಂಭ ಆಗ್ತದೆ, ಅಭಿಮಾನ ಪ್ರಾರಂಭ ಆಗ್ತದೆ. ನಾನು ನಿಮ್ಮನ್ನು ಕೇಳ್ತೇನೆ, 13 ದಿವಸಕ್ಕೆ ಹೆಸರು ಇಡ್ತೀರಲ್ಲ, ಅದಕ್ಕಿಂತ ಮೊದಲು ಹೆಸರು ಇಟ್ಟಿರ್ತೀರೇನು? ಅದಕ್ಕಿಂತ ಮೊದಲ ಹುಡುಗ ಹೆಸರೇ ಇಲ್ಲ. ಆಮೇಲೆ ನೀವು ಕಲ್ಲಪ್ಪೋ ಮಲ್ಲಪ್ಪೋ ಬಸಪ್ಪೋ ಬಸವೋ ಏನೋ ಅಂತ ಹೆಸರು ಇಡ್ತೀರಿ, ಇಡ್ತೀರಿಲ್ಲ. ಎಲ್ಲಿ ಹೆಸರದ ಅದರ ಅಭಿಮಾನ ಹತ್ತದ, ಎಲ್ಲಿ ರೂಪದ ಅದರ ಅಭಿಮಾನ ಹತ್ತದ. ಅಭಿಮಾನ ಹತ್ತಿತ್ತು ಅಂದ್ರೆ ನಮಗೆ ದುಃಖ ಪ್ರಾರಂಭ ಆಗ್ತದ. ನೋಡ್ರಿ ನೀವ ಈಗ ಯಾರ್ಯಾರು ಒಬ್ಬ ಕಲ್ಲಪ್ಪ ಅಂತ ಬರೋಂಗ ಕಲ್ಯ ಅಂದ್ರೆ ಸುಟ್ಟು ಬರ್ತೈತಿ. ನಾವು ಕಲ್ಲಪ್ಪಗೆ ಕಲ್ಯ ಅಂದ್ರೆ ಸಿಟ್ಟು ಬರ್ತೈತಿ, ಮಲ್ಲಪ್ಪಗೆ ಮಲ್ಯ ಅಂದ್ರೆ ಸಿಟ್ಟು ಬರ್, ಮಲ್ಲಪ್ಪನ್ನ ಕಲ್ಲಪ್ಪನ್ನ ಅನ್ಬೇಕು. ಕಲ್ಯ ನನಗ್ ಕಲ್ಯ ಐತಿ ಲೇ ತಮ್ಮ, ನಿನಗ ಅಲ್ಲೋ, ನಿನಗೆ ಹೆಸರು ಇಲ್ಲ. ಇದು ಶಾಸ್ತ್ರ. ನಿನಗೆ ಹೆಸರಿಲ್ಲ. ಯಾವಾಗ ಹೆಸರು ಇಟ್ಟಾರ್ರಿ? 13 ದಿವಸಕ್ಕೆ ಇಟ್ಟಾರ. ಅದಕ್ಕಿಂತ ಮೊದಲು ನಾವು ಕಲ್ಲಾಪನೂ ಅಲ್ಲ,
ಮಲ್ಲಾಪನ ಹೊಲ ಕಲ್ಯ ಅಂದ್ರೆ ಅವ್ನು ಸಿಟ್ಟು ಬರುದಿಲ್ಲ, ಮಲ್ಯ ಅಂದ್ರೆ ಅವ್ನು ಸಿಟ್ಟು ಬರುದಿಲ್ಲ. ಹೆಸರು ಇಟ್ಟು ನಲಕ ಆ ಹೆಸರು ನನ್ನದೇನು ಅಭಿಮಾನ ಐತಲ್ಲ, ಹೆಸರಿಲ್ಲದಾಗ ಪರಮಾತ್ಮಗೆ ಹೆಸರಿಟ್ಟ ಅವಾಗ ಅಭಿಮಾನ ಮಾಡಿ ಕೊಟ್ಟಿಲ್ಲ. ಅಂತವ್ಗೆ ಯಾಕೆ ಹೆಸರಿಟ್ಟು ಅಂತ ದಬಾ 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 ಬಡಿತಾರ. ಅದು ಶಾಸ್ತ್ರ. ಹೆಸರಿಲ್ಲದ ಪರಮಾತ್ಮ ಹೆಸರೇ ನೀಡಬೇಕ. ಹೆಸರಿಲ್ಲದ ಪರಮಾತ್ಮಗೆ ಹೆಸರಿಟ್ಟ ಅವ್ ಕಲ್ಲಪ್ಪ ಅಂದ್ಕೂಡ ಕಲ್ಯ ಅಂದ್ರೆ ಸಿಟ್ಟು ಬರಾಕೈತಿ, ಮಲ್ಯ ಅಂದ್ರೆ ಸಿಟ್ಟು ಬರ್ತೈತಿ. ಮೊದಲು ಆರಾಮ್ ಇದ್ದಾವ, ಕಲ್ಯ ಆರಾಮ ಮಲ್ಯ ಅವ್ನ ಮುಂದೆ ಏನ್ ಮಾಡೋದೈತಿ. ಹೆಸರನ್ನ ಇಲ್ಲ ಅಂದ್ಕೂಡ ಅವ ಆರಾಮ್ ಜ್ಯೋತಿಯ ಕಂದ. ಜ್ಯೋತಿ ಪರಮಾತ್ಮ ಆಗಿದ್ದವ ನೀ ಹೆಸರಿಟ್ಟು ಕಲ್ಲಪ್ಪ ಮರಪ್ಪ ಕುರ್ರ ಏನು ಅಂದಿ ನೋಡಿದ್ರು. ಕಲ್ಲಪ್ಪ ಅಂದ್ರ ನಾನ, ಮಲ್ಲಪ್ಪ ಅಂದ್ರ ನಾನ, ಇಂಥ ಜಾತಿ ಅಂದ್ರ ನಾನ. ಮೊದಲು ಜಾತಿನೂ ಇಲ್ಲ. ಅವ್ವ ಅಪ್ಪ ತಂದೆ ಮಾವ ಅಕ್ಕ ತಂಗಿ ಏನೂ ಇಲ್ಲ. ನೀವ ಕೊಟ್ಟಿರೋದನ್ನೆಲ್ಲ ತಂದೆ ತಾಯಿ ಮಾಡಿದರಿ ಬಂಧನ. ಅವ ಏನೂ ಇಲ್ಲ, ಆತ್ಮ ಸ್ವರೂಪದನ. ಅವ್ ನೀವ ಅಂದ್ರಿ ಕಲ್ಲಪ್ಪ ಅಂದ್ರಿ, ಮಲ್ಲಪ್ಪ ಅಂದ್ರಿ, ಕುರ್ರ ಅಂದ್ರಿ, ಪಣಗ ಹುಟ್ಟು ಬಂದ್ ಕೂಡಿ ಅದಕ್ಕೇನೋ ಗೊತ್ತಿಲ್ಲ. ನೀನು ಇಂಥ ಜಾತಿ ಅವ. ಮೊದಲು ಜಾತಿ ಇರ್ತ ಅವಾಗ ಜಾತಿ ಇಲ್ಲ, ಇಂಥ ಜಾತಿ ಅವ. ಈಗ ನಮ್ಮ ಪಟ್ಟಿ ಅವ ಯಾರ ಪಟ್ಟಿನೂ ಇಲ್ಲ, ಆರಾಮದಾನ. ಪರಮಾತ್ಮನ ಪಟ್ಟಿ ಅವ. ಈ ಜ್ಯೋತಿ ಯಾರ ಪಟ್ಟಿರಿ? ಜ್ಯೋತಿಯ ಕಂದ. ಈ ಜ್ಯೋತಿ ಯಾರ ಪಟ್ಟಿ? ನೀವ್ ಹಚ್ಚರು ನಿಮ್ ಪಟ್ಟಿ, ಅವ್ರು ಹಚ್ಚರು ಅವ್ರ ಪಟ್ಟಿ, ನಾವ್ ಹಚ್ಚರು ನಮ್ಮ ಪಟ್ಟಿ. ಅದು ಯಾರ ಪಟ್ಟಿನೂ ಅಲ್ಲ, ಜ್ಯೋತಿ. ಹಂಗ ಜಾತಿ ಮತ ಪಂಥಗಳು ನಾಮ ರೂಪಗಳನ್ನು ಮಾಡಿಟ್ಟವ್ರು ಯಾರು ಅಂದ್ರೆ ನೀವು. ಅದಕ್ಕೆ ನಿಮ್ಮನ್ನು ದಬ 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 ಬಡಿತಾವ. ಹೆಸರು ಹಾಕಿಟ್ಟು ಅವನ ದುಃಖದಾಗ. ಅದಕ್ಕೆ ಅವು ಹತ್ತಿಗಳು ಇರ್ತಾವ. ಹತ್ತಿ ಅಲ್ಲ ಅವು ಕತ್ತಿ. ಅಮ್ಮ ಅವ್ನ ಹೆಸರು ಇಟ್ಟು ಅದನ್ನೆಲ್ಲ ಇದನ್ನ ಆ ಹೆಸರಿಟ್ಟವ್ರಿಗೆ ಬಡದ್ರ ಇವ್ರು ಎಲ್ಲರಿಗೂ ಗುಗ್ರಿ ಕೊಟ್ಟರು ಕೂತವ್ರಿಗೆ. ಆ ಕಾರ್ಯಕ್ರಮ ಅಂದ್ರಲ್ಲ, ಹೆಸರು ಕಾರ್ಯಕ್ರಮ ಅಂದ್ರಲ್ಲ, ಇವು ಬಾಕಿಸ್ಕೊಂಡು ಹೌದಾ ಕಲ್ಲಪ್ಪ ಆ ಹೆಸರಾಗಿ ಇವರು ಹೆಸರು ಚಂದ ಐತಿ, ಕಲ್ಲಪ್ಪ ಚಂದ ಐತಿ. ಇವ್ರು ಅದಕ್ಕೇನು ಹೌದತ್ತ ಏನು ಒಪ್ಪಿಗೆ ಕೊಟ್ರಲ್ಲ. ಅವ್ರಂದ್ರು ಆಕಿ ಹುಚ್ಚಿ ಅದ್ ಹೆಸರಿಟ್ಟ ದೇವ್ರ ಹೆಸರಿಟ್ಟ ಹಿಂಗ್ ಮಾಡ್ತ, ಅದಕ್ಕೆ ನೀವು ಹೌದಂತ ಹೇಳಿ ಸವಾಜ್ ಕೊಟ್ಟ ನೀವು ಒಪ್ಪಿಗೆ ಕೊಟ್ಲ. ಅದಕ್ಕೆ ನಿಮ್ಮ ಬಾಯಾಗ ಬರೇ ಗುಗ್ರಿ ಅಲ್ಲ, ಕಿಮ್ ಕಿಮ್ ಗುಗ್ರಿ. ನಿಮ್ ಬಾಯಾಗ ಇಂಥ ಗುಗ್ರಿ ಹೆಸರಿಲ್ಲ. ಪರಮಾತ್ಮ ಹಿಂಗ ಹೆಸರು ಇಟ್ಟರಿ, ಅವರು ಇಟ್ಟರು. ನೀವು ಬಾಯ್ ತಗೊಂಡು ನಿಮ್ ಬಾಯಾಗ ಅಂತ ಗುಗ್ರಿ ಅಂದ್ರು ಇವ್ ತಿನ್ಕೋತಾವ. ತಾವು ತಿಂದು ಅವನು ತಿನ್ಸಾಕಿರ್ತದೆ. ನಾಮ ರೂಪರಹಿತನಾದ ಪರಮಾತ್ಮ ಜಗತ್ತಿನೊಳಗೆ ನಮ್ಗೆ ಕರಿಬೇಕಂದ್ರೆ ಒಂದು ಹೆಸರು ಇಡಬೇಕಂತ ನಾವು ಇಟ್ಟಿದ್ದೀವಿ. 13ನೇ ದಿವಸಕ್ಕೆ ಮೊದಲು ಹೆಸರು ಇಲ್ಲ. ಅದಕ್ಕೆ ಪರಮಾತ್ಮಗೆ ಹೆಸರು ಇಟ್ಟಿವಿ. ನಾವು ಏನ್ ಇಟ್ಟಿವಿ ಅಂತ ಕೇಳಿದ್ರೆ, ಪರಮಾತ್ಮ ಜಗತ್ ಉದ್ಧಾರ ಮಾಡಕ ಒಂದು ನಾಮ ಬೇಕ, ಒಂದು ರೂಪ ಬೇಕ, ವ್ಯವಹಾರ ಬೇಕಾದ್ರೆ ಕರೆಯಬೇಕಲ್ಲ. ಮತ್ತೆ ಹೆಸರು ಇಲ್ದ ಹೆಸರು ಬೇಕ ವ್ಯವಹಾರಕ್ಕಾಗಿ. ಆದ್ರೆ ಆತ್ಮಸ್ವರೂಪಕ್ಕಾಗಿ ಹೆಸರಲ್ಲ, ವ್ಯವಹಾರಕ್ಕಾಗಿ ನಮಗ್ ಕಲ್ಲಪ್ಪ ಮಲಪ್ಪ ಬಸಪ್ಪ ಅಂತ ಕರಿಬೇಕಂತ ಹೇಳಿ ಹಿಂಗ್ ಕರೆದ್ರ ಅದ್ರ ಹೆಸರು ಎಂಥದ್ದು ಇಟ್ರಿ? ಶಿವಲಿಂಗ. ಹೆಸರು ನೋಡ್ರಿ, ಅವು ಎರಡೆರಡು ಆಗಿನ ಹೆಸರು ನೋಡ್ರಿ. ನಾವು ನೀನ್ ಹಿಡುವತ್ನಾಗ 5 ಹೆಸರು ಹಂಗ ಇಟ್ಟ. ಶಂಕರಲಿಂಗ, ಸಿದ್ಧಲಿಂಗ, ಮತ್ತೆ ಯಲ್ಲಾಲಿಂಗ, ಗುರುಲಿಂಗ, ಶಿವಲಿಂಗ. ಹೆಸರು ಹೆಂಗಿದ್ದು ನೋಡ್ರಿ. ಇವಕ್ಕಿನ್ನು ಎಲ್ಲ ಲಿಂಗ ಪರಮಾತ್ಮನ ಸ್ವರೂಪ ಅಲ್ಲ. ಎಲ್ಲ ಲಿಂಗ ಅಟ್ಟ ಅಲ್ಲ, ಎಲ್ಲ ಡಬಲ್ ಹೆಸರು ಅದಾವ ಅದ್ರಾಗ. ಶಂಕರಲಿಂಗ, ಶಂಕರ ಲಿಂಗ, ಶಂಕರಪ್ಪ ಲಿಂಗಪ್ಪ ಎರಡಕ್ಕ ಅದ್ರಾಗ ಡಬಲ್ ಹೆಸರಾಗ. ಆಗಿನ ಹೆಸರ ಗುರ್ಸಿದ್ದಪ್ಪ, ಕರಿಸಿದ್ದಪ್ಪ, ಹಿಂಗೆಲ್ಲ ಹಂಗ ಡಬಲ್ ಹೆಸರು ಇರ್ತಿದ್ವು. ಹೌದಲ್ರಿ? ಗುರುಲಿಂಗಪ್ಪ ನೋಡ್ರಿ, ಶಂಕರಪ್ಪ ಲಿಂಗಪ್ಪ, ಯಲ್ಲಪ್ಪ ಲಿಂಗಪ್ಪ, ಎಲ್ಲ ಲಿಂಗಪ್ಪ. ಹೌದಲ್ಲ? ಸಿದ್ದಪ್ಪ ಲಿಂಗಪ್ಪ, ಸಿದ್ಧಲಿಂಗಪ್ಪ, ಶಿವಲಿಂಗಪ್ಪ, ಶಿವಪ್ಪ ಲಿಂಗಪ್ಪ, ಶಿವಲಿಂಗಪ್ಪ. ಎಂತ ಹೆಸರು ನಿಮ್ಮ? ಎಡ್ಯಾಟ ಅಕ್ಷರ ಎಡ್ಯಾಡ. ಇವು ಡಬಲ್ ಇಲ್ಲಿವ.
ಅಕ್ಷರ ಅವು ಭಾಳ ಶಿವಲಿಂಗಪ್ಪ ಶಿವಪ್ಪ ಅದು ಇಲ್ಲ ಯಾರ ಅಕ್ಷರ ಅದ್ರಾಗ ಹೆಣ್ಮಕ್ಳು ಉಣ್ಕ ಯಾಕ ತಾರ ಬಾರ ಹೋಗ ಪಾರ ಇವಾಗ ಎಡ್ಯಾಡ ಮಾನ್ಯ ಯಾವ್ರಿಗೆ ಹೋಗಿದ್ನಿ ಜೈ ಅಂದ್ರು ಆ ಹುಡುಗಿ ಹೆಸರು ಜೈ ಅತ್ತ ಏ ಜೈ ಬಾ ನಾ ಭಾರತ್ ಮಾತಾಕಿ ಜೈ ನಾಳೆ 26 ನಾಳೆ ನಾಳೆ ನಾ ಒಂದೇ ಎರಡು ಅಕ್ಷರ ಬ್ಯಾಸರ ಈಗಿನ ಮಂದಿಗೆ ಕರಿಲಾಕ ಜೈ 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 ಅಂದ್ರೆ ಇದೊಂದು ಚಲೋ ಜೈಕಾರೇ ಹಾಕಲಾಗೈತಿ ಈ ಕಲಿತಾರ ನಮ್ಮ ಮಗುಗಳು ಪಿಂಟು ಅವು ಏನು ರಾಜಾನು ಅಲ್ಲ ಪಾಜಾನು ಅಲ್ಲ ಕರೀದ ಏ ಪಿಂಟು ಪಿಂಟು ಅಂದ್ರೆ ಎದಕ್ಕತ್ತಾರ ಗೊತ್ತಾರೈತೆ ನಿಮಗೆ ನಾಯಿಗೆ ನೋಡಲ್ಲ ನಾಯಿಗೆ ಕರೀತಾರೆ ಏ ಪಿಂಟು ಮತ್ತೆ ಇವು ನಾಯಿ ಇದ್ದಂಗ ಪಿಂಟು ಬಾ ಪಿಂಟು ಮನೆಯಲ್ಲಿ ಅವ್ರಿಗೆ ಹೋಗಿದ್ದು ಅವಾಗ ವರ್ಷ ಅದಾಗ ಇವ್ರೆಲ್ಲರೂ ಕೂಡ ಹೋಗಿದ್ದು ಊಟಕ್ಕೆ ಕರೆಸ್ತಾರಲ್ಲ ಹಂಗೆ ಹೋಗಿದ್ದು ಊರಾಗ ಹೊತ್ತನ ಅದು ನಮ್ಮ ಮಕ್ಕಳಂದ್ರೆ ದೇವ್ರ ಇದ್ದಂಗೆ ನಿಮ್ಗೆ ಅದನ್ನ ಮಕ್ಕಳ ಮೇಲೆ ಭಾಳ ಅವು ಸಣ್ಣ ಇದ್ದಂದ್ರೆ ಚಂದ ಇರ್ಬೇಕು ಮತ್ತೆ ಹಿಂಗೆ ಸೋರು ತಿರುಗುದು ಇರ್ಬಾರ್ದು ಗಂಗಾ ಎಲ್ಲ ಹರಿಯಾಕ ಚಂದ ಮಾಡಿ ಮಾಡೋದು ಚಂದ ಇಟ್ಟಿದ್ರೆ ಬೋರ್ ಅಜ್ಜ ಹಚ್ಚು ನಾವು ಭಾಳ ಪ್ರೀತಿ ಅಂತ ಮಕ್ಳು ಇರ್ತಂದ್ರೆ ಎತ್ಕೋತಾರ ನಾವು ಭಾಳ ಪ್ರೀತಿ ಅಲ್ಲಿ ಹೋಗಿದ್ವು ನಾಷ್ಟ ಕೂತಿದ್ವ ಇವರೆಲ್ಲ ಇವ್ರು ಸಂಗೀತ ಅವರು ನಾಷ್ಟ ಕೊಟ್ರು ನನಗೂ ನಾಷ್ಟ ಟೇಬಲ್ ಇತ್ತು ನನಗೂ ನಾಷ್ಟ ಕೊಟ್ರೆ ಅದೊಂದು ಮತ್ತೆ ಮಕ್ಕಳೇ ಕೊಟ್ಟು ಕಳ್ಸೋದಂದ್ರೆ ಇದಲ್ಲ ನಿಮ್ಗೆ ಆ ಹುಡುಗರ ಕೈಯಾಗ ತಿನ್ನಕ ಹಣ್ಣು ಅದು ಕೊಟ್ಟು ನಾನು ಮುಂದಿಡಿಸಿರೋದು ಸಣ್ಣ ಮಗಳು ಇತ್ತು ಕರದ್ದ ನಾ ಮಾಡಿದ್ರೆ ಚಂದ ಮಾಡಿ ಪ್ರೀತಿ ಮಾಡಿ ಹಿಂದೆ ಗಡಿಸಿ ಅದನ್ನ ತಿನ್ನಕ್ಕಿಂತ ಮೊದಲ ನಾಯಿ ನನ್ನ ಕಿತ್ತಿ ಸಹಜನ ಹೆಸರು ಅದು ಕೇಳಲ್ಲ ಯವ್ವ ತಂಗಿ ನಿನ್ನ ಹೆಸರೇನು ಕೈಯಾಗ ಹಣ್ಣು ಹಿಡ್ಕೊಂಡು ಕೂತ್ನ ಯವ್ ನಿನ್ನ ಹೆಸರೇನು ನೀ ತಿನ್ನ ಏ ಯವ್ ನಾ ತಿಂತಾನೆ ನಾ ತಿನ್ನಾಕ ಇಷ್ಟ ದಿನ ತಿಂತಾನೆ ಅವ ನಿನ್ನ ಹೆಸರೇನ ನೀ ತಿನ್ನ ಏ ಯವ ನಾ ತಿನ್ನಾಕ ಬಂದಾನೆ ನಿಮ್ಮ ಮನೆಗ ನನ್ನ ಮುದ್ದು ಮಗಳ ನಾ ಚಂದ ಕಾಣದು ಯವ್ ನಿನ್ನ ಹೆಸರೇನ ಅದೇ ಸ್ವಾಮಿಗಳ ನೀ ತಿನ್ನ ಅವರು ಓಡ್ಕೊತ ಬಂದ್ರು ಏನವ ನಿನ್ನ ಮಗಳ ಹೆಸರು ಕೇಳ ಬರೀ ನಿತಿನ್ ನಾಕ ಇಲ್ರಿ ಅಪಾರ ಆಕೆ ಹೆಸರ ನಿತಿನ್ ನಿತಿನ್ ಅದು ಇನ್ನೊಂದು ಅನುಭವ ಆಗಿತ್ತು ಅದ ಅದು ಇಂಥದ ಕ್ವಾಟ್ರ ಇಟ್ರ ತಿನ್ನಾಕ ಚಲೋ ಮಾಡಿ ಮಾತ್ರ ಹೆಸರು ಕೇಳಿ ಬೇರೆ ಮನ್ಯಾಗದ ನಿನ್ನ ಹೆಸರೇನು ಅದ ರೀ ನಂದ ಮಾಡ್ಲಿ ಅದ ನಿಂದ ಬಿಡವ ಇದು ನಿಂದ ನಿನ್ ಮನ್ಯಾಗ ತಿನ್ನಾಕತ್ತೀನಿ ನೀನ್ ಹೆಸರ ಅದ ರೀ ಸ್ವಾಮಿಗಳ ನಂದ ಏ ಯವ್ವ ಏನ ಯವ್ವ ನಿನ್ ಮಗಳ ಹಿಂಗೇನು ಇದೇನು ಬರೀ ನಂದ ನಂದ ತಾಳ ಮತ್ತೆ ಏನು ಕೊಡಾತ ಇಲ್ಲ ಬರೀ ಕೇಳಿದ್ಕಾರ ನಂದ ಹೇಳ್ತಾಳ ಇಲ್ರಿ ಅಪ್ಪ ಅವ್ರ ಆಕೆ ಹೆಸರು ನಂದ ನಂದ ನನ್ನ ಹುಡುಗ ನಂದ ಏನು ಹೆಸರು ಪಿಂಟು ನಂದ ನಿಂದ ಬಂದ ವಾದ ಬಂದ ಇನ್ನು ಇನ್ನು ಅಡ್ಡು ಹೋಗಾವ ಇನ್ನು ಈಗಂಕ ಹೆಸರು ಕೊಟ್ಟ ಯಾರೋ ಕರೀತಾ ಇಲ್ಲಲ್ಲ ಅಡ್ರೆಸ್ ಮೇಲಲ್ಲ ಓ ಪಾಟೀಲ್ ಪಾಟೀಲ್ ಇವು ಕರಿತಾನ ಏ ಹುಗಾರ ಹೆಸರಿಲ್ಲ ಅವ್ರ ಅಪ್ಪನಿಲ್ಲ ಅವ್ರ ಅವನಿಲ್ಲ ಅವ್ ಮಕ್ಕಳದು ಇಲ್ಲ ಹೆಸರು ಯಾರು ಏನ್ರಿ ಅದು ಆಗಿನ ಹೆಸರು ಯಾಕೆ ಇಡ್ತಿದಾರೆ ಅಂದ್ರೆ ಕರೆದ್ರೆ ಅದ್ರೊಳಗೆ ಒಂದು ಶಕ್ತಿ ಅದ ರೀ ಕರೆದ್ರೆ ಇವತ್ತು ಸಿದ್ಧಲಿಂಗ ಅಂತ ಮನ್ಯಾಗ ಹೆಸರು ಇಡ್ರಿ ಕರೆದ್ರೆ ಗುರುವಿನ ಕರೆದಂಗ ಆಕೈತೆ ಅಂತ ದೇವರ ಹೆಸರು ಇಡುವಂತ ವ್ಯವಸ್ಥೆ ಶಿವಲಿಂಗ ಅಂತ ಹೇಳ್ರಿ ಶರಣ ಏನ್ರಿ ಶರಣ ಅಂತ ಕರೀರಿ ಆ ತಾಕತ್ ಹೇಳದ ಅದ್ರೊಳಗೆ ನೀವು ಅನ್ಕ ಶಿವ ಅನ್ನಕ್ ಆಗುದಿಲ್ಲ ದೇವ್ರ ಹೆಸರು ಅನ್ನಕ್ ಆಗುದಿಲ್ಲ ನೀವು ಮನೆ ದೇವ್ರ ಹೆಸರು ಇಡ್ರಿ ಅದು ಆನೆ ಹೋದಾಗ್ರಿ ಶರಣ
ಏ ಬಾರೋ ಶರಣ, ಹೋಗೋ ಶರಣ, ಬಾರೋ ಶಿವಲಿಂಗ, ಹೋಗೋ ಶಿವಲಿಂಗ, ಸಿದ್ಧಲಿಂಗ, ಸಿದ್ಧಲಿಂಗ. ಅದಕ್ಕೆ ಆಗಿನ ಕಾಲದೊಳಗೆ ಹೆಸರಿಡುವಂತ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಈ ರೀತಿ ಬಹಳ ಅದ್ಭುತವಾಗಿ ಬಹಳ 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 ಮುದ್ದಿನಿಂದ ಶಿವಲಿಂಗ ಅಂತ ಹೇಳಿ ಅಲ್ಲೂ ಹೆಸರಿಟ್ರು, ನೀವು ಇಲ್ಲಿ ಹೆಸರಿಟ್ರಿ. ಮುದ್ದು ಮುಖ ಪರಶಿವನ ಅವತಾರ ಅಂತ ಹೇಳಿದಾಗ ಸತ್ಯಂ ಶಿವಂ ಸುಂದರ, ಬಹಳ ಅದಕ್ಕೆ ಬರದಾನ ಒಬ್ಬ ಕವಿ. ಆ ಮಗು ಹೇಗಿತ್ತು ಅಂತ ಕೇಳಿದರೆ ಆಶ್ಚರ್ಯ ಆಗ್ತಿದಂತ ನೋಡ ಕೂಸು ನೋಡಿ. ಅಂದದ ಅರಮನೆಯು ಚಂದದ ಅರಮನೆಯು ಕವಿ ವರ್ಣನೆ ಮಾಡ್ತಾನೆ. ಎಷ್ಟು ಚಂದಿತ್ತು ಮಗು ಅಂತ ಕೇಳಿದ್ರೆ ಅಂದದ ಅರಮನೆಯು ಚಂದದ ತವರ ಮನೆಯು, ಮಂದಾರದ ಮುಖವು ಕಮಲದ ಹೂವಿನಂಥ ಮುಖ ಆ ಮಗುವಿಂದು. ಯಾಕೆ ಶಿವನ ಅವತಾರ ಅದು. ನೂರಾರು ಸೂರ್ಯರು ನೂರಾರು ಚಂದ್ರರು ಒಮ್ಮೆ ಬಂದಾರೇನು ಹಂಗ ಮಗ ಇಟ್ಟು ಚಂದಾಗಿ ಮುದ್ದು ಮುದ್ದಾಗಿ ಮಗ ಇತ್ತು. ಹೆಸರಿಟ್ಟು ಆದ್ರೆ ಹೆಣ್ಮಕ್ಳು ಮಾತು ಮರುದಿವ್ಸ ಬರಾಕ ಇತ್ತರಂತ. ಬಂಗಾರಮ್ಮನ ಮಗ ನೋಡಿ ಬರೋಣ, ಎಷ್ಟು ಚಂದದ ಅಂತ ಹೇಳಿ ಬಂಗಾರಮ್ಮನ ಮಗ ನೋಡಿ ಬರೋಣ ಅಂತ ಹೇಳಿ ಮೂತು ಕೊಡೋದು ಬರೋದು ಇಂಥವೆಲ್ಲ ಮಾಡೋ ಟೈಮ್ ಅದೊಳಗೆ ಅದಕ್ಕೆ ಅಳುವುದೆಂದು ಗೊತ್ತೇ ಇಲ್ಲ. ಅದು ಅಳು ವ್ಯವಸ್ಥೆ ಎಂದೆಂದು ಅರ್ಥ ಆಯ್ತಿದಲ್ಲ. ಅದು ಮಗು ಬರೇ ನಕ್ಕೋತ ಶಿವನ ಅವತಾರ ರೀ. ತೊಟ್ಟಣದೊಳಗೆ ಹಾಕಿ ಕುಲುಕುಲು ನಗ್ತಿತ್ತು. ಯಾಕೆ ನಗ್ತಿತ್ತು ಗೊತ್ತಿಲ್ಲ. ಕವಿ ಬರಿತಾನ, ಈ ಜಗದ ಉದ್ಧಾರಕ್ಕಾಗಿ ಬಂದು ನನ್ನ ಕರ್ತವ್ಯ ಮಾಡ್ಬೇಕು, ಯಾವಾಗ ನಾನು ದೊಡ್ಡವಾಗಿ ತಿರುಗಾಡಕ್ಕೆ ಹೋಗ್ತಾನಂತ ನಗುತ್ತಿತ್ತು. ಯಾವಾಗ ಈ ಜಗದ ಉದ್ಧಾರ ಮಾಡಿ, ಯಾಕಂದ್ರೆ ನಾ ಬಂದು ಕೆಲಸ ಏನು ಇರೋದಲ್ಲ. ಮಂದಾರ ಮುಖವ ಕಮಲದ ಹೂವಿನಂಥ ಮುಖ ಅದ, ಚಂದದ ತವರ ಮನೆ. ಅಷ್ಟು ಸುಂದರವಾಗಿ ಕವಿಗಳು ಅವರು ವರ್ಣನೆ ಮಾಡ್ತಾರ. 15 ದಿವಸ ಆತು, 20 ದಿವಸ ಆತು, ತಿಂಗಳ ಆತು, 2 ತಿಂಗಳ, ಮತ್ತೆ 4-5 ವರ್ಷ ನಿಂದ್ರಾಕ್ ಬರೋಲ್ಲ. 15 ದಿನ ಪುರಾಣ ಮುಗಿಬೇಕಲ್ಲ, ದಿವಸಗಳು ಓಡಿಸಬೇಕು. ಓಡೋದು ಸ್ವಲ್ಪ ವ್ಯವಸ್ಥಿತವಾಗಿ ಎಲ್ಲರೂ ಕೈಯಾಗಿ ಎತ್ಕೊಳಕೈತಾರ. ಆ ರೀತಿ ಬರೋದು, ಎಲ್ಲರೂ ಮುದ್ದು ಕೊಡೋದು ಅಂತಿದ್ರಂತ ತಾಯಿಗಳು. 10 ಅಡಿಯೋದಕ್ಕಿಂತ ಇಂಥ ಮುತ್ತಿನಲ್ಲಿ ಒಂದು ಮಗ ಇದ್ರು. ನಮಗೆ 10 ದೇವರು ಕೊಡಬೇಡ, 10 ಮಕ್ಕಳ ಕೊಡಬೇಡ. ಬಂಗಾರ ಮಗು ಕೊಟ್ಟಿರುವಂತ ಇಂಥ ಮಗುನಂದ ನಮ್ಗೆ ಕೊಟ್ಟು ಬಿಟ್ಟು ನಮ್ಮ ಜನ್ಮ ಸಾರ್ಥಕ ಅಂತ ಬಂದು ಹೆಣ್ಮಕ್ಕಳೆಲ್ಲ ಹಾಡಿ ಹೊಗಳ್ತಿದ್ದು ಅಂತ. ಏನ್ ಪುಣ್ಯ ಮಾಡಿದ್ರಿ ಯವ್ವ ಬಂಗಾರಮ್ಮ, ಏನ್ ಪುಣ್ಯ ಮಾಡಿದ್ರಿ. ಎಂಥ ಮುದ್ದು ಮುದ್ದು ಮಗ, ಎಲ್ಲರಿಗೂ ಖುಷಿ ಪಡ್ತದ. ಹಸಿವು ದೃಶ್ಯಗಳ ಹಾರಿ ಹೋಗ್ತಾವ. ಅಂತ ಮುದ್ದು ಮಗನ ಪಡೆದೆ ಅಲ್ವಾ. ಅಷ್ಟೇ ವಿನಯದಿಂದ ತಾಯಿ ಅದೆಲ್ಲ ಅಜ್ಜನ ಆಶೀರ್ವಾದ, ಶಿವಲಿಂಗ ಅಜ್ಜನ ಆಶೀರ್ವಾದ, ಭಗವಂತನ ಪ್ರೇರಣೆ. ಜಗದ ಉದ್ಧಾರಕ್ಕಾಗಿ ಎಲ್ಲರಂತವ ಮಗ ಅಲ್ವ ಇವ. ಜಗದ ಉದ್ಧಾರಕ್ಕಾಗಿ ನಾನಾ ಬರ್ತಾನಂತ ಅವನ ಬಂದಾನಂದಾಗ ಅವನಿಗೇನು ಹೆಸರಿಡ್ಲ, ಅವನಿಗೆಂಥದ್ದು ಸತ್ಯ ಬಾಳ್ಬಾರ್ದು ಅಂತ ಅಳೋದು ಅಂತ ಗೊತ್ತಿಲ್ಲ. ಸದಾ ಕುಲು ಹಸನ್ಮುಖದಿಂದ ನಗುವಂತ ಕೂಸ ಒಂದು ದಿವಸ ಏನಾಯ್ತು ಅಂದ್ರ ರಾತ್ರಿ ನಿದ್ದಿನ ಮಾಡಿ ಬರೀ ಅಳೋದ್ ಮಾಡಿತ್ತು. ಹಗಲಿಂದ ರಾತ್ರಿವರೆಗೆ ಅಳೋದ. ಮುಂಜಾನೆ ಸ್ನಾನ ಮಾಡಿಸಿ ಏನಿತ್ತು ಅಷ್ಟೊತ್ತಕ ಬರೇ ಅಳಕೇನು ಪ್ರಾರಂಭ ಮಾಡಿತು. ಅಳೋದು ತಪ್ಪಲಿಲ್ಲ. 4 ಮಂದಿ ಹಿರಿಯಾರು ಬಂದ್ರು, ಶಾನ್ಯಾರು ಬಂದ್ರು, ಡಾಕ್ಟರ್ ಬಂದ್ರು. ಏನ್ ಮಾಡಿದ್ರು ಅಳೋದ ತಪ್ಪಲಿಲ್ಲ. ಏನಾಯ್ತು ನನ್ನ ಮಗ ಅಳೋದಂದ್ರೆ ಗೊತ್ತಿಲ್ಲ. ಈ ಕೂಸಿಗೆ ಯಾಕೆ ಅಳಕೈತಿ ಅದ ನೋಡ್ತಾರ. ಎಲ್ಲ ಹಿರಿಯರು ಬರ್ತಾರೆ, ಏನೇನೋ ಹೇಳ್ತಾರ, ಏನೋ ನೆದರಾಗಿತ್ತಾರ, ಏನೇನೋ ಮಾಡ್ತಾರ, ಕಾಡಿಗೆ ಹಚ್ತಾರ. ಏನ್ ಮಾಡಿದ್ರು ಅದು ಬಿಗ್ ಅಳಕೈತಿ. ಶಾಂತತೆ ಅಳೋದು ಗಪ್ಪ ಮಾಡಲಿಲ್ಲ. ಮುಂಜಾನೆ ಸ್ನಾನ ಮಾಡಿ ರೆಡಿ ಮಾಡಿ ಆದ್ರೂ ಅವಳೋದು ಕಡಿಮೆ ಆಗಲಿಲ್ಲ. ಏನ್ ತಪ್ಪಿರ್ಬೇಕು ನಾನು? ಮಹಾತ್ಮನ ಅವತಾರ ಇದು, ನಂದೇನು ತಪ್ಪದ ಅಂತಾರ. ಮಕ್ಕಳ ಸಂಕಟ ತಾಯಿಗೆ ಗೊತ್ತು. ಏನ್ ತಪ್ಪೈತೆ ಅನ್ನೋದು ತಾಯಿಗೆ ಗೊತ್ತು, ಇನ್ನವರಿಗೆ ಗೊತ್ತಾಗೋದಿಲ್ಲ. ಅದು ಕೊನೆಗೆ ಏನ್ ಮಾಡ್ಬೇಕು, ಏನಾಗಿರ್ಬೇಕು ಅಂತ ಹೇಳಿ ಚಿಂತೆ ಮಾಡ್ಕೋತ ಕುಂತ ಟೈಮ್ದೊಳಗೆ ಸಟ್
ನೆನಪಾತಿ ಎದ್ದು ಹೋಗಿ ದೇವರ ಕೋಲೆದೊಳಗೆ ಹೋಗಿ ಅಲ್ಲಿ ಇರುವಂತ ಭಸ್ಮ ವಿಭೂತಿಯನ್ನು ತಗೊಂಡು ಬಂದ ಹುಡುಗನ ಹಣೆಗೆ ಹಚ್ಚಿದ್ದು. ಯಾಕಂದ್ರೆ ಮುಂಜಾನೆ ಸ್ನಾನ ಮಾಡಿಸಿ ಕಾಡಿಗೆ ಹಚ್ಚಿದ್ದಲ್ಲ ಕರೆ ಅವತ್ತು ವಿಭೂತಿ ಹಚ್ಚಿದ್ದ ಮರೆತು ಬಿಟ್ಟಿದ್ಲು. ಅದಕ್ಕೆ ಹುಡುಗ ವಿಭೂತಿ ಹಚ್ಚುತ್ತಕ್ಕ ಒಂದು ದಿವಸ ಎಲ್ಲ ಆಗ್ತಿತ್ತು. ಪರಮಾತ್ಮನ ಬೆಳಕಾಗಿರುವಂತ ಭಸ್ಮವನ್ನ ನಾ ಹಚ್ಚಲಿಲ್ಲ, ಎಂಥ ತಪ್ಪು ಮಾಡಿದ್ನಿ ಗುರುವಿಗೆ ಅಂತ ಹೇಳಿ ಮಗ ಅನ್ನೋದಕ್ಕಿಂತ ನಾನು ಗುರು ಅಂತ ತಿಳಿದಿದ್ಲ ತಾಯಿ. ಯಾಕೆ ಜಗದ್ಗುರು ಅದಾನ. ನಾ ತಪ್ಪು ಮಾಡಿ ಅಂತೇಳಿ ಭಸ್ಮವನ್ನು ಹಚ್ಚೋದನ್ನ ತಡ ಹುಡುಗ ಅಳೋದು ಗಪ್ಪು ಮಾಡಿ ಕುಲುಕುಲ ಅಂತ ನಗಾಕೆತ್ತು. ಆಗಂತಾಳ ತಾಯಿ, ನಾ ಮಾಡಿದ ತಪ್ಪಿಗಾಗಿ ಮಲ್ಲಿಕಾರ್ಜುನ ಶ್ರೀಶೈಲಕ್ಕೆ ಬಂದ ನಾ ಹರಕೆ ತೀರಿಸ್ತೀನಿ ಮಗನ ಸಲುವಾಗಿ. ಆವತ್ತು ಆ ತಾಯಿ ಮಾತು. ಈ ರೀತಿಯಾಗಿ ಮಗ ಲೀಲೆಗಳನ್ನ ಮಾಡ್ಕೋಂತ ಹೊರಟಿದ್ದಾನೆ. ಹಠ ಮಾಡಿ ತಿಂಡಿಗಾಗಿ ಎಂದೂ ಏನೇನು ಕೇಳಿಲ್ಲ. ಮಗ ಸ್ವಲ್ಪ ದೊಡ್ಡದ ಬರ್ಕೋತ ಬಂದಾರ ಅವ್ರು. ಬಿದಿಗಿಯ ಚಂದಿರನಂತೆ ಬೆಳೆಯುತ್ತಿರುವುದು ಮಗು. ಹುಣ್ಣಿಮೆಯ ಚಂದ್ರನ ಆಗ ಮಗ ಬೆಳಕೋ ಅಂತ ಬಂತು. ಇಟ್ಟು ಚಂದ ಬರೀತಾರೆ. ಅಂಬೆಗ ಲಿಕ್ಕುತ್ತ ಮುಂದಕ್ಕೆ ಸರಿಯುತ್ತ ಸಾಂಬನ ಹುಡುಕುತ್ತ ಬಂದ ಕಾರ್ಯವ ನೆನೆಯುತ್ತ. ಅಂಬೆಗಾಲ ಇಟ್ಕೋ ಇನ್ನೂ ಚಂದಲ್ಲ. ತೊಟ್ಲಾಗ ಹಾಕೋಕ್ಕಿಂತ ಮಕ್ಕಳು ಅಂಬೆಗಾಲ ಹಾಕಿ ಆಡಾಕ ಕಲ್ತಿದ್ವು ಅಂದ್ರೆ ಅದರ ವೈಭವನ ಬೇರೆ. ಅಂಬೆಗಾಲಿಕ್ಕುತ್ತ ಮುಂದಕ್ಕೆ ಹೋಗುತ್ತ ಸಾಂಬನ ಹುಡುಕುತ್ತ ಬಂದ ಕಾರ್ಯವ ನೆನೆಯುತ್ತ. ನಾ ಎದಕ್ಕೆ ಬಂದ ಅನ್ನೋದು ನೆನಕೊಂತ ಹುಡುಗ. ಯಾವಾಗ ನಾ ದೊಡ್ಡ ಮಾದರಿ ಅಂತಾರೆ ಆತುರತೆಗಳು ಶರೀರಲ್ಲ, ಅದು ಬೆಳೆದು ಲೇಟ್ ಆಗುದಲ್ಲ. ಟೈಮ್ ಓಡ್ಕೋಂತ ಗಾಡಿ ಜಾಡಿಸಿ ಗಾಡಿ ಒದ್ದಿತ್ತಂದ್ರೆ ಮಾಯನ್ನು ಮೀರಿ ಕರ್ಮವನ್ನ ಜಾಲವನ್ನ ಒದ್ದು ಹರಿತರು ಅಂತೇಳಿ ಚಿಕ್ಕ ಬಟ್ಟೆಯನ್ನೆಲ್ಲ ಹರಿದುಗಿತ್ತಿದ್ದಂದು. ಮುಂದಿನ ಸೂಚನೆ ಇದು, ಮಾಯಾ ಮೋಹನ ಹರಿದುಗಿತ್ತೀನಿ. ಈ ರೀತಿಯಾಗಿ ಮಗು ಬೆಳೀತಾ ಇದ್ದ ಕೊನೆಗಾಗಿ ಒಂದು ದಿನ ಆದರೂ ತಿಂಡಿಗಾಗಿ ಹಠ ಮಾಡಲಿಲ್ಲ. ಅದನ್ನು ಕೊಡು ಇದನ್ನು ಕೊಡು. ನಿಮ್ಮ ಹೆಂಗೆ ಓಡಾಡಕತ್ತೇವ ನೋಡಿ. ಮೊಬೈಲ್ ಕೊಡು, ಅದನ್ನು ಕೊಡು. ಇವು ಕನಕ ಏನು ಸುಡುಗಾರ ಕೊಟ್ಟರು ಸುಮ್ಮನೆ, ಮೊಬೈಲ್ ಕೊಟ್ಟರು ಸುಮ್ಮನೆ. ತಂಗಿ ಎತ್ಕೊಂಡು ಕೊಡ್ರ, ಓಡಾಡ್ಸ್ಬೇಡ್ರಿ. ಅವು ಭಾಳ ಕಾಡಾಕೈತೇವು ಹಿಂದೆ ಕೂತು ಬಿಡ್ರಿ, ಡಿಸ್ಟರ್ಬ್ ಮಾಡಬೇಡ್ರಿ. ಇವು ಮಕ್ಕಳ ಇವು ಮಕ್ಕಳಾಗ ಇಕ್ಕಳ. ನಿಮಗೆ ಯಾವಾಗ ಏನು ತರ್ತಾವ ನಿಮ್ಮ ಟೈಮ್ ಕೇಳಕ್ಕೆ ಅವು ಏನು ಇದನ್ನು ಕೊಡೆಯವ ಅದನ್ನು ಕೊಡೆಯವ ಅಂತ ಎಂದೂ ಬೇಡಲಿಲ್ಲ. ಅವ ಆಟ ಪಾಠ ಆಡೋದಾದರೆ ಎಲ್ಲಿ ಹೋಗ್ತಿದ್ದ ಅಂತ ಕೇಳಿದ್ರೆ ಯಾವ ಹುಡುಗರು ಕೂಡ ಆಡಕ್ಕೆ ಹೋಗ್ತಿದ್ದಲ್ಲ. ಅವ ಪಟ್ಟದಾರ್ಯ ಮಠಕ್ಕೆ ಪದ ಬರ್ದಿನಿ ನಾವು. ವಿರಕ್ತ ಮಠ, ಪಟ್ಟದಾರ್ಯ ಮಠ, ಇನ್ನು ಅಲ್ಲಿ ಇರುವಂತ ದೇವಸ್ಥಾನದೊಳಗೆ ಹೋಗಿ ಕುಂತ ದೇವರು ಕೂಡ ಆಟ ಆಡ್ತಿದ್ದ ಹೊರತಾಗಿ ಈ ಮಂದಿ ಕೂಡ ಯಾರು ಕೂಡ ಆಟಕ್ಕೆ ಬರ್ತಿದ್ದಿಲ್ಲ. ಹೋಗೋದು ಅವನ ಆಟ ಅಂದ್ರೆ ಭಜನೆ ಮಾಡೋದು. ಇನ್ನ ಚಿಕ್ಕ ವಯಸ್ಸು, ಬೆಳ್ಯಾಕತ್ತಾನ ಚಿಕ್ಕ ವಯಸ್ಸಿನೊಳಗೆ ಆ ಮಠ ಆ ಮಂದಿ ಗೆಳೆಯರು ಇದ್ರು. ಅವ್ರು ಕರ್ಕೊಂಡು ಎಲ್ಲಿ ಏನ್ ಆಡೋದಂದ್ರೆ ದೇವರ ಆಟ ಮಾಡೋದು, ಲಿಂಗ ಮಾಡೋದು, ಮಣ್ಣಿನ ಲಿಂಗ ಮಾಡೋದು, ಬಸವಣ್ಣ ಮಾಡೋದು, ಭಜನೆ ಮಾಡುವಂತದ ಆಟ. ಈ ಆಟ ನಿಮ್ಮ ಹುಡುಗರ ಅದು ಶರಣನ ಆಟ, ಶಿವಲಿಂಗನ ಆಟ. ಬಾ ಗುಡಿಗೆ ಹೋಗೋಣ, ಬಾ ಅಜ್ಜನ ಮಠಕ್ಕೆ ಹೋಗೋಣ, ಬಾ ಭಜನೆ ಮಾಡೋಣ, ಬಾ. ಎರಡು ಕಾಲು ತಗೊಂಡ ಶಿವ ಬಸವ, ಶಿವ ಬಸವ. ಆಗಿನ ಆಟ ಹಂಗಾಗಿ ಕಲರ್ ತಗೋದು, ತಾಟರೆ ತಗೊಳ್ಳೋದು, ತಾಬಣ್ಣೆರೆ ತಗೋದು, ಇಂಥವು ನಿಮ್ಮ ಆಡಕತ್ತಾವು. ಒಂದು ಹೊರಗೆ ಆಡಾಕ್ ಹೋದ ಅಂದ್ರೆ ಮನಿಗೆ ಬರುವತ್ನಾಗ ಜಗಳ ತಗೊಂಡು ಬರ್ತಾವ. ಹೊರಗೆ ಆಟಕ್ಕೆ ಹೋದು ಅಂದ್ರೆ ಮಕ್ಕಳ ಮನೆಯವ್ರ ಯವ್ವ ಹಿಂಗತ್ತ ನೋಡ. ಅವು ಸಣ್ಣ ಹುಡುಗರು ಜಗಳ ಅವು ದೊಡ್ಡವ್ರಿಗೆ ಚಲೋ ಆಕೈತಿ. ಹುಡುಗರು ಜಗಳ ಅವುಗಳಿಗೆ ಚಲೋ ಆಕೈತಿ. ಅವ್ರ ಹೋಗ ಇವ್ರ ಹೋಗ, ಇವ್ರು ಜಗಳ ಹಚ್ಚವ್ರು, ಇವ್ರು ಜಗಳಾಡವ್ರ ಹೆಣ್ಮಕ್ಳು. ಇವ್ರ ಜಗಳ ಅಂದ ಕೂಡ ಒಳಗ ಕೂತಿರ್ತಾವಲ್ಲ ಇವ್ ಗಣಸರು ಮೀಸಿ ತುರ್ಕೋತ. ಏನ್ ಹಂಗ ಒಳಗ ಕೂತದಿಲ್ಲ, ಆಗ ಸಿಕ್ಕಾನ ಮಾತಾಡೋದು ಎಂತ ಗಣಸು ಅದನ್ನ ನೋಡಿ.
ಬರ್ತೈತಿ. ಗರಸಾಗಿ ಒಳಗೆ ಕೂತದೆ ಬಾಲ ಹೊರಗ ನನ್ನ ಹೇಳ್ತೀವಿ ಹಿಂಗ ತಿಮ್ಮದನ ಈಕಿ ಗಂಡು ಬಂದ್ರೆ ಆಕಿ ಗಂಡು ಬರ್ತಾನ. ಇವ್ರು ಇಬ್ಬರು ಬಾಗಲ್ದಾಗ ನಿಂತು ನೋಡಿ ನಗ್ಗೋತ ಕುಂಡಿರ್ತಾರ. ಅವ್ ಎರಡು ಬಿಡಿದಾರಕ ಮುಂದೆ ಕೋರ್ಟ್ ಹೋದ್ರ ಹೋತ ಹೋಗಲಿ ಮಗನ ಎಷ್ಟು ಕಟ್ಟಿ ಹೋಗಲಿದ್ರಾಗ ಎದ್ರ ಜಗಳಿದು ಹುಡುಗರು ಜಗಳ. ಸಣ್ಣ ಮಕ್ಕಳ ಜಗಳ ಕೋರ್ಟ್ಗೆ ಹೋಗುವಂತ ವ್ಯವಸ್ಥೆನೂ ಸಾಕಷ್ಟಾಗ್ಯಾವ. ಅವ್ರ ಆಟ ಬೇರೆ, ಬಸವನ ಧ್ಯಾನ ವಚನ ಪಾರಾಯಣ ಭಜನ ದೇವರು ದಿಂಡ್ರು ಇಂಥ ಆಟ ಆಡುವಂಥದ್ದು ನಿಮ್ಮನ್ನು ಆಡ್ತಾವ್ರ. ಬಾ ನೀ ಹ್ಯಾಂಟಾಗು ಈಗ ಇನ್ನ ಇಟ್ಟಿಟ್ಟದ ಚೋಟಿ ಆಡ್ತಾವಿಲ್ರಿ. ಬಾ ಅವ್ ಮದುವೆ ಅದು ಹೋಗಿರ್ತಾವ ಕರ್ಕೊಂಡ್ ಹೋಗಿರ್ತಾವ ನೋಡಿರ್ತಾವ ಅಲ್ಲಿ. ಬಾ ನಾನು ನಿನ್ನ ಗಂಡ ಅಂತೇಗೆ ಅದನ್ನು ರೊಟ್ಟಿ ಮಾಡೋನು. ಬಾ ಮಣ್ಣು ತಗೊಂಡು ರೊಟ್ಟಿ ಮಾಡಿ ರೊಟ್ಟಿ ಗಿಟ್ಟಿ ಹಾಕೈತಿ. ಅದು ಮದುವೆ ಮಾಡಿ ಮದುವೆ ಮಾಡ್ಕೋತಾವ. ಏನ್ ಮಣ್ಣು ಹೋಗ್ಕೋತಾವ ತೆಗಿ ಮೇಲೆ ಮುಂದೆ ಮಣ್ಣು ಉಕ್ಕೊಳ್ಳೋದಾವ. ಈಗ ಮಣ್ಣು ಹೋಗ್ಕೊಂಡು ಬಿಡ್ತಾವ. ಗಂಡ ಐತಿ ಆಗೋದು ಬಾ ತಕ್ಕಿ ಕಾಳು ಹೋಗ್ಕೋತಾವ. ಮುಂದ್ ಪಾಡಿಗೆ ಆಟ ಮುರಿದು ಕೊಲ್ಲಾಪುರಿಗೆ ಹೋಗ್ತು ಆಟ ಮುಗಿಸೋದು ಹೋಗ್ತಾವ. ತಿಂಡಿಗಾಗಿ ಹಠ ಮಾಡಲಿಲ್ಲ. ಗಂಡ ಐತಿಯಾಗಿ ಆಟ ಆಡಲಿಲ್ಲ. ಶಿವಲಿಂಗ ಇದು ಕಾರಣ. ಮಕ್ಕಳದು ಶಿವನ ಅವತಾರ ಆ ಮಾತು ಬೇರೆ. ಆದ್ರೆ ಇಲ್ಲಿ ಕಾರಣ ಏನು ಅಂತ ಕೇಳಿದ್ರ ತಾಯಿ ಕೊಡುವಂತ ಸಂಸ್ಕಾರ. ಬಂಗಾರಮ್ಮ ಮಲ್ಲಿಕಾರ್ಜುನ ಕೊಡುವಂತ ಸಂಸ್ಕಾರ ಇದು. ನೋಡ್ರಿ ನಿಮ್ಮ ಮನೆಯ ಮಕ್ಕಳು ನೋಡ್ರಿ, ಬ್ರಾಹ್ಮಣರ ಮನೆಯ ಮಕ್ಕಳು ನೋಡ್ರಿ. ನೀವು ಸಂಸ್ಕಾರ ಹೇಳ್ತಾನ. ನಿಮ್ಮ ಮನೆಯ ಮಕ್ಕಳ ನೋಡ್ರಿ, ಬ್ರಾಹ್ಮಣರ ಮನೆಯ ಮಕ್ಕಳ ನೋಡ್ರಿ. ಸಂಸ್ಕಾರ ಅವು ಊಟಕ್ಕೆ ಅದು ಕುಣಿಸ್ರಿ. ಅವು ಬ್ರಾಹ್ಮಣರು ನೋಡ್ಬೇಕಾರೆ ಅವ್ರ ಮನೆಗೆ ಹೋಗ್ರಿ. ಒಂದ್ ಮನೆ ಹಂಗ ಕುಂಡ್ರು ಸಿಕ್ಕಂಗ ನಮ್ಮ ಯಾವ ಓದ್ಯಾಗರ ಕುಂಡ್ರು ಸಂಡಾಸರ ಊಟ ಕುಂಡಿರ್ತಾವ. ಹರ್ಸನೆ ಹಾಕತ್ತೆ ಅವ್ರು ಹಂಗಿಲ್ಲ. ಬ್ರಾಹ್ಮಣರ ಮಕ್ಕಳೇ ಅವಕ್ಕೊಂದು ಮನೆ ಹಾಕಿ ಹಿಂಗೆ ಜನವಾರ ಹಿಂಗೆ ಮಾಡ್ಕೋತ ಕೂತಿರ್ತಾವ. ಮಾರಿ ಅವಕ್ಕೆ ಏನಾರು ಒಂದು ತಾಟ ಸಾಬಂಡಿ ಅದು ಹಚ್ಚಿ ಕೊಟ್ಟು ಊಟಕ್ಕೆ ನೀಡಿದ ಕೂಡಲೇ ಅವ್ರಿಗೆ ಎಷ್ಟು ಚಂದ ಊಟ ಮಾಡ್ತಾವ ಮಕ್ಕಳು. ಹಿಂಗೆ ಮಾಡ್ತಾವ ಎಷ್ಟು ಚಂದ ಮಾಡ್ತಾವ. ಮತ್ತೇನತ್ತಾವ ಅಮ್ಮ ನಿಮ್ಮ ಮಕ್ಕಳ ಜೊತೆ ಚೂರುದಲ್ಲ. ಅಮ್ಮ ಅನ್ನ ಬಡಿಸು ಅತಾವಿಲ್ರಿ. ಬ್ರಾಹ್ಮಣರ ಬಡಿಯಾಗ ನೋಡ್ರಿ ಸಂಸ್ಕಾರ ಅದು. ಅಮ್ಮ ಅನ್ನ ಬಡಿಸು. ಬಡಿಸಂದ್ರೆ ಗೊತ್ತಾಕೈತಿ ನಿಮ್ಮ ಬಡಿಸಂದ್ರೆ ಬಡಿಸೋ ತಿಳಿದ್ರೆ ನೀವು ಬಡಿಸಂದ್ರೆ ನೀಡು. ಆ ಬ್ರಾಹ್ಮಣರ ಮನೆ ಅಮ್ಮ ಅನ್ನ ಬಡಿಸು ಸಾಕು ಸ್ವಲ್ಪ ಹಿಂಗ್ ಮಾತಾಡ್ತಾವ. ನಿಮ್ಮ ಇಸ್ಗ ಹಾಕೊಂಡು ಕೂತಿರ್ತಾವ. ಹಿಂಗ್ ತಿನ್ನೋದ್ರಿವ ಎತ್ತಿನ ನೀವು ಹಂಗ ಎತ್ತಿನ ಏನಾದ್ರು ಪಡೆ ಬಿತ್ತಂದ್ರ ತಾಟ ಬರ್ತಾವ. ಯಾವ ಅಮ್ಮ ಅಲ್ಲ ಹೊರಗೆ ಬಂದು ಬಿಡ್ಕೊಂಡು ಬಂದಿರ್ತಾವಲ್ಲ. ಯಾವ ಕಿಚಡಿ ಹಾಕಿ ತಿಂತೀನಿ. ನಿಮ್ಮ ಮಕ್ಕಳು ಕಿಚಡಿ ಅನ್ನ ಬಡಿಸು ಅಲ್ಲ ಹಾಕು. ಕಿಚಡಿ ಹಾಕು ತಿಂತೀನಿ. ನಿಮ್ಮ ಮಕ್ಕಳು ಏನು ಸ್ವಚ್ಛ ಇರ್ತಾವ ಬಿಡ್ತಾವ ಹಂಗ ಹಿಂತಾವ ಹಿಂಗ ಹಂಗ ಕಿಸಬ ತುಂಬ್ಕೋತಾವ. ಇದು ಸೋರಾಕ್ ಕತ್ತಿರ್ತೈತೆ ಅದರಾಗ ಅದು ಶಿವ. ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರು. ಇದು ಸಂಸ್ಕಾರ ಕೊಡುವಂತದ್ದು ನೀವು. ಬಂಗಾರಮ್ಮ ಮಠಕ್ಕೆ ಹೋಗು, ಅದು ಶಿವನ ಅವತಾರ ಇರಲಿ. ಆದ್ರೆ ತಾಯಿ ಕೈಯೊಳಗೆ ಬೆಳಿಬೇಕಲ್ಲ. ತಾಯಿ ಪಡುವಂತ ಸಂಸ್ಕಾರದಿಂದ ಮಕ್ಕಳು. ಇವತ್ತು ನಿಮಗೆ ತಂದೆ ತಾಯಿ ಹೇಳ್ತಾರೆ ನನ್ನ ಮಕ್ಕಳ ಹಾಳಾದರು ಅಂತ ನೀವು ಯಾರು ಅನ್ಬೇಡ್ರಿ. ಹಾಳಾಗ್ಬೇಕಾದ್ರೆ ನೀವ ಕಾರಣ. ಚಲೋ ಆಗ್ಬೇಕಾದ್ರೂ ನೀವ ಕಾರಣ, ಹಾಳಾಗ್ಬೇಕಾದ್ರೂ ನೀವ ಕಾರಣ. ಮಕ್ಕಳ ಮೇಲೆ ನಮ್ಮ ಮಕ್ಕಳು ಹಿಂಗಾದು ಅಂದ್ರೆ ಮೊದಲು ನೀವು ತಿದ್ದಿಲ್ಲ, ನೀವು ಸಂಸ್ಕಾರ ಕೊಟ್ಟಿಲ್ಲ. ಹೌದು. ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರು. ನೀವು ಗುರುಗಳು, ತಾಯಿಗಳು ಗುರುಗಳು. ಹೇಳಿ ತಮ್ಮ ಶರಣನ ಮಠಕ್ಕೆ ಹೋಗು, 2 ಊದಿನ ಕಡ್ಡಿ ತಗೊಂಡು ಹೋಗು.
ನೈವೇದ್ಯ ಮಾಡು, ಪ್ರಸಾದ ಮಾಡು, ಪ್ರಸಾದ ಸ್ವೀಕರಿಸು. ಹಬ್ಬ ಮಹಾತ್ಮರು ಬಂದಾರ, ಕಾಲ್ ಬೀಳು. ಶರಣರು ಬಂದಾರ, ಸಂತರು ಬಂದಾರ, ನನ್ನ ಮನೆಗೆ ಗುರು ಬಂದಾನ, ಹಿರಿ ಬಂದಾನ, ಮಾವು ಬಂದಾನ, ಅತ್ತಿ ಬಂದಾರ, ಅವ್ರ ಕಾಲುಗಳು. ಇದು ಸಂಸ್ಕಾರ. ಮನೆಗೊಬ್ಬ ಮಹಾತ್ಮ ಬಂದಾನ, ಗುರು ಹಿರಿಯರು ಬಂದಾರ. ಅವ್ ಬಂದ ಕೂಡಲೇ ಹಿರಿಯರು ಬಂದಾರ ನಮಸ್ಕಾರ. ಜಂಗಮ ಮೂರ್ತಿ ಬಂದಾನ, ಒಬ್ಬ ಭಿಕ್ಷುಕ ಬಂದಾನ, ನೀಡವು. ಹಸಿದಿದ್ದ ಶಿವಲಿಂಗ, ಹಸಿದಿದ್ದ. ಯಾವ ನನಗೆ ಹಸಿವಾಗ್ಯಾವ ಅಂದ, ಬಾ ಬಿಸಿ ರೊಟ್ಟಿ ಮಾಡಿ. ಮಗ ಹಸಿವು ಅನ್ನೋದಾಗ ಗೊತ್ತಿಲ್ಲ ಅವ್ನು, ಇವತ್ತು ಹಸುದಾನ ಅಂದಾಗ ತಾಯಿಗೆ ಬಹಳ ಆನಂದ ಆಯ್ತು. ಬಿಸಿ ರೊಟ್ಟಿ ಮಾಡಿ, 2 ಬಿಸಿ ರೊಟ್ಟಿ ಮಾಡಿ ಅವ್ನು ನೀರು ಕೊಟ್ಲು. ಹೋಗು ನೋವು ಅಡಿಗೆ ಮನ್ಯಾಗ ಮತ್ತೆ ಅಡಿಗೆ ಮಾಡಾಕ್ತಾನ. ರೊಟ್ಟಿ ಹಸು ಆಗ್ಯಾವ ಅಂತ ಹೇಳಿ ರೊಟ್ಟಿ ನಿಡ್ಸೊಂದಾನ, ಪಲ್ಯ ನಿಡ್ಸೊಂದಾನ. ಮುರದ ಇನ್ನು ಹಿಂಗ ತುತ್ತ ಮಾಡಿ ಬಾಯಿ, ಚಿಕ್ಕ ವಯಸ್ಸಿದು 5-6 ವರ್ಷದ್ದು, 4-5 ವರ್ಷದ ಹಿಂಗ ಬಾಯಿ ಒಯ್ಬೇಕತ್ತಾರ. ಒಬ್ಬ ಭಿಕ್ಷುಕ ಬರ್ತಾನೆ, ಭಿಕ್ಷಾನ್ ದೇಹಿ ಹಸಿವಾಗಿದೆ ಅಂದಾಗ ಮುಪ್ಪಿನ ಮೂಲಕ ಹೋಗಿ ನೋಡ್ತಾ, ಕೈ ತುತ್ತು ತೆಳಗಿಟ್ಟು ಮತ್ತೆ ಅಡ್ನಾಗಿಟ್ಟು ನೋಡ್ತಾನ. ಮುಪ್ಪಿನ ಮೂಲಕ ಹಸಿದಾನ, ಗದಗದ ನಡಗಕತ್ತಾನ, ಶರೀರ ಒಳಗೆ ನಿಂದ್ರಕ ತಾಕತ್ತಿಲ್ಲ. ಹೋಗಿ ಅದನ್ನ ಕೊಡಬೇಕಂತ ತಾಟನ ತಗೊಂಡು ಹೋಗ್ಯಾನ. ಅವ್ರು ತಿನ್ನುವಂತ ತಾಕತ್ತಿಲ್ಲ ಅಂತ ಹೇಳಿ ಆ ಅಜ್ಜನನ್ನ, ಭಿಕ್ಷುಕನನ್ನ ಅವನು ಕರ್ಕೊಂಡು, ಅತಿಥಿ ದೇವೋ ಭವ ಅಂತೇಳಿ ಕರ್ಕೊಂಡು ಒಳಗೆ ತಾಕುಂಡ್ರ ಜಾಗ ಕುಡಿಸಿ, ತಾನೇ 5 ವರ್ಷದ ಶಿವಲಿಂಗ ತಾನೇ ತುತ್ತು ಮಾಡಿ ಅವನೇ ತುತ್ತು ಮಾಡಿ ಉಣಸಾಕತ್ತಾನ. ಏ ತಮ್ಮ, ಇನ್ನೊಂದು ರೊಟ್ಟಿ ಬೇಕೇನು? ಬಾಯಿ ಮಾಡಿಲ್ಲ. ಹೊರಗೆ ಬಂದ ಬಂಗಾರಮ್ಮ ನೋಡ್ತಾಳ, ಈ ಸನ್ನಿವೇಶವನ್ನು ನೋಡಿ ಕಣ್ಣಾಗ ನೀರು ದಪ ದಪ ಅಂತ ಬೀಳ್ತಾಳ. ಆನಂದ ಆಗಿ ಮಗನ ಅಪಗೋತಾಳ. ಇದ್ದ ಇಂಥ ಮಗ. ಹಸಿದು ಬಂದ ಜಂಗಮ ಯೋಗಿಗೆ ಕುಸ್ತಿ ಕಾಯದ ಮಾಡಿದ ಕಾಗಿ, ಮುಂದಿನ ಮನೆಗೆ ಹೋಗೆಂದು ಸಾಗಿ, ನಿನಗೆ ಪುಣ್ಯ ಹೇಗೆ ದೊರಕಿತು ಇಲ್ಲೇ ಕೂಗಿ. ಒಬ್ಬ ಹಸಿದ ಜಂಗಮಗ, ನಾನು 5 ವರ್ಷದ ಬಾಲಕ. ಮರ ಬೆಳೆದು ಸಣ್ಣಗಿದ್ದಾಗ ನೋಡ್ಬೇಕು, ಅದು ಚಂದಂಗೆ ಬೆಳೆದು ಯಾವಾಗ ಗೊತ್ತಾಗ್ತದ. ನಾವು ಬೆಳೆಸೋದು ಸಣ್ಣಾಗಿದ್ದಾಗ ಮರ ಬೆಳೆಸಬೇಕು. ಈಗ ಡೊಂಕ ಆಗಿತ್ತಂದ್ರೆ ಮುಂದೆ ಡೊಂಕ. ಮಗನ ಅಪಗೋಂತಾಳ, ಅವನ ಗುಣಕ್ಕೂ ಒಪ್ಪಗೋಂತಾಳ. ಸವಾಸ್ ನನ್ನನ್ನು ಹೊಟ್ಟಿನ ಹುಟ್ಟಿದ ಸಾರ್ಥಕ. ಇಂಥ ಚಿಕ್ಕ ವಯಸ್ಸಿನೊಳಗ ಕರುಣೆ ಅದಲ್ಲ ನಿನ್ನ ಹೃದಯದೊಳಗ, ಕರುಣೆಯಿಂದ ಅದರಾಗ ನೀರು ಕಳಿಸಲಿಲ್ಲ, ಕೈ ತುತ್ತ ಮಾಡಿ ಅವನು ತಿಳಿಸುವಂತ ಇಂಥ ಮಗುವನ್ನ ಪಡೆದ ನನ್ನ ಗರ್ಭ, ನನ್ನ ಜನ್ಮವೇ ಪಾವನ ಅಂತೇಳಿ ಆ ಮಗು ಶಿವಲಿಂಗನ ಅಪ್ಕೊಂಡು ಮುದ್ದಾಡ್ತಾಳ. ಭಿಕ್ಷುಕ ಊಟ ಮಾಡಿ ಹೋಗ್ತಾಳ. ಅರ್ಥ ಏನು ಅಂತ ಕೇಳಿದ್ರೆ ಇದನ್ನೆಲ್ಲ ಏನು ಅಂದ್ರೆ ಸಂಸ್ಕಾರವನ್ನ ತಾಯಿ ಬಂಗಾರಮ್ಮ ಮಲ್ಲಿಕಾರ್ಜುನ ಕೊಟ್ಟು. ನಿಮಗೊಂದು ಮಾತು ಹೇಳ್ತಾರೆ, ನಿಮ್ಮ ತಾಯಿಗಳದ್ದು ಮಕ್ಕಳ ಬೆಳವಣಿಗೆಗಳು ತಂದೆಗಳಿಗಿಂತ ನಿಮ್ಮದು ಕರ್ತವ್ಯ ಭಾಳ. ಅವ್ರದ್ದು ಐತಿ. ಅವ್ರ ಮಾತಿಗೆ ಮತ್ತಾರ ನೋಡ್ರಕ್ಕಾರ, ಆ ಹುಡುಗನ ಬೆಳೆಸೋದು ನಿಂದ ಸಲಿಗಳ ಮತ್ತಾರಿಲ್ರಿ ಇವ್ರ. ಯಾಕಂದ್ರೆ ಇವರು ಬೆಳೆಸ್ಬೇಕಲ್ಲ, ಇವ್ರೇನು ಕಾಮಗಾರ ಇರ್ತೀರಿ ಇವ್ರಿಗೆ. ನೀವು ಒಳಗೆ ಅಡಿಗೆ ಮಾಡಾಕತ್ತಿರ್ತೀರಿ, ನಮ್ಮ ಹಳ್ಯಾಗ ಬಾಳಿದು. ನೀವು ಒಳಗೆ ಅಡಿಗೆ ಮಾಡಾಕತ್ತಿರ್ತೀರಿ, ಹೊರಗೆ ಕೂತಿರ್ತಾವ. ಚುಟ್ಟ ಸಿಗರೇಟ ಸೇರ್ತಾರ, ಕೈ ಬಿಡಿ ಸೇರ್ತಾರ. ಕಡ್ಡಿದೆ ಬಿದ್ದಿದ್ದಿಲ್ಲ ಅವ್ರಿಗೆ. ನಿಮಗೆ ಹಿಂದೆ ಕೂತಾಗ ಮುಂದೆ ಬರ್ಬೇಕಲ್ಲ, ಇದು ಹಿಂದೆ ಇದು ಮಂದಿ ನಿಮ್ಗೆ ಮುಂದೆ ಹಾಕಿ ಹಿಂದಾಗ ಅವರು ಅದು ಬಿಡಿ ಹಚ್ಚುವ ಹತ್ತಲ್ಕಾಯಿ ಕಡಿದ ಇದಕ್ಕಾಗಿ ತಾವು ಎದ್ದು ಹೋಗಕ್ಕಿಂತ ದಾಡೆ ಇವ್ರಿಗೆ. ಏ ತಮ್ಮ ಬಾಯಿ, ಆ ಕೂಸಿರ್ತಾವ 5 ವರ್ಷದ್ದು, ಬಾಯಿ ಈ ಬಿಡಿ ಹಚ್ಕೊಂಬ ಒಲ್ಯಾ ಮಾಡ್ತಾರಿಲ್ಲ ಅವ್ ಹಿಂಗ. ನಮ್ಮೂರಾಗ ಮಾಡತ್ತ. ಏ ಅದನ್ನ ಹಚ್ಕೊಂಡೆ ಬಾ, ಹಚ್ಕೊಂಡು ಬರ್ತಾನು. 8 ದಿವಸ ಹಚ್ಕೊಂಡ್ ಬರಮ್ಮ, 1 ದಿವಸ ಹಚ್ಕೊಂಡ್ ಬರ್ತಾ. ಅದು ಹಂಗಾನು ಹತ್ತುದಿಲ್ಲ. ಅದು ಅವ್ನು ಹೋಗಿ ಮತ್ತೆ ಅವನ ಕೈಯಾಗ ಕೊಡ್ಬೇಕಲ್ಲ ಅವ. ಮತ್ತೆ ಅವ ಹಚ್ಕೊಂಡ್ ಬರ್ತಾನ. 5 ವರ್ಷದ ಕೂತ ಏ ಅಕ್ಕ ಮತ್ತೆ ನೀವು ಗಣಸು ಚುಟ್ಟ ಹಚ್ಕೊಡ, ಬಿಡಿ ಹಚ್ಕೊಡ. ಆಕೆ ಅಡಿಗೆ ಮಾಡೋದು ಬಿಟ್ಟು ಇವಾಗ ಅದ್ರ ಈ ಸಾಯ್ತದೆ ಮುಂದೆ ಹಚ್ಕೊಂಡ್ ಬರಕ್ಕೆ ಆಕೆ ಹೋಗ್ತಾರೆ.
ನಿರ್ವಹಣ ಇದು ದಬ ದಬ ಬಡಿತಾನ. ಆಕೆ ಹಚ್ಚಿ ಕೊಡ್ತಾಳ, ಆ ಹುಡುಗನ ಕೈಯಾಗ ಹಚ್ಚು, ಅವು ಹಂಗನೂ ಹತ್ತುದಿಲ್ಲ. ಸುಮ್ಮನೆ ಹೇಳ್ತಾನೆ, ಹಂಗೇನಿಲ್ಲ. ಅವು ಚುಟ್ಟ ಹಂಗ ಹತ್ತದಲ್ಲ, ಅವ ಜಗ್ಗಿನಾಗ ಹತ್ತಾವ. ಮತ್ತೇನು ಅವಾಗಳು ಜಗ್ಗಿ ಕೊಡ್ತಾರೋ ಹೆಂಗೆ ಕೊಡ್ತಾರ, ಅವು ಹತ್ತಲ್ಲಿ ಊಟ ಹತ್ತದಲ್ಲ. ಅವು ಮಾಡಿದಾಗ ಅವ್ರು ಹಚ್ಚಿ ಕೊಡ್ತಾರ. ಆ ಹುಡುಗ ತಂದು ಅಪ್ಪನ ಕೈ ಕೊಡ್ತೈತಿ. 1 ದಿವಸ ಆತ್, 2 ದಿವಸ ಆತ್, 4 ದಿವಸ ಆತ್, ಇಟ್ಟೆಲ್ಲ ಮಾಡ್ತೈತಿ. ಅದು 5ನೇ ದಿವಸ ಕೊಡಕತ್ತೈತಿ. ಅವ್ವ ಹಚ್ಚಿ ಕೊಡ್ತಾಳು, ಅಪ್ಪ ಜಗ್ತಾನು. ನಾಯಕ್ ಜಗ್. ಹೌದು, ನೀವು ದಿವಸ ಕೊಡ್ತೀರಿ ಅಂದ್ರೆ ಅವ್ನು ಜಗ್ಗವನ. ಇದೇನೋ ಮಜಾ ಇದ್ದಿರ್ಬೇಕಲ್ಲ. ಜಗ್ಗು ಕೊಡಾಕಿದ್ರೆ ಬಿಡಿ ಹಚ್ಚಿ ಕೊಡತ್ತಾರ ಅಂದ್ರೆ ಏನೇ ಇರ್ಬೇಕಂತೇಳಿ ಎಲ್ಲ ಹಚ್ಕೊಟ್ಟು ಬರ್ಕೊಡೋದು. ಬಾಕಲ್ದಾಗ ಬರ್ತಾನೋ, ಹಚ್ಚ ಕಡೆ ಇಚ್ಚ ಮರಿ ಇರ್ತೈತಿ, ಸಿವಿ ಹತ್ತೈತಿ. ಇವ್ ಕೊಡೋದ ಇನ್ನು ಮುಂದೆ ಅವನ ಜಗ ಅರ್ಧ ಸುಟ್ಟ ಕೊಡ್ತಾನ. ಇದು ಸಂಸ್ಕಾರ. ಬಂದವರಿಗೆ ನಮಸ್ಕಾರ ಅನ್ರಿ, ಮನಲ್ ನೀವು ಮಾಡ್ರಿ, ಮಕ್ಕಳು ಮಾಡ್ತಾವ. ಮಹಾತ್ಮರಿಗೆ ನಮಸ್ಕಾರ ಮಾಡಿಸ್ರಿ, ನೀವು ಮಾಡ್ರಿ, ಮಾಡ್ತಾವ. ಯಾರು ಹಿರಿಯಾರ ಮನೆಗೆ ಬಂದ್ರ ಈ ಕಡೆ ಏನ್ ಮಾಡ್ತಾರ ಗೊತ್ತಿಲ್ಲ. ನಮ್ಮ ಕಡೆ ದಟ್ ಹೇಳ್ತೇನೆ ನಾನು. ಈಗ ಅಕಸ್ಮಾತ್ ಮನ್ಯಾಗ ಒಂದು 5-6 ವರ್ಷದ ಹುಡುಗ ಐತಿ. ಆ ಹುಡುಗಗೆ ಸ್ವಾದರ ಮಾವ ಅದು ಮನೆಗೆ ಬಂದಂದ್ರ ಕಾಲು ಬೀಳತ್ ಅನ್ಬೇಕಾವ. ಮಾವ ಬಂದಪ್ಪ, ಮಾವ ಮಾಮ ಮಾವ ಬಂದಾನ, ಮಾವ ಕಾಲು ಬೀಳು ಕಲಿಸೋದಿಲ್ಲ ಹಂಗ. ಅಪ್ಪು ಯಾರು ಬಂದಾರ ನೋಡು, ರಜೆ ಯಾರು ಬಂದಾರ ನೋಡು, ನಿಮ್ಮ ಮಾವ ಬಂದಾನ, ಮಾಮ 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 ಕಾಲು ಬಿಡೋದು. ನೀವ ಮಾಮ ನೀನು ಒತ್ತಿ ನನ್ನ ಕಾಲು ತೋರಿಸ್. ಅದು ಇಟ್ಟಿರ್ತೈತಿ, ಕಾಲು ತೋರಿಸ್ತೈತಿ. ಮುಂದೆ ಬದುಕತ್ತಂದು ಕೂತ್ ಬಿಡ್ತಾವ. ಸಂಸ್ಕಾರ ಕಾಲು ಬೀಳೋದು. ಇದನ್ನು ಕಲಿಸ್ತಾರಲ್ಲ ಆಯ್ಗಳಿಗೆ, ಅದು ಅಜ್ಜಿಗಳಿಗೆ ಅದು ಇರ್ತಾರೆ. ಗಂಡ ಅಜ್ಜಿ ಅದು ಬಂದು ಅಂದ್ರೆ ನಮ್ಮ ಕಡೆ ಇರ್ತಾರ ಹಂಗ. ಅಜ್ಜಿ ಆ ಹುಡುಗ ಅಜ್ಜಿ 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 ಐತಿರಲ್ಲ, ಆಯಿ ಐತಿರ. ಆಯಿ ಬಂದಂದ್ರ ಅದನ್ನ ನಡ್ಕೋತ ಬರಾಕತಿರ್ತೈತೆ, ರಗಡಾಗಿರ್ತೈತೆ. ಅದಕ್ಕ ಯಪ್ಪ ರಜಾ ಯಾರು ಬಂದ್ರು ಹಿಂಗತ್ತಾರ. ಅಜ್ಜಿ ಬಂದು ಅಜ್ಜಿ ಅನ್ಬಿಡುದಿಲ್ಲ, ನೀನ್ ಹ್ಯಾಂಗ್ ಬಂದ್ರು ಹಿಂಗ್ ಕಳಿಸ್ತಾರ. ಅದಕ್ಕೆ ಗೊತ್ತಾರಿಲ್ರಿ ಹಿಂಗ ಯಾರು ಬಂದ್ರು ನೋಡು, ನೀನ್ ಹ್ಯಾಂತಿ. ಅದು ಇಂದು ಮನ್ಯಾಗ 4 ಮನ್ಯಾಗ ಹೊಂಟೈತಿ ಮುದಿ. ಈ ಹುಡುಗ ಐತಿ 5 ವರ್ಷದ ಹುಡುಗ 100 ವರ್ಷದ ಮುದುಕಿ ಮದುವೆ ಮಾಡೋರು. ಯಾರು ಬಂದ್ರು ನೋಡ, ನಿನ್ ಹ್ಯಾಂತಿ ಬಂದ ನೋಡ. ಅದು ಕಡೆ ಅದು ನನ್ನ ಹ್ಯಾಂತಿ ಅಟ್ಟ ಅಂದ್ ಬಿಡುದಲ್ಲ. ಅದಕ್ಕೆ ನನ್ನ ಹ್ಯಾಂತಿ ನೀನು ಓಡಿಸೋದು ಹೋಗ್ಕದ ಅಣ್ಣ. ಮುಂದೆ ಅದು ದೊಡ್ಡವಾಗ ಓಡಿಸೋದು ಹೋಗ್ತಾವ. ಯಾರು ಮನೆ ಬಾಯಿ ಕಿಸ್ಕೊಂಡು ಕುಂಡಿರ್ತಾರೆ. ಅದು ನಿಮ್ಮ ತಪ್ಪು, ನಾವೇನು ಮಾಡೋದು. ನೀವು ಕಲಿಸೋದು ಸಲಿಗೆದು. ಈಗಿನ ಪರಿಸ್ಥಿತಿ ಒಳಗ ಸಿಟಿ ಒಳಗ ಸಿಟಿ ಅಂದ್ರೆ ಇದಾವ ಸಿಟಿ ಇರ್ತಾರಲ್ಲ, ಇದ್ರಾಗ ಬಹಳ ಸುಧಾರಿಸಿದ ಹೆಣ್ಮಕ್ಳು ಎದೆ ಹಾಲ ಕೊಡೋದ್ರ ಮಕ್ಕಳಿಗೆ. ಯಾಕೆ ಕೊಡೋದ್ರ ಅಂದ್ರೆ ಇವ್ರ ರೂಪ ಕೆಡ್ತೈತಿ ಅಂತ. ಇವ್ರ ರೂಪ ತಗೋದಿನ ಬೇಕಿ 10,000 ಹಡದ್ ಬಡ್ಕೊರ್ಲೆ ಹೆಣದ ಬೂದಿ ಪೌಡರ್ ಸಿಗ್ತಾಗ ಬಡ್ಕೊಂಡು ಚಂದ ಕಾಣ್ತೀವಿ. ಎದೆ ಹಾಲು ಕೊಟ್ರ ಮಕ್ಕಳಿಗೆ ಎದೆ ಹಾಲು ಕೊಡೋದ ಬಾಟ್ಲಿ ಹಾಲು ಕೊಡ್ತಾರೆ. ಯಾಕಂದ್ರೆ ಇವರು ಆರೋಗ್ಯ ಕೆಡ್ತದ, ರೂಪ ಕೆಡ್ತದ ಅಂತ ಹಾಲು ಕೊಡ್ತಾರ. ಇದನ್ನ ಎಂದೂ ಮಾಡಬೇಡ. ಬಾಳ ಕೆಟ್ಟಿದ್ದು. ತಾಯಿ ಹಾಲು ಅಂದ್ರೆ ಮಕ್ಕಳಿಗೆ ಅಮೃತ. ನೀವು ಬೇಕ ನಿಜವಾದ ಕೈಲಾಸದೊಳಗೆ ಅಮೃತ ತಂದ್ರು ತಾಯಿ ಹಾಲಿನ ಸರಿಸಮ ಆಗೋದಿಲ್ಲ. ಇದನ್ನ ಪಕ್ಕ ನಿಂತಿದ್ದೀವಿ. ಆದ ಘಟನೆ ಹೇಳ್ತಾನ. ಛತ್ರಪತಿ ಶಿವಾಜಿ ತಾಯಿ ಜಿಜಾಬ ಆಕಿ ಏನೋ ಒಂದು ಕೆಲಸಕ್ಕೆ ಹೋಗಿದ್ರು. 2-3 ವರ್ಷದ ಕೂಸ. ಅದು ಇನ್ನ 2 ವರ್ಷದ ಕೂಸ ಶಿವಾಜಿ. ಅಂತ ಕೂಸಿನ ಬಿಟ್ಟ ಏನೋ ಒಂದು ಕೆಲಸ ಬಂದಿತ್ತು. ದಾಸಿಗೆ ಹೇಳಿದ್ದು, ಸೇವತಿಗೆ ಹೇಳಿದ್ದು, ನೀ ಸ್ವಲ್ಪ ನೋಡ್ಕೊತ ಇವರು, ನಾವೊಂದು ಕೆಲಸ ಐತಿ ಮುಗಿಸೋದು ಬರ್ತದ ಅಂತ ಹೇಳಿದಾಗ ಆಗ್ಲಿ ಅಂತ ಹೇಳಿ ಬಹಳ ಪ್ರೀತಿ ಇದ್ಲ ದಾಸಿ ಸೇವಕಿ ಆ ಮಗುವಿನ ಮೇಲೆ. ಛತ್ರಪತಿ ಶಿವಾಜಿ ಮೇಲೆ ಬಹಳ ಪ್ರೀತಿ ಅಂದ್ರೆ ಬಹಳ ಪ್ರೀತಿ. ಅದಕ್ಕೆ ಏನು ಆಗಲ್ದಂಗೆ ನೋಡ್ಕೊತಿತ್ತು, ಆಟ ಆಡಿಸ್ಲು ಎಲ್ಲ. ಆದ್ರೆ ಅಳಾಕಿತ್ತು, ಹಸಿದ ಅಳಾಕೈತಿ ಅದು ಹುಡುಗ.
ಹಸದ ಅಳಾಕಾಯ್ತು. ಹಸದ ಅಳು ಟೈಮ್ದೊಳಗೆ ಏನಾಯ್ತು ಅಂತ ಕೇಳಿದ್ರೆ ಆ ದಾಸಿ ಏನ್ ಮಾಡಿದ್ದು ಪುಣ್ಯಾತ್ಮರೇ ಅಂತ ಕೇಳಿದ್ರೆ, ಅವ್ವಾರು ಇನ್ನ ಬರೋದು ಲೇಟ್ ಆಕೈತಿ, ಅದ್ ಕೂಸ ಹಸದೈತಿ ಪಾಪ ಶಿವಾಜಿ ಅಂತ ಹೇಳಿ ತನ್ನ ಎದೆ ಹಾಲನ್ನು ಕೊಡಕ ತನ್ನ ಎದೆ ಹಾಲನ್ನು ಕೊಟ್ಲು. ಎದೆ ಹಾಲು ಕೊಡಾಕ್ ಹತ್ತಿದ್ದು ಎಲ್ಲಿ ಹೋಗಿದ್ದ ಜೀಜಾವಿ ಬಂದು ನೋಡ್ತಾಳ, ಸಟ್ಟ ಹುಡುಗರು ಕಸ್ಕೊಂಡ್ ಬಿಟ್ರು ಕೈಯಲ್ಲಿ. ಏ ಹುಚ್ಚಿ ಏನ್ ಕೆಲಸ ಮಾಡಿದಿ ಅಂತ ಹೇಳಕ್ಕೆ ಅಂತಾಳ, ನಾಡ ಕಟ್ಟುವ ವೀರ ನನ್ನ ಮಗನಿಗೆ ಅಧೈರ್ಯದ ಸೇವಕಿಯ ಹಾಲು ಬೇಡ ಅಂತೇಳಿ ಆ ಕೂಸಿನ ಕೈಯಿಂದ ಕಸ್ಕೊಂಡ ಕಾಲ ಮ್ಯಾಲ ಮಾಡಿ ಮುಖ ತೆಳಗ ಮಾಡಿ ಹಾಲು ಇದು ಅಳಿಗಾಡ್ಸಿ ಹಾಲು ಕಕ್ಕಿಸಿಬಿಟ್ರು ಜೀಜಾಬಾಯಿ. ಹಾಲೆಲ್ಲ ಹೊರಗೆ ಬರ್ತಕ್ಕ ಕಕ್ಕಿಸಿಬಿಟ್ಲು. ಗದಗದ ನಡಗಾಕೈತ್ಲಿ ಸೇವಕಿ. ಆಯ್ತಲ್ವ ಚಲೋ ಮಾಡಿ, ನಿನ್ನ ಮ್ಯಾಲ ವಿಶ್ವಾಸ ಇಟ್ಟಿದ್ದಕ್ಕಾಗಿ ಹಿಂಗ ಮಾಡಿದಲ್ಲ ಅಂತೇಳಿ ಬೈದು ಬಿಟ್ಬಿಟ್ಲು. ಮುಂದೊಂದು ಪ್ರಸಂಗ ಆಗ್ತದೆ. ಮುಂದೊಂದು ಪ್ರಸಂಗ ನಡೀತದೆ ಯುದ್ಧ ಮಾಡುವ ಸಮಯದೊಳಗ. ದೊಡ್ಡವನಾದ ಮೇಲೆ ಯುದ್ಧ ಮಾಡುವ ಸಮಯದೊಳಗ ಫುಲ್ ವಿದ್ಯೆ ನಡ್ತೈತಿ. ವಿದ್ಯ ನಡೆದ ತಾಯದೊಳಗೆ ಗೆದಿತನ ಆ ಮಾತಾಡಿ ವಿದ್ಯ ನಡೆದ ತಳದೊಳಗೆ ಎದಿ ಗದ 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 ಅಂತ ನಡಗದೈತೆ. ವೀರ ಸೂರ ಧೀರ ಛತ್ರಪತಿ ಶಿವಾಜಿಗೆ ಎದಿ ಒಂದು 5 ನಿಮಿಷ ನಡಗಾಕತ್ತೈತಿ. ಕತ್ತಿ ಅಲ್ಲೇ ಹೋಗೋದು ಮನೆಗೆ ಹೋಗ್ಕ ತಾಕತ್, ನಿಮ್ ಎದಿ ಹಾಲಿನ ತಾಕತ್. ಕತ್ತಿ ಅಲ್ಲೇ ಹೋಗೋದು ಮನೆಗೆ ಹೋಗ್ತಾನ, ವಿದ್ಯೆ ಮುಗಿಸಿ ಮನೆಗೆ ಹೋಗ್ತಾನ. ಅವಾಗ ಟ್ಯಾಕಿ ಮಾಡೋದು ಅಲಾಕತ್ತಾನ. ಕರೆ ಹೇಳಿ, ಯಾಕಂದ್ರೆ ಧೈರ್ಯದ ಪುರುಷ ನಾನು. ರಕ್ತದ ಕಣಗಳಲ್ಲಿ ನನಗೆ ಧೈರ್ಯ ಅದ, ಸೂರತನ ಧೀರತನ ಅದ. ಆದ್ರೆ 5 ನಿಮಿಷ ನಾನು ಎದೆ ನಡಗಿತ್ಲ. ಕಾರಣ ಏನು ಅಂತ ಹೇಳಿದಾಗ, ಏನ್ ತಪ್ಪು ನೀವು ಮಾಡಿದೆ ಅಂದಾಗ ಆ ತಾಯಿಗೆ ನೆನಪಾಗ್ತದ. ತಮ್ಮ ನಾ ತಪ್ಪು ಮಾಡಿ ಅಂದ್ರೆ ನಾ ಇನ್ನೊಂದು ಸಮಯದಾಗ ಸೇವಕಿ, ಅಧರ್ಮದ ಸೇವಕಿ ಆಗಿರುವಂತ ಸೇವಕಿ ಎದೆ ಹಾಲು ಕುಡಿಸಾಳ. ಅದನ್ನ ಕಕ್ಕಿಸಲು ಸ್ವಲ್ಪ ಉಳಿದಾವ. ಅದಕ್ಕೆ ನಿನಗೆ ಅಧೈರ್ಯ ಬಂದು ನಡುಗುವಂತ ಪರಿಸ್ಥಿತಿ ಯುದ್ಧದೊಳಗೆ ಬಂತು ಅಂತ ಹೇಳಿದೆ. ಇಂಥ ತಾಕತ್ತ ತಾಯಿ ಹಾಲಿನೊಳಗ. ಅದಕ್ಕಾಗಿ ಪುಣ್ಯಾತ್ಮರ ಏನಂತ ಕೇಳಿದ್ರೆ, ನೀವೇನ್ ಮಾಡಿಬಿಡ್ತೀರಿ, ಎದಿ ಹಾಲು ಕುಡಿಸಬಾರ್ದು, ಅದಾಕೈತಿ ಇದಾಕೈತಿ ಅಂತ ಹೇಳಿ ಅವು ಇನ್ನ 5 ವರ್ಷ 3 ವರ್ಷ ಇರ್ತಾವೋ ಬಾಟ್ಲಿ ಪಟ್ಟು ಬಿಡ್ತಿರ್ತಾವ ಕೈಯಾಗ. ಹಿಂಗ್ ಮಾತಾಡಿಲ್ಲ. ಸಣ್ಣಾಗಿದ್ದಾಗ ನಾವು ಬಾಟ್ಲಿ ಕೊಟ್ಟಾರೆ ಅವ್ ಕೈಯಾಗ. ಹೇಳ್ತೇನೆ ನಾ ಹೇಳೋದು. ಇಲ್ಲ ಇಟ್ಟಿರ್ತಾವು. 3 ವರ್ಷದಾಗಿದ್ದಾಗ ಬಾಟ್ಲಿ ಕೊಟ್ಟಾರೆ ಅವತ್ತವು ಯವ್ವ. ಈಗ ಬಾಟ್ಲಿ ಕೊಟ್ಟ ನೀನ್ ದೊಡ್ಡ ಮಗನ ಬಿಡಂದ್ರೆ ಯಾಕೆ ಬಿಡೋಣ ಅಂತ ಹೇಳಿ ಬಿಡೋದ ಮನೆಗೆ ಕೊಟ್ಟ. ಯಾಕಂದ್ರೆ ಸಣ್ಣ ಕೊಟ್ಟ ಬಾಟ್ಲಿ ಸಾಯಿ ತಗೊಂಡು ಬಿಡುದಲ್ಲ. ನೋಡ್ಬೇಕಾದ್ರೆ ಕುಡೋದು ಎಷ್ಟು ಚಂದ ಬಿದ್ದಿರ್ತಾವ ಗಟಾರದಾಗ. ಮಮ್ಮಿ ಒಟ್ಟ ನೀವು ಈ ಊರ್ ಕಡೆ ಹೇಳುದನ್ನ ಒಟ್ಟ ನಮ್ಮ ಊರ್ ಕಡೆ ಹೇಳೋದನ್ನ, ಒಂದ್ ಊರಿಗೆ ಹೋಗಿದ್ದು, ಗಟಾರದಾಗಿದ್ರು ಹಂದೆಲ್ಲ ಗುಡಿಗೆ ಬಂದಿದ್ದು ದೇವ್ರಿಗೆ. ಗಟಾರದಾಗಿದ್ದು ಹಂದೆಲ್ಲ ಹನುಮಾಪನ ಗುಡಿಯಾಗ ಮನೆಗಿದ್ದು, ದೇವ್ರ ಗುಡಿಯಾಗ ರಾತ್ರಿ ಅಲ್ಲೆಲ್ಲ ಮನೆಗೆ ಬಿಟ್ಟಿದ್ದು. ಅದೇ ಕೂಡ ಇಂಥ ಕಮಿಟಿ ಅವರು, ಗುಡಿ ಕಮಿಟಿ ಅವರು ಆದ್ರೂ ನೋಡ್ತಾವ ಬರೀ ಹಂದಿನ ಗುಡಿ ಎಲ್ಲ ಹಂದಿನ. ಅವಂದ್ರು ಎಲೆ ಹಂದಿಗಳಿರ ಅಂದ್ರೆ ಇವ್ರು ಯಾರು ಅಧ್ಯಕ್ಷರ ಅಂದ್ರು, ಎಲೆ ಹಂದಿಗಳಿರ, ನೀವಿರೋ ಜಾಗ ಅಲ್ಲ ಇದು, ಇಲ್ಲಿ ನಾವಿರೋ ಜಾಗ, ಗುಡಿಯಾಗ ನೀವ್ಯಾಕೆ ಬಂದಾರಿ ಅಂದ್ಕೊಳ್ಳಿ. ಹಿರಿಯ ಎದ್ದು ನೀವು ಕೇಳ್ತಂತ, ಎಲೆ ಹಿರಿಯರೇ, ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಂದಿ ಅಂತ. ಅಧ್ಯಕ್ಷರೇ, ನಮ್ಮ ತಪ್ಪು ಏನೂ ಇಲ್ಲ. ಯಾಕಂದ್ರೆ ನಾವು ಹಂದಿಗಳು ಗುಡಿಗೆ ಬರಬಾರದು. ಆದ್ರೆ ನಿಮ್ಮ ಮಂದಿಗಳು ನಮ್ಮ ಜಾಗಕ್ಕೆ ಬಂದಾರ. ಅದು ಫುಲ್ ಆಗಿರೋದರಿಂದ ನಾವು ಇಲ್ಲಿ ಬಂದದ್ದು. ಅವ್ರಿರೋ ಜಾಗಕ್ಕೆ ನಾವು ಬಂದದ್ದು, ನಾವಿರೋ ಜಾಗಕ್ಕೆ ರಾತ್ರಿ ಅವ್ರು ಹೋಗ್ಯಾರ. ಅದಕ್ಕೆ ಅವ್ರು ಹೌಸ್ಫುಲ್, ನಮ್ಮ ಮಗನಿ ಹೌಸ್ಫುಲ್ ಆಗೈತೆ ಗಟಾರ. ಅದಕ್ಕಾಗಿ ನಾವು ಇಲ್ಲಿ ಬಂದದ್ದು. ಅವ್ರನ್ನ ಇಲ್ಲಿ ಕಳಿಸಿ ನಾವು ಅಲ್ಲಿ ಹೋಗ್ತು. ಇಲ್ಲದ ನಾವು ಇಲ್ಲೇ ಬಾಟ್ಲಿ ಏನು ನೀವು ಕೊಟ್ಟಾರಲ್ಲ, ಅದ ತಪ್ಪು. ನೀವು ಹಾಗೆ ಕೊಟ್ಟಿರ್ತಿರ್ಲಿ ಮುಂದವು. ಯಪ್ಪ ಅಪ್ಪಾರ ನಮ್ಮ ಮನ್ಯಾಗ ಕುಡಿಯಾಕತ್ತೈತಿರ ಮಗ ಚೂರಂತೇಳಿ ಬರ್ತಾರ. ಅವರು ಬರ್ತಾರಿಲ್ಲ, ನೀವೇ ಹೇಳ್ಬೇಕಪ್ಪ, ಸಣ್ಣಗಿದ ಬಾಟ್ಲಿ ಕೊಟ್ಟರಿ, ಅದಕ್ಕೆ ಕುಡಿ ಹೋಗಿಲ್ಲ. ನಾವೇನು ಮಾಡೋದಕ್ಕೆ, ದಾರ ಮಾಡಿಕೊಡ್ರಿ, ನಿಂಬೆಕಾಯಿ ಮಾಡಿಕೊಡ್ರಿ, ದಾರ ನಿಂಬೆಕಾಯಿ ಸರಿ ಕುಡಿದು ಬಿಡ್ತಾರ ಅವರು. ನೀವು ಬಾಟ್ಲೆ ಕೊಡೋದು ಬಿಡ್ರಿ.
ನಿಮ್ದು ಯಾವ್ದು ತಪ್ಪಿಲ್ಲ. ಅದಕ್ಕಾಗಿ ಪುಣ್ಯಾತ್ಮರ ಏನು ಅಂತ ಕೇಳಿದ್ರೆ ಆ ತಾಯಿ ಬಂಗಾರಮ್ಮ ಏನು ಹತ್ತಿದ್ದು ಅಂತ ಕೇಳಿದ್ರೆ ನನ್ನ ಮಗ ಸಾವುಕಾರ ಆಗ್ಲಿ ಅಂತ ಎಂದು ಕೇಳಿದ್ರು. ತಾಯಿ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೆ ಮೊದಲು. ನನ್ನ ಮಗ ಶ್ರೀಮಂತ ಆಗ್ಲಿ, ರಾಜ ಆಗ್ಲಿ, ರಾಜಕಾರಣಿ ಆಗ್ಲಿ, ಕಾರ್ಗಡದಾಗ ಮೇಲೆ ಆಗ್ಲಿ, ಮಹಡಿ ಮೇಲೆ ಇರ್ಲಿ ಅಂತ ಬಂಗಾರಮ್ಮ ಎಂದೂ ಬೇಡ್ಕೊಳ್ಳಿಲ್ಲ. ಒಬ್ಬಕ್ಕೆ ತಾಯಿ ಅದಕ್ಕೆ ಇದನ್ನ ಬೇಡ್ಕೊಂಡು ಏನ್ರಿ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಬೇಡ್ಕೋಬೇಕು ನಿಜವಾದ ತಾಯಿ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿ ಆಗಿಲ್ಲ ಜಗಕ್ಕ. ಬಂಗಾರಮ್ಮ ಬೇಡ್ಕೊಂಡ ನನ್ನ ಮಗ ಜಗಕ್ಕೆ ಜ್ಯೋತಿ ಆಗ್ಲಿ, ಶರಣ ಜ್ಯೋತಿ ಆಗ್ಲಿ ಅಂದಕ್ಕಾಗಿ ಇವತ್ತು ಶರಣ ಜ್ಯೋತಿಯಾಗಿ ನಮ್ಮ ಮುಂದದಾರ ಸಂಸ್ಕಾರ ಆಯ್ತು. ಅವನು ಅಷ್ಟೇ ಶಿವಲಿಂಗ ಚಿಕ್ಕ ವಯಸ್ಸದ ಅಂದ್ರೂ ತಂದೆ ತಾಯಿಯ ಸೇವೆಯನ್ನು ಮಾಡ್ತಿದ್ದ. ಅದೊಂದೆರಡು ಮಾತು ಹೇಳ್ಬೇಕು. ಈಗಿನ ಕಾಲದೊಳಗೆ ತಂದೆ ತಾಯಿ ಸೇವೆ ಮಾಡೋದು ಸಿಗಾಕ್ ತಯಾರಿಲ್ಲ. ಅನುಭವದ ಎಷ್ಟೋ ಜನಕ್ಕೆ ಬೆಳೆಸಿದವರು ನೀವ, ಉಣಿಸಿದವರು ನೀವ, ತಿನಿಸಿದವರು ನೀವು. ನಿಮಗೆ ಪುಣ್ಯಾತ್ಮರ ಹೇಳ್ತು, ತಾಯಿಯ ತ್ಯಾಗದ ಮುಂದೆ ಜಗತ್ತಿನೊಳಗೆ ಯಾವ ತ್ಯಾಗನೂ ನಿವಾರಿಸುತ್ತಿದೆ. ತಂದೆ ಅದಕ್ಕೆ ನಮ್ಮನ್ನು ಮೊದಲ ಮಾತೃ ದೇವೋಭವ ಆನಂತರ ಪಿತೃ ದೇವೋಭವ. ಮೊದಲು ನಮ್ಮ ತಾಯಿಗಳಿಗೆ ಸ್ಥಾನ ದೊಡ್ಡದು ಕೊಟ್ಟ. ನನ್ನ ತಾಯಿಯ ದೇವರು ಅಂತ ಹೇಳಿ ಶಿವಲಿಂಗ ಸೇವಾ ಮಾಡ್ತಿದ್ದ. ತನಗೆ ನೀಗಿದಟ್ಟು ನೀರು ಕೊಡೋದು, ಸಾಮಾನು ತಂದು ಕೊಡೋದು, ಇಂಥ ಕೆಲಸ ಮಾಡ್ತಿದ್ದ ಚಿಕ್ಕ ವಯಸ್ಸಿನ. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತೀರ. ತಾಯಿ ದೇವರು, ತಂದೆ ದೇವರು ಅಂತೇಳಿ ಶಾಸ್ತ್ರ ಪುರಾಣಗಳು ಹೇಳ್ತಾವ. ತಾಯಿ ಸೇವಾ ಮಾಡೋ ಜನ್ಮ, ಜನ್ಮ ಸಾರ್ಥಕ. ತಾಯಿ ಸೇವಾ ಮಾಡೋ ಜನ್ಮ. ನಾವು ನೀವೆಲ್ಲ ಎಂತೆಂಥವ್ರು ಸೇವಾ ಮಾಡ್ಯಾರ್ರಿ. ತಾಯಿ ಉಪಕಾರ ಜಗತ್ತೊಳಗೆ ಇವತ್ತು ನೆನಪಿಡುವರು ಪುಣ್ಯಾತ್ಮರೇ. ತಂದಿಕ್ಕಿಂತ ನಾವು ತಾಯಿಗೆ ಭಾಳ ಕಿಮ್ಮತ್ತು ಕೊಡ್ತೀವಿ, ಆಮೇಲೆ ನಿಮಗೂ ಕೊಡ್ತೀವಿ. ಆದ್ರೆ ಮೊದಲಿನ ಸ್ಥಾನ ತಾಯಿ ಕೊಡ್ತೀವಿ. ಅದಕ್ಕೆ ಮೊದಲ ಮಾತೃ ದೇವೋಭವ, ಆನಂತರ ಪಿತೃದೇವ. ಕಾರಣ ಹೇಳ್ತು, ನಮ್ಮ ತಾಯಿ ತ್ಯಾಗ ಹೇಳ್ತು. 9 ತಿಂಗಳು ಹೊತ್ತವ್ರು ನೀವು. ಇವು ಕೇಳ್ತಾವ ಈಗಿನ ಮಕ್ಕಳ ಏನ್ ಮಾಡ್ಯಾರ್ರಿ ಗೊತ್ತಾರಿಲ್ಲ. ಏನ್ ಮಾಡ್ಯಾರಪ್ಪ ಅವ ಅಪ್ಪ ಅಕ್ಕ ಮಾಡೋ ಉಪಕಾರ ಏನ್ ಮಾಡ್ಯಾರಿ? ರೇ ನಾಚಿಕೆ ಬರ್ಬೇಕು ನಿನಗ. ಏನ್ ಮಾಡ್ಯಾರಂತ ಹೇಳೋ, ಕುಂಡ್ರಾಕ ಬರ್ತಿದ್ದಿಲ್ಲೋ ನಿನಗ, ಅವನಾಕ ಬರ್ತಿದ್ದಿಲ್ಲೋ, ಅಪ್ಪ ಅನಾಕ ಬರ್ತಿದ್ದಿಲ್ಲೋ, ಮಾತು ಕಲಿಸಿದವಳು ಮಾತೆ ಹಿಡಿದು ನಡಿ ಕಲಿಸಿದವಳ ತಾಯಿ, ಊಟ ಮಾಡಕ್ ಕಲಿಸಿದವಳ ತಾಯಿ, ಹಿಂಗ ಇರ್ಬೇಕಂತ ತಾಯಿ, ನೀನು ಹೊಲಸು ಬರಬೇಕಿತ್ತ ತಾಯಿ. ಈಗಾಕಿ ಹೊಲಸು ಆತಂದ್ರೆ ಮುಟ್ಟುದಲ್ಲೋ, ನಿನ್ನ ಜನ್ಮಕ್ಕೆ ನಾಚಿಕೆ ಬರ್ಬೇಕಲ್ಲ. ನಾಚಿಕೆ ಬರ್ಬೇಕು. 9 ತಿಂಗಳ ತಾಯಿ ಹೊಟ್ಟೆಗೆ ಹೋಗ್ತಾಳ. ಏನ್ ಮಾಡಿದೆ ಅಂತ ಕೇಳ್ತಿ. ನಾನಿಮ್ಮನ್ನು ಏನು ಮಾಡಿದೆ ಅಂತ ಏನು ಕೇಳಕ್ ಹತ್ತಿಲ್ಲ. ನಿನ್ನ ಕರಿತೇನೆ ನಾನು ಇಲ್ಲಿ. ಕರೆದ ಒಂದು 10 ಕಿಲೋ ಕಲ್ಲಂದ್ರೆ ಗೊತ್ತಾಕತ್ಲ, 10 ಕಿಲೋ ಕಲ್ಲ ಒಂದು ಅರಿವ್ಯಾಗ ಕಟ್ಟಿ ನೀನು ಹೊಟ್ಟಿಗೆ ಕಟ್ಟುತ್ತನಪ್ಪ. ಊರಾಗ ಒಂದು 10 ಸುತ್ತ ಹಾಕಿ ಬಾ, ಗೊತ್ತಾಕೈತಿ ನನಗೆ. ಬಾಳ 10 ಕಿಲೋ ಕಲ್ಲು ಒಂದೇ ದಿವಸ ಹಿಂಗ ಅಟ್ಯಾಕ್ ನಿನ್ನ ಮೆರವಣಿಗೆನು ಮಾಡ್ತೀವಿ. ಮೊನ್ನೆ ನಡ್ಸೋತ ಬಂದಿರ್ಲೆ, ಆರತಿ ತಗೋತೀವು, ಬೆಡಬಾಗಿ ತಗೋತೀವಿ, ಬೇಡ ನಿನಗ ಹೂನು ಹಾರಿಸ್ತೀವಪ್ಪ. ಊರ್ ಸುತ್ತ ಹಾಕಿಪ 10 ಕಿಲೋ ಕಲ್ಲು ಕಟ್ಕೊಂಡ ಹಾಕೈತೇನ. ನಾಚಿಕೆ ಬರ್ಬೇಕು. ಏನ್ ಮಾಡ್ಯಾರತ್ತಿ? 9 ತಿಂಗಳು ಹೊತ್ತಾವ. ಅರಿವು ಬೇಕು ನಿನ್ನ ಜೀವನದೊಳಗ. ಏನ್ ಮಾಡ್ಯಾರಿ ಅವ ಅಪ್ಪ? ಏನ್ ಮಾಡ್ಯಾರ ಅಂತೀರಿ ನೀವು? ತಮ್ಮ ನಿನಗಾಗಿ 12 ದೇವರಿಗೆ ಹರಕೆ ಹೊತ್ತಾರಲ್ಲ ಅವ ಅಪ್ಪ. ಶರಣ ಶಿವಲಿಂಗೇಶ್ವರ ರಥ ನಡೆದದ, ರಥೋತ್ಸವ ನಡೆದದ. ಸಣ್ಣ ಮಗ ಅಂತ ಹೇಳಿ ಅಪ್ಪ ನಿನ್ನ ಹೆಗಡಿ ಮೇಲೆ ಹೊತ್ಕೊಂಡು ದೇವರ ತೋರ್ಸಾಕಿದ್ದೆ. ತಿಳ್ಕೋ, ರಥೋತ್ಸವ ನಡೆದದ, ಸಣ್ಣ ಮಗ ಅಂತ ಹೇಳಿ ನಿನ್ನ ಹೆಗಡಿ ಮೇಲೆ ಹೊತ್ತಾರ ದೇವರ ತೋರ್ಸಾಕತ್ತೇನ. ತಿಳಿದಾವಂತಾನಂತ ಯಪ್ಪ
ಅಣ್ಣ ದೇವರ ನೋಡಕತ್ತೀನಲ್ಲ ಕರೆ ನಿಜವಾದ ದೇವರ ನನ್ನ ಹೊತ್ತಾವ್ ನೀ ದೇವರ ಅಂತ ಯಾರು ಕೇಳ್ತಾರ ಅವ್ರಿಗೆ ನಿಜವಾದ ಮಗ. ತಂದೆ ತಾಯಿಗಳನ್ನು ದೇವರು ಪುಂಡಲಿಕ ಅಂತ ಆಗಿ ಹೋದ. ಭಂಡಾರಪುರ ಪುಂಡಲಿಕ ಒಂದು ಗುಡಿಸಲೊಳಗೆ ನಿತ್ಯ ಸೇವಾ ಮಾಡ್ತಿದ್ದವ. ತಂದೆ ತಾಯಿ ಸೇವೆಯನ್ನು ಮಾಡ್ತಿದ್ದ. ನರ ಜನ್ಮ ಸಾರ್ಥಕ, ತಾಯಿ ಸೇವಾ ಮಾಡೋ ಜನ್ಮ. ತಂದೆ ತಾಯಿ ಸೇವಾ ಮಾಡ್ತಿದ್ದವ. ಎಲ್ಲ ದೇವರಿಗಿಂತ ದೊಡ್ಡ ದೇವ್ರ ಅಂದ್ರೆ ಯಾವ ದೇವ್ರು ಮಾತಾಡ್ತಾವ್ರಿ? ಮಾತನಾಡದ ದೇವ್ರು ಊರಾಗ ನೂರಾರದಾವೆಲ್ಲ ಕರೆ, ಮನೆಯಾಗ ಮಾತಾಡೋ ದೇವ್ರದಾವಲ್ರಿ. ಇದನ್ನ ಬಿಟ್ಟು ಯಾಕೆ ಕಲ್ಲು ದೇವ್ರಿಗೆ ಹೋಗಿ ಏನ್ ಫಲ ಸಿಗೋದಲ್ಲ? ನೀನು ಜಗತ್ತಿಗೆ ಅನ್ನ ಹಾಕ್ತಿರ್ಬೇಕಲ್ಲ ಕರೆ. ನಿನ್ನ ತಂದೆ ತಾಯಿಗಳಿಗೆ ಅನ್ನ ಹಾಕುವುದಲ್ಲ ಅಂದ್ರೆ ನಿನ್ನೇನು ತಗೊಂಡು ಏನ್ ಮಾಡೋದದ ರೀ? ಏನ್ ಮಾಡೋದು? ಪುಣ್ಯಕ ದಿನ ತಂದೆ ತಾಯಿ ಸೇವೆ ಮಾಡ್ತಿದ್ದ. ಮಾಡೋ ಟೈಮ್ದೊಳಗೆ ಇವನ ತಂದೆ ತಾಯಿಯ ಸೇವೆಗೆ ಮೆಚ್ಚಿ ಪಾಂಡುರಂಗ ವಿಠಲ ಅವನು ಮನೆ ತಕ ಬಂದ. ದೇವರ ಬಂದ. ದೇವರು ಬಂದ ಬಾಕಲ್ದಾಗ ನಿಂತಾನ. ನೀವು ಕಾಲು ಹೊತ್ತಾಕಿದ್ದಾನ. ಅವು ಅಪ್ಪನ ಸೇವಾ ಮಾಡಾಕಿದ್ದಾನ. ಪಾಂಡುರಂಗ ಹೊರಗೆ ನಿಂತಾನ. ಅವಂದ ಏ ಪುಣ್ಯಕ ಅಂದ. ಪಾದಶಿವ ಅವ್ವ ಅಪ್ಪನ ಯಾರಪ್ಪ ನೀನು ಅಂದ. ದೇವ್ರಿಗೆ ಅದಲ್ಲ ಪಾಂಡುರಂಗ. ಓ ದೇವ್ರು ಬಂದಾರಿ? ಹಾ ದೇವ್ರು ಬಂದಾನೆ ಬಾಲ. ಒಂದು 5 ನಿಮಿಷ ತಡಿ. ದೇವ್ರಿಗೆ ಒಂದು 5 ನಿಮಿಷ ತಡಿ. ಯಾಕಂದ್ರೆ ನಾ ತಂದೆ ತಾಯಿ ಸೇವಾ ಮುಗುದಿಲ್ಲ ಅಂದ್ರೆ ತಂದೆ ತಾಯಿ ಸೇವೆ ಮಾಡಕತ್ತೇನೆ. ಏ ಬಂದ ಅತಿಥಿಗಳನ್ನ ಕರಿ ಪದ್ಧತಿ ಹಿಂಗೇನು ದೇವ್ರು ಬಂದನಂದ್ರ ನಿಂದ್ರ ಹಂಗಾದ್ರ ಅಂತ ಹೇಳಿ ಹೋಗಿ ಹಾಸಾಕ ಆಗ್ಲಿಲ್ಲ ಅವಂಗ. ಅಲ್ಲೇ ಒಂದು ಇಟ್ಟಂಗಿತ್ತು ಬಾಕಲ್ದಾಗ ಉಗದ ಅದ್ರ ಮೇಲೆ ನಿಂದ ಮುಗಿಸೋದು ಮುರ್ತಕ ಅಂದ. ಇಟ್ಟಂಗಿ ಅದರ ಮೇಲೆ ನಿಂತು ಬಿಟ್ಟ ಪಾಂಡುರಂಗ. ಸೇವಾ ಮುಗಿತು. ಸೇವಾ ಮುಗಿತಕ್ಕ ದೇವ್ರ ಮನೆ ಮುಂದೆ ಬಂದಾನಂದ್ರು ತಿರುಗಿ ನೋಡಿಲ್ಲ. ಹಂಗ ಇರಬಾರ್ದ. ಅತಿಥಿ ದೇವ್ರು ಬಂದಾನಂತ ಇಟ್ಟಂಗಿ ಒಂದು ಹೋಗದ. ದೇವ್ರ ಅದ್ರ ಮೇಲೆ ನಿಂದ್ರ ಅನ್ಕತ್ತಕ್ಕ ಹಾಸಕ್ ಏನಿಲ್ಲ, ಅದ್ರ ಮೇಲೆ ಮುಗಿಸೋದು ಬರ್ತಾನಂದ. ಆಯ್ತಪ್ಪ, ಭಕ್ತಿಗೆ ಬಂದಿದ್ದ ಮೊದಲು. ತಂದೆ ತಾಯಿ ಮಾಡುವಂತ ಸೇವೆಯ ಭಕ್ತಿಗೆ ನಾವು ಮೆಚ್ಚಿ ಬಂದಿದ್ದ ಪಾಂಡುರಂಗ. ಅದ್ರ ಹೋಗದ ಅದ್ರ ಮೇಲೆ ನಿಂತು ಬಿಟ್ಟ. ಸೇವಾ ಮುಗಿಸೋದು ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಪಾಂಡುರಂಗ ವಿಠಲ ಪುಂಡಲೀಕನ ಅಪ್ಕೊಂಡ. ಸಿಟ್ಟಿಗೆ ಬರಲಿಲ್ಲ. ಯಾಕಂದ್ರೆ ತಂದೆ ತಾಯಿಯ ಮುಂದೆ ಯಾವ ದೇವರು ನಿಜವಾದ ದೇವರು. ಕಾಣದ ದೇವರು ಊರಿಗೆ 100. ಕಾಣದ ದೇವರು ಬಹಳ ಅದಾವ. ಕಾಣುವ ಪ್ರತ್ಯಕ್ಷ ದೇವರು ಯಾರಂದ್ರೆ ಮನೆಯೊಳಗಿರುವಂತ ತಂದೆ ತಾಯಿ. ಅವಂದಂತ ಪಾಂಡುರಂಗ, ಯಪ್ಪ ನಿನ್ನ ಸೇವಾದ ಮುಂದೆ ನಾ ಸೋತಿಪ್ಪ ನಿನ್ನ ಭಕ್ತಿಗೆ, ನಿನ್ನ ಸೇವಾಕ. ಅದಕ್ಕಾಗಿ ನನ್ನ ಹೆಸರಿಗಿಂತ ಮೊದಲ ನಿನ್ನ ಹೆಸರ ಬರ್ರಿ ನನ್ನ ಜೈಕಾರ ಆಗೋತ್ನಾಗ ಪಂಡರಪುರ. ಯಾಕಂದ್ರೆ ನೋಡ್ರಿ, ಈಗ ಪಂಡರಾಪುರದೊಳಗೆ ಯಾರ ಹೆಸರು ಮೊದಲತ್ತಾರ್ರಿ? ಪುಂಡಲಿಕ ವರದರಿ ವಿಠಲ ಶ್ರೀ ಜ್ಞಾನದೇವ ತುಕಾರ. ಮೊದಲ ನಿನ್ನ ಹೆಸರು ಹೇಳಿದ ಮೇಲೆ ನನ್ನ ಹೆಸರು ಹೇಳಿದ್ರೆ ತಂದೆ ತಾಯಿಯ ಸೇವೆ ಒಳಗೆ ಇಂಥ ತಾಕತ್. ಈಗ ನಮ್ಮ ತಾಯಿ ಒಂದು ಮಾತು ಹೇಳ್ತಾರಲ್ಲ, ಎಷ್ಟು ಹೇಳಿ ಮುಗಿದಿಲ್ಲ. ತಾಯಿ ತ್ಯಾಗ ನೀವ ಜಾಕ್ ಮಾಡೀರಿ. ತೊಳೆಯೋದು ಬಡಿಯೋದು ಚಂದನ ಅರಿವಿ ಹಾಕೋದು ಎಲ್ಲ ಮಾಡೀರಿ. ವಿಭೂತಿ ಹೆಚ್ಚರಿ, ಕುಂಕುಮ ಹಚ್ಚರಿ, ಕಾಡಿಗೆ ಹೆಚ್ಚರಿ, ಪೌಡರ್ ಹೆಚ್ಚರಿ. ಹುಡುಗರು ಚಂದ ಮಾಡ್ಯಾರಿ. ಚಂದ ಮಾಡಿ 5 ವರ್ಷ ಆದ ಕೂಡಲೇ ಸಾಲಿ ಕರ್ಕೊಂಡು ಹೋಗ್ತೀರಿ. ಹೋದರು ಯಾವಾಗ ಹೋಗ್ತೀರಿ ನೀವು? ಈ ನಿಮ್ಮ ತ್ಯಾಗನ ಹೇಳಕತ್ತೇನೆ. ಸಾಲಿ ಕರ್ಕೊಂಡು ಹೋಗ್ತೀರಿ ನೀವು, ನಮ್ಮ ಮಗುಗಳು ಹೋಗ್ತೀರಿ. ಅವನು ಬಂದಿರ್ತಾನೆ ಜೋಡ ಎಲ್ಲ ಕಡೆ ಮಾಡವ್ರ ಕಾರ್ವಾರ. ನೀವು ಮಾತಾಡೋದೆಲ್ಲ ನಮಗನ್ನ ಹೆಸರು ಹಚ್ಕೋರಿ. ಈ ತ್ಯಾಗ ಯಾರಿಗೂ ಬರೋದಿಲ್ಲ, ಯಾರ್ಯಾರಿಗೂ ಬರೋದಿಲ್ಲ. ದೊಡ್ಡವ್ರು ಮಾಡಿದವ್ರು ನೀವ, ಹೊತ್ತವ್ರು ನೀವ, 5 ವರ್ಷ ಬದುಕಿಸಿದವ್ರು, ತೊಳೆದ ಬಡದ ಅನ್ನ ಊಟ ಮಾಡಿಸಿ ದೊಡ್ಡವ್ರು ಮಾಡಿ ಸಾಲಿಗೆ ಕಳಿಸ್ಬೇಕಂತ ಸಾಲಿ ಕರ್ಕೊಂಡು ಹೋಗಿರಿ. ಯಾರ ಮಗ ರೀ? ನಮ್ಮ ಮಗನ ರೀ. ಹೆಸರು ಹೇಳ್ರಿ. ನಮ್ಮ ಅವ್ವ ಹೇಳ್ತಾಳೆ ಹೆಸರು ಶಿವಲಿಂಗ. ಅವನ ಹೆಸರು ಅದು ತಿಳ್ಕೊಡ್ರಿ, ಶಿವಲಿಂಗ. ಮುಂದ ಯಾರ ಹೆಸರು ಹೇಳ್ತೀರಿ? ಅವ
ಅವೇನು ಮಾಡಿಲ್ಲ. ಎಂತ ಪವರ್ ರೀ. ದೊಡ್ಡವ್ರು ಮಾಡಿದವ್ರು ನೀವ, ಬದುಕಿಸಿದವ್ರು ನೀವ, ಹಾಲು ಕುಡಿಸಿದವ್ರು ನೀವ, ಅಡಿಗೆ ಮಾಡಿದವ್ರು ನೀವ, ಉಡಿಸಿದವ್ರು ನೀವ. ಬೇಕಾದ್ರೆ ಹೆಸರು ನೆಮ್ಮದಿ ಬರ್ತದಲ್ಲ, ಅವರು ತಂದೆಗೆ ಬರ್ಸಿರಿ ಅಂದ್ರೆ ಎಂಥ ತ್ಯಾಗ್ರಿ ನಿಮ್ಮದು. ನನ್ನ ಹೆಸರು ಬೇಕಾಗಿಲ್ಲ, ಹೆಸರು ಮಾಡಾಕ ನನ್ನ ಹೆಸರು ಬೇಕಾಗಿಲ್ಲ, ನನ್ನ ಕರ್ತವ್ಯ ಅದ. ನಾನು ದೇವರ ತಾಯಿ ದೇವರೆಂದು ವೇದ. ಅದಕ್ಕಾಗಿ ಪುಣ್ಯಾತ್ಮರೇ ತಾಯಿ ಸೇವೆಯನ್ನು ಮಾಡುವಂತ, ಅದಕ್ಕೆ ಮನೆಯ ಮೊದಲು ಪಾಠಶಾಲೆ ತಾಯಿ ದೇವರದಾಳ, ತಂದೆ ದೇವರದಾಳ. ಅದಕ್ಕಾಗಿ ಜನ್ಮದೊಳಗೆ ನಾವು ನೆನಪಿಟ್ಟುಕೋರಿ. ಮಕ್ಕಳಿಗಿನ ಮಕ್ಕಳು, ಅವ್ರು ಹೆಣ್ಮಕ್ಳೇ ಇರಲಿ ಗಂಡು ಮಕ್ಕಳಿರಲಿ, ತಾಯಿ ತಂದೆಗೆ ದ್ರೋಹ ಮಾಡಿ ನೀವು ಎಂಥ ತೀರ್ಥ ಯಾತ್ರೆ ಮಾಡಿದ್ರು ನಿಮಗೆ ಪುಣ್ಯ ಬರುದಿಲ್ಲ ಅಂತ ಬರೆದು ಕೊಡ್ತಾರೆ. ಎಲ್ಲಿ ಕಾಶಿಗಾರ ಹೋಗ್ರಿ, ರಾಮೇಶ್ವರ ಹೋಗ್ರಿ, ಎಲ್ಲರೇ ಹೋಗ್ರಿ, ಬೇಕಾದ್ರೆ ಶಿವಲಿಂಗ ಅದನ್ನು ಗುಡಿಯಾಗ ಕಸ ಹುಡುಗುತ್ತ ಇರಿ. ಎಲ್ಲ ಕರೆ ಮನ್ಯಾಗ ಅವ್ವ ಅಪ್ಪನ ಮರಿಗಿಸಿ ನೀವು ಯಾವ ಶಿವಲಿಂಗ ಅದನ್ನು ಗುಡಿಯಾಗ ಕಸ ಹುಡುಗಿದ್ರು ನಿಮಗೆ ಪುಣ್ಯ ಸಿಗೋದು. ಅಲ್ಲಿ ಅವ್ರು ಸಂತೋಷ ಇದ್ರೆ ಇಲ್ಲಿ ಶಿವಲಿಂಗ ಅದು ಸಂತೋಷ ಇರ್ತಾನ, ನಿಮ್ಗೆ ಮಾಡ್ತಾನ. ಅದಕ್ಕಾಗಿ ನಮ್ಮ ಶಾಸ್ತ್ರ ಹೇಳ್ತದ, ದೇವರಲ್ಲವೇ ತಾಯಿ, ದೇವರಲ್ಲವೇ ತಾಯಿ ತಾಕತ್ತೇ ನೋಡೋದನ್ನ ಒಂದು ಕವಿ ಬಹಳ ಸುಂದರವಾಗಿ ಒಂದು ಕಡೆ ಬರ್ತಾರೆ. ನವಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟದಲ್ಲಿ ಹೆತ್ತು ಸಾವು ನೋವು ಸಹಿಸಿದವಳು ತಾಯಿಯಲ್ಲವೇ ನಮ್ಮ ದೇವರಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು, ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ, ತಾಯಿಯಲ್ಲವೇ ನಮ್ಮ ದೇವರಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು, ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ, ನಮ್ಮ ದೇವರಲ್ಲವೇ, ತಾಯಿಯಲ್ಲವೇ ನಮ್ಮ ದೇವರಲ್ಲವೇ. ರನ್ನಜೋ ಚಿನ್ನಜೋ, ರನ್ನಜೋ ಚಿನ್ನಜೋ, ರನ್ನಜೋ ಚಿನ್ನಜೋ ಜೋ ಜೋ ಎಂದು ಪುಣ್ಯವು ಶರವಿ ನೀಡಲು ಗೋಗುಳವ ಹಾಡಿದವಳು, ಪುಣ್ಯವು ಶರವು ನೀಡಲು ಗೋಗುಳವ ಹಾಡಿದವಳು. ನನ್ನ ಕಂದ ಬೆಳೆಯಲೆಂದು ಪೂರ್ಣ ಚಂದ್ರನಾಗಲೆಂದು, ನನ್ನ ಕಂದ ಬೆಳೆಯಲೆಂದು ಪೂರ್ಣ ಚಂದ್ರನಾಗಲೆಂದು ಕಣ್ಣಿಯಿಂದ ಸಲುಹಿದವಳು ತಾಯಿಯಲ್ಲವೇ, ಕಣ್ಣಿಯಿಂದ ಸಲುಹಿದವಳು ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕ ಮಾಡಿದವಳು, ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ, ನಮ್ಮ ದೇವರಲ್ಲವೇ, ತಾಯಿಯಲ್ಲವೇ ನಮ್ಮ ದೇವರಲ್ಲವೇ.
ನಿದ್ರೆ ಮಾಡುವಾಗ ಮಲಗಿ ನಿದ್ರೆ ಮಾಡುವಾಗ ನೋಡಿ ಕಾಪಾಡಿದವಳು ತಾಯಿಯಲ್ಲವೇ ನೋಡಿ ಕಾಪಾಡಿದವಳು ತಾಯಿಯಲ್ಲವೇ ಕಾಡಿ ಕಾಡಿ ಬೇಡುವಾಗ ಆಡಿ ಹಠವ ಮಾಡುವಾಗ ಕಾಡಿ ಕಾಡಿ ಬೇಡುವಾಗ ಆಡಿ ಹಠವ ಮಾಡುವಾಗ ಬೇಡಿದ ಮೃತವ ನೀಡಿದವಳು ತಾಯಿಯಲ್ಲವೇ ಬೇಡಿದ ಮೃತವ ನೀಡಿದವಳು ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ದೇವರಲ್ಲವೇ ತಾಯಿಯಲ್ಲವೇ ನಮ್ಮ ದೇವರಲ್ಲವೇ ವಿದ್ಯೆಯನ್ನು ಕಲಿಯಲೆಂದು ಬುದ್ಧಿವಂತರಾಗಲೆಂದು ವಿದ್ಯೆಯನ್ನು ಕಲಿಯಲೆಂದು ಬುದ್ಧಿವಂತರಾಗಲೆಂದು ಶುದ್ಧ ಪ್ರೀತಿಯ ನೀಡಿದವಳು ತಾಯಿಯಲ್ಲವೇ ಶುದ್ಧ ಪ್ರೀತಿಯ ನೀಡಿದವಳು ತಾಯಿಯಲ್ಲವೇ ಮುದ್ದಾಗಿ ಬೆಳೆದು ಮುಂದೆ ಸಿದ್ಧಿ ಸಿರಿಯ ಗಳಿಸಲೆಂದು ಮುದ್ದಾಗಿ ಬೆಳೆದು ಮುಂದೆ ಸಿದ್ಧಿ ಸಿರಿಯ ಗಳಿಸಲೆಂದು ಸಿದ್ಧಿಯಿಂದ ಹರಸಿದವಳು ತಾಯಿಯಲ್ಲವೇ ಸಿದ್ಧಿಯಿಂದ ಹರಸಿದವಳು ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ದೇವರಲ್ಲವೇ ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮ ದೇವರಲ್ಲವೇ ತಾಯಿಯಲ್ಲವೇ ನಮ್ಮ ದೇವರಲ್ಲವೇ ಅದಕ್ಕೆ ನಾವು ನಮ್ಮ ದೇಶ ನಮ್ಮ ಜನ ಗೌರವ ಕೊಡೋದು ತಂದೆ ತಾಯಿ ತಾಯಿ ಎಷ್ಟು ಪ್ರಾಮುಖ್ಯವೋ ತಂದೆನೂ ಅಷ್ಟ ಪ್ರಾಮುಖ್ಯ ಅನ್ನೋದನ್ನು ನಾವು ಮರಿಬಾರ್ದು ಒಂದ್ ಮಾತು ನಮಗಾಗಿ ತಾಯಿ ಹೇಳ್ಕೋತಾಳ ತಂದೆ ಹೇಳ್ಕೊಡುದಿಲ್ಲ ಮನುಷ್ಯನಾಗ ನೋವು ಸ್ವಲ್ಪ ವಿಚಾರ ಮಾಡ್ರಿ ನೀವು ಮಕ್ಕಳನ್ನ ಸಾಲಿ ಕರ್ಕೊಂಡು ಹೋಗ್ತಾರ ಅಪ್ಪ ಕಾನ್ವೆಂಟ್ ಕರ್ಕೊಂಡು ಹೋಗ್ತಾರ ಈಗನಕ 1 ಲಕ್ಷ 2 ಲಕ್ಷ ಡೊನೇಷನ್ ಮನ್ಯಾಗ ತಿನ್ನಕ್ ಪರಿಸ್ಥಿತಿ ಗಂಭೀರ ಆದ್ರೂ ನನ್ನ ಮಗ ವಿದ್ಯಾವಂತ ಆಗ್ಲಿ ಎಂಬ ಹಮ್ಮನ ಅಪ್ಪಗದ ತಾಯಿ ನೋಡ್ರಿ ಅಂತಾರ ಪರಿಸ್ಥಿತಿ ಏನೇ ಮನೆ ಹೋಗ್ಲಿ ಹೊಲ ಹೋಗ್ಲಿ ಆದ್ರೆ ಮಗ ವಿದ್ಯಾವಂತ ಆಗ್ಲಿ ಅನ್ನೋ ಆಸೆ ತಂದೆಗೆ ನಾವು ನೋಡ್ತೀವಿ ಸ್ಕೂಲಿಗೆ ಸ್ವಲ್ಪ ಸೂಕ್ಷ್ಮವಾಗಿ ಈಗಿನ ಮಕ್ಕಳು ವಿಚಾರ ಮಾಡಬೇಕು ವಿದ್ಯಾವಂತರು ಅಂತ ಏನ್ ಆಗಕ್ಕಿದ್ದೀರಲ್ಲ ಬಹಳ ಓದ್ಕೊಳಕ್ಕಿದ್ದೀರ ಅವ್ರಿಗೆ ತಂದೆ ತಾಯಿ ಮೇಲೆ ಪ್ರೀತಿ ಬಹಳ ಕಡಿಮೆ ಆಗತ್ತೆ ಇವತ್ತು ತಂದೆ ನಿನ್ನ ಸ್ಕೂಲ್ಗೆ ಬಿಟ್ಟು ಬರ್ಬೇಕನಾಗ ಅಲ್ಲಿ ಫೀಸ್ ತುಂಬಬೇಕು ಫೀಸ್ ತುಂಬೋ ಟೈಮ್ ಅದೊಳಗ ಕೈ ನಡಗಾಕತ್ತಿರ್ತ ದುಡದು ಬಂದ ಎಲ್ಲೋ ಕೆಲಸ ಮಾಡ್ಯಾನ ಉಪವಾಸ ವನವಾಸದಾನ ತನಗಾಗಿ ಏನೋ ಮಾಡ್ಕೊಂಡ ಮಕ್ಕಳ ಭವಿಷ್ಯ ನಾಳೆ ಆಸೆ ಇಟ್ಕೊಂಡ ಮಗ
ದೊಡ್ಡವಾಗಿ ವಿದ್ಯಾವಂತನಾಗಿ ಒಂದು ಕೆಲಸಕ್ಕೆ ಸೇರ್ಕೊಂಡ್ರೆ ನನ್ನ ಮನೆತಾನ ನೋಡ್ಯ ನನ್ನ ಜೀವನ ಪಾವನ ಆದಿತ್ತು, ಸುಖ ಆದಿತ್ತು ಅಂತ ಆಸೆಯಿಂದ ನೀನು ಓಯಾಕಿದ್ದೆ. ನಿನ್ನ ಕಾಲೊಳಗ ಕಿಮ್ಮತ್ತಿನ ಬೂಟ ಹಚ್ಚಿಲ್ಲ, ಬೂಟ್ ಹಾಕ್ಸೊಂಡ್ ತಗೊಂಡ್ ಹೋಗ್ಯಾನ. ಎಷ್ಟು ಚಂದ ಅದಾವ, ₹100 ಕೊಟ್ಟು ಬೂಟ್ ಹಾಕ್ಸೊಂಡ್ ಹೋಗ್ಯಾನ, ಹೊಸ ಬೂಟ್ ಅದಾವ. ಅವನ ಕಾಲ ಕಡೆ ನೋಡಿರಿ ನೀವು. ಉಂಗುಟ ಹರಿದು ಚಪ್ಪಲ್ ಅದಾವ, ನಿನಗೆ ನಾಚಿಕೆ ಬರ್ಬೇಕಪ್ಪ. ನಿನ್ನ ಕಾಲೊಳಗೆ ಕಿಮ್ಮತ್ತಿನ ಬೂಟ್ ಅದಾವ, ನಿಮ್ಮ ತಂದೆ ಕಾಲೊಳಗೆ ಹರಿದು ಚಪ್ಪಲ್ ಅದಾವ. ಏನ್ ಮಾಡ್ಯಾರಂತಿ ಅದು? ನಿನಗೆ ಯೂನಿಫಾರ್ಮ್ ಅಂತ ಹೇಳಿ ಹೊಸ ಬಟ್ಟೆ ಹಾಕ್ಯಾರ, ನಿನಗೆ ಹೊಸ ಬಟ್ಟೆ ಹಾಕ್ಯಾನ, ಸ್ಕೂಲಿಗೆ ಬಿಡಾಕ್ ಹೋಗ್ಯಾನ. ಅವನ ಬಟ್ಟೆ ನೋಡಿ ಏನು ಮೈ ಕಾಣುವಂತ ಹರಕ ಬಟ್ಟೆ ಹಾಕ್ಯಾನ. ಇದು ವಿಚಾರ ನೀ ಯಾಕೆ ಮಾಡಿ? ಯಾಕೆ ನಿನ್ನ ಮದುವೆ ಮಾಡ್ತಾನ? ಖುಷಿಯಿಂದ ದೊಡ್ಡ ಮದುವೆ ಆಗಿಲ್ಲ, ಅವ್ರ ಮದುವೆಗಿಂತ ನನ್ನ ಮಗನ ಮದುವೆ ದೊಡ್ಡದಾಗಲಿ ಅಂತೇಳಿ ಮಂಟಪದೊಳಗೆ, ಕಲ್ಯಾಣ ಮಂಟಪದೊಳಗೆ ಮದುವೆ ಮಾಡ್ತಾನ. ಖುಷಿಯಿಂದ ಎಲ್ಲಾರು ಅತ್ತಿ ಕಾಲು ಯಾಕಿರ್ತಾರೆ, ನೀನು ಖುಷಿ ಆಗದಿ, ಬಂದು ಬಳಗ ಖುಷಿ ಅದಾರ, ಎಲ್ಲಾರು ಖುಷಿ ಅದಾರ, ಅಕ್ಕಂಗಾರು ಖುಷಿ ಅದಾರ. ಅಪ್ಪನ ಮುಖ ನೋಡು, ಮೂಲ್ಯಾಗ ನಿಂತ ಮುಖ ಸ್ನಾನ ಮಾಡಿ ಅಲ್ಲ ಮದುವೆ ಮಾಡಾಕ ಉರುಪಣೆ ಮಾಡಾಕ ಹತ್ತಾನಲ್ಲ ಕರೆ. ಅಕ್ಕಿ ಕಾಳು ಬಿದ್ದಂಗ ಮೂಲ್ಯಾಗ ನಿಂತ ಮುಖ ಸ್ನಾನ ಮಾಡಿರ್ತಾನ. ಮದುವೆನೋ ಬಾಳ ಚಂದ ಆತು, ಹಿಂದ ನಾನು ದೇನೆ ಮಾಡೇನಲ್ಲ, ಸಾಲ ತೆಗ್ಸೇನಲ್ಲ, ಅದನ್ನ ಹೆಂಗ ಮುಟ್ಟಿಸ್ರಿ ಅಂತೇಳಿ ಈಗ ವಿಚಾರ ಮಾಡಾಕತ್ತಾನ. ಅದನ್ನ ವಿಚಾರ ಮಾಡಿ ಅವನು ಸೇವಾ ಮಾಡ್ತಾನ. ಇಂಥ ಬಡತನದೊಳಗೂ ಮಕ್ಕಳು ಉದ್ಧಾರ ಆಗಲಿ ಎಂಬ ಆಸೆ ತಂದೆ ತಾಯಿಗಿರ್ತದ. ಅದರ ಉಪಕಾರ ತೀರಿಸಿದ್ರಂದ್ರೆ ನೀವು ಮಕ್ಕಳು ಇದರ ಭೂಮಿಗೆ ಭಾರ ಅಂತ ನೀವು ತಿಳ್ಕೋರಿ. ಆ ರೀತಿ ನಮ್ಮ ಶಿವಲಿಂಗ ತಂದೆ ತಾಯಿ ಸೇವಾನು ಅಷ್ಟೇ ಭಕ್ತಿಯಿಂದ ಮಾಡ್ತಿದ್ದ. ಅವರಿಬ್ಬರು ಸಂಸ್ಕಾರ ಹಂಗೆ ಕೊಟ್ಟಿದ್ರು. ಮಗ 5 ರಿಂದ 6 ವರ್ಷ ಆಯ್ತು. ವಿದ್ಯೆಯೇ ಬಾಳಿನ ಬೆಳಕು, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅವ್ರಿಗೆ ಆಸೆ ಇತ್ತು, ನನ್ನ ಮಗ ಶಿವಲಿಂಗ ವಿದ್ಯಾವಂತನಾಗಬೇಕು, ನಾ ಸ್ಕೂಲಿಗೆ ಕಳಿಸ್ಬೇಕು, ವಚನ ಶಾಸ್ತ್ರ ಶ್ಲೋಕ ಇಂಥದ್ದು ಬರಬೇಕು, ಅಕ್ಷರ ಅಭ್ಯಾಸ ಆಗ್ಬೇಕು, ನನ್ನ ಮಗ ವಿದ್ಯಾವಂತ ಆಗ್ಬೇಕು. ಯಾಕಂದ್ರೆ ಅದು ಅವತಾರ ಪುರುಷ ಅದಾನ, ಜಗತ್ತು ಬೆಳಗುವಂತ ವಿದ್ಯೆಗಳೆಲ್ಲ ಅವನು ಬರಬೇಕು ಅಂತೇಳಿ ಈ ಕಡೆ ಸ್ಕೂಲಿಗೂ ಕಳಿಸ್ತಾರ. ಎಲ್ಲ ಅಧ್ಯಾತ್ಮದ ವಚನ ಶ್ಲೋಕ ಶಾಸ್ತ್ರ ಇದು ಬರ್ಲಿ ಅಂತ ಹೇಳಿ ಏನು ಅಂತ ಕೇಳಿದ್ರೆ, ಕೆಲವು ದಿವಸ ನಂತರ ಒಬ್ಬರು ಗುರುಗಳು ಚನ್ನಬಸವ ಮಹಾಸ್ವಾಮಿಗಳ ಹತ್ತಿರ ಅವನು ಕರ್ಕೊಂಡು ಹೋಗ್ತಾರೆ. ಶಿವಲಿಂಗನ ಈ ಕಡೆ ಸ್ಕೂಲಿಗೆ ಹೋಗ್ತಾರ, ಇಲ್ಲಿ ಕರ್ಕೊಂಡು ಹೋಗ್ತಾರ. ಅಪ್ಪ ಅವರ ಅಂತ ಹೇಳಿ ನಮಸ್ಕಾರ ಮಾಡ್ತಾರ. ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಂತ ಹೇಳಿ ಶಿವಲಿಂಗ ಹೇಳಿದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅದು ಸಂಸ್ಕಾರ. ತಂದೆ ತಾಯಿಗಳ ಸಂಸ್ಕಾರ ನಮಸ್ಕಾರ ಮಾಡಿದ್ಕೊಂಡೆ ಮಾತು ಹೇಳಿದ್ಕೊಂಡೆ ಅದು ನಮಸ್ಕಾರ ಮಾಡ್ತೈತಿ. ಏನ್ಪಾ ಯಾಕೆ ಬಂದ್ರಿ ಅಂತ ಚನ್ನಬಸವ ಸ್ವಾಮಿಗಳು ಕೇಳ್ತಾರ. ಸಂಸ್ಕಾರ ಕೊಡ್ರಿ, ಒಳ್ಳೆಯ ಅಧ್ಯಾತ್ಮದ ವಿದ್ಯೆಯನ್ನು ಕೊಡ್ರಿ, ಶ್ಲೋಕ ವಚನ ಸಾಹಿತ್ಯವನ್ನು ಕಲಿಸ್ರಿ. ಅಪ್ಪ ಅವರ ನಿಮ್ಮ ಉಡಿಗಳಿಗೆ ಹಾಕಿದೀವಿ, ಒಳ್ಳೆಯ ವಿದ್ಯಾವಂತ. ಯಾಕಂದ್ರ ಹೇಳ್ತಾರ ಒಂದು ಕಡೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದ ನೋಡದ ತಾಯಿ, ಇವರು 3 ಶುದ್ಧ ವೈರಿಗಳು ಸರ್ವ. ವಿದ್ಯೆ ಕೊಡಬೇಕು, ಬುದ್ಧಿ ಹೇಳಬೇಕು. ಯಾರು ವಿದ್ಯೆ ಕೊಡೋದಿಲ್ಲ ಆ ತಂದೆ ವೈರಿ ಇದ್ದಂಗ, ಯಾರು ಬುದ್ಧಿ ಹೇಳೋದಿಲ್ಲ ಅಂತ ಗುರು ವೈರಿ ಇದ್ದಂಗ, ಬಿದ್ದಾಗ ಹೋಗಿ ನೋಡದಂತ ತಾಯಿ ಶುದ್ಧ ವೈರಿ ಇದ್ದಂಗ. ಅದಕ್ಕೆ ನಮ್ಮ ಮಗಳಿಗೆ ವಿದ್ಯಾ ಕೊಡಬೇಕ್ರಿ ಅಂತ ಹೇಳಿ ಗುರುಗಳು ಪಾದ ಮೇಲೆ ಹಾಕಿದಾಗ ಆಯ್ತು, ಅವನ ಲಕ್ಷಣ ಹಂಗಾದ. ವಿದ್ವಾನ್ ಸರ್ವತ್ರ ಪೂಜ್ಯ. ರಾಜ್ಯದಾವ ಪೂಜ್ಯವಂತ ಆಗೋದಿಲ್ಲ. ಯಾರಿಗೆ ವಿದ್ಯಾ ನಾವು ಜಗತ್ತೊಳಗೆ ಪೂಜ್ಯ ಆಗ್ತಾನ ಅಂತ ತಿಳಿದ ಅವ್ರು ವಿದ್ಯಾ ಕೊಡ ಅಂತ ಹೇಳಿ ಅವನು ಗುರುವಿನ ಉಡಿ ಒಳಗೆ ಹಾಕ್ತಾರ. ಹಾಕಿ ಬರ್ತಾರ, ವಿದ್ಯಾವಂತ ಆಗ್ತಾರ. ಗುರು ಹೇಳಿದ ತಕ್ಷಣ ಎಲ್ಲ ವಿದ್ಯೆಯನ್ನ ಸ್ಮರಣೆ ಇಟ್ಕೊಂಡು ಪಾಠ ಮಾಡಿ ಗುರುಗಳಿಗೆ ದಿನಾಲು ಒಪ್ಪಿಸ್ತಾನ. ಮುಂದೆ 2-3-4 ವರ್ಷಕ್ಕೆ 4-5 ವರ್ಷಕ್ಕೆ ವಿದ್ಯಾವಂತ ಆಗಿ ಮಾದನೆಬ್ಬರಿಗೆ ಗ್ರಾಮಕ್ಕೆ ಬರ್ತಾನ. ಏನ್ ನೋಡೋದು, ಅಪ್ಪ ಮಲ್ಲಿಕಾರ್ಜುನ ಮಗ ಬಂಗಾರಮ್ಮನ ಮಗ ವಿದ್ಯಾವಂತ ಆಗ ಏನ್ ಚಂದ ಭಜನ ಮಾಡ್ತಾನ, ಏನ್ ತಂದ ಕಡ್ಕೊಂಡು ಮದುವೆಯಪ್ಪನ ಪದ ಹಾಡ್ತಾನ, ಏನು ವಚನ ಸಾಹಿತ್ಯ ಒಂದು,
ಏನು ವಚನಗಳನ್ನು ಹಾಳು ಹೊಡೆದಾಗ ಚೆನ್ನಾಗಿ ಇರ್ತಾನ ಅಂತೇಳಿ ಮನಿ 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 ಮಾತು ನಡೀತಾವ. ಅಧ್ಯಾತ್ಮದತ್ತು ಮುಖ ಏನು ಮಾಡಿ ಬಿಟ್ಟಾನಲ್ಲ, ಅವನು ವೃತ್ತಿನ ಬದಲಾಗ್ಬಿಟ್ಟು ಅವನ ಮನೆ ಕಡೆ ಕುಂಡ್ರದ ಬಿಟ್ಟವ. ಹೋಗೋದು ಗುಡಿ ಒಳಗೆ ಕುಂಡ್ರದ ಮಾತಿಂತ ಒಂದು 4 ಮಂದಿನ ತಗೊಂಡ ಸಾಂಬ ಸದಾ ಶಿವ ಚರು ಮಾಡಿದ. ಯಾಕಂದ್ರೆ ಕಲಿತು ಬಂದಿದ್ದ ಅಧ್ಯಾತ್ಮದ ಮುಖ ಆಗಿತ್ತು. ಸಂಸಾರವೆಂಬುದು ಗಾಳಿಗೆ ಸುಡೋರು ಅಂತೇಳಿ ಈ ಸಂಸಾರ ಕಡೆ, ಈ ವ್ಯವಹಾರ ಕಡೆ ಲಕ್ಷಣ ಕಡಿಮೆ ಆಗಿ ಅವ್ ಏನ್ ಮಾಡಾಕೈತಿ ಅಂದ್ರೆ ಮಠಕ್ಕೆ ಹೋಗೋದು, ಮಂದಿರಕ್ಕೆ ಹೋಗೋದು, ಭಜನ ಮಾಡೋದು, ಎಲ್ಲೇರು 4 ಮಂದಿ ಕೂತಾಗ 4 ಚಂದನ ಶಾಸ್ತ್ರದ ಮಾತು ಹೇಳೋದು ಹಿಂಗೆ ನಡೆದು ಬಿಟ್ಟಿತ್ತು. ಒಂದ್ ದಿವಸ ಹೋಗಿ ಅವು ಅಪ್ಪಗೆ ಹೇಳಿದ, ನನಗೆ ಚಲೋ ಗುರುಗಳನ್ನ ತಪಾಸ್ ಮಾಡಿ ಉಪದೇಶ ಮಾಡಿಸ್ರಿ ಅಂದ. ಚಲೋ ಬ್ರಹ್ಮಜ್ಞಾನಿ ಗುರು ಬೇಕು ನನಗೆ. ಇದು ಅಭ್ಯಾಸದ ಗುರು, ಅಕ್ಷರದ ಗುರುಗಳು ಸಾಕು ನನಗಿನ. ಬ್ರಹ್ಮಜ್ಞಾನದ ಅಧ್ಯಾತ್ಮದ ಗುರು ಬೇಕಂದಾಗ ಆಯ್ತಪ್ಪ ನೋಡೋಣ ಅಂತಾರ. ಆ ಗುರು ಯಾರು, ಯಾರಿಂದ ಅವರಿಗೆ ಉಪದೇಶ ದೀಕ್ಷೆ ಆಗ್ತದೆ, ಗುರುಗಳ ಯಾಕೆ ಬೇಕು, ಗುರುವಿನ ಯಾಕೆ ಮಾಡ್ಕೋಬೇಕು, ಗುರುವಿನ ತಾಕತ್ ಏನು ಅನ್ನೋದನ್ನ ನಾಳೆ ನೋಡೋಣ. ಯಾಕಂದ್ರೆ ಟೈಮ್ ಭಾಳ ಆಗ್ಯದ ಅನ್ನೋದನ್ನು ಮಾಡ್ಕೊಂತ. ಇನ್ನೊಂದು, ನಿಮ್ಮದು ದೊಡ್ಡ ಹವಾ ಇದೆ ಎಲ್ಲ ಕಡೆ. ಇಂದ್ರಾನಗರದಂದ್ರೆ ಅಜ್ಮಸ್ ಇಂದ್ರಲೋಕಕ್ಕೆ ಮುಟ್ಟಿಟ್ಟಿದ್ದು. ಭಾಳ ಅದ್ಭುತ ಕಾರ್ಯಕ್ರಮ ನಡೆಸಿದ್ದೇನೆ. ಅದ್ರಾಗ ನಮ್ಮ ಭಾಗದಿಂದ ಒಬ್ಬ ಯೂಟ್ಯೂಬ್ ಚಾನಲ್ದವ್ರು ಬಂದಾರೆ. ಮೊದಲ ಬರ್ಬೇಕಾಗಿತ್ತು, ಯಾಕೋ ಅಡಚಣೆಯಾಗಿ ನಿನ್ನೆ ಬಂದಾರ. ಅವರು ಹೆಸರೇನಪ್ಪ, ಅದು ನುಡಿಮುತ್ತು. ಅದರ ಹೆಸರ ನುಡಿಮುತ್ತು. ಮತ್ತೊಂದು ಮಾಡೋದಲ್ಲ, ಬರೀ ಪ್ರವಚನಗಳದ್ದು ಅಟ್ಟ ಮಾಡ್ತಾನೆ. ಎಲ್ಲ ಸ್ವಾಮಿಗಳದ್ದು ಪ್ರವಚನ ಇರ್ತೈತೆ ಅವನಂತೇಳಿ. ಎಲ್ಲಿ ಕಾರ್ಯಕ್ರಮ ಇರ್ತದ ಅಲ್ಲಿ ಇರ್ತಾರೆ ಎಲ್ಲ ಮಹಾತ್ಮರ ಪ್ರವಚನಗಳನ್ನು ಸಂಗ್ರಹ ಮಾಡಿಕೊಂಡು ಅವನ್ನೆಲ್ಲ ಸುತ್ತು ನೋಡ್ಬಿಡ್ತಾರೆ. ನುಡಿಮುತ್ತು ಅಂತಿಟ್ಟು ಬಡದ್ರೆ ಸಾಕು. ನಿಮ್ಮ ಇದ್ರಾಗ ಯೂಟ್ಯೂಬ್ದಾಗ, ಮೊಬೈಲ್ದಾಗ 400% ಭಾಳ ಅದಾವ ಅದ್ರಾಗ ಪ್ರವಚನ. ಈಗೇನು ನಿಮ್ಮ ಊರಾಗ ಮಾಡಿಲ್ಲ, ಇವು ಇನ್ನು ಎಲ್ಲ ಕಡೆ ಹೋಗು ನೋಡ್ರಿ. ಸೊಲ್ಲಾಪುರದ ಇಂದಿರಾನಗರದೊಳಗೆ ಪೂಜ್ಯ ನಿಜಗುಣ ದೇವ ಮಹಾಸ್ವಾಮಿಗಳು ಇಷ್ಟೆಲ್ಲ ಅದ್ಭುತವಾಗಿರುವಂಥ ವೈಭವದೊಂದಿಗೆ ಪ್ರವಚನ ಮಾಡಿದರು. ಹೊತ್ತು ನಿಮ್ಮ ಮೂರು ಹವಾನ ಹವಾಯಿಲ್ಲ. ಎಲ್ಲ ನಮ್ಮ ಭಾಗಕ್ಕೂ ಅಲ್ಲ, ಎಲ್ಲ ಕಡೆ ಆ ಬಡದ್ರ ಸಾಕು. ಆ ಹೆಸರು ಗಳಿಸುವಂಥ ಯೂಟ್ಯೂಬ್ದವರು ಬಂದಾರ. ನಾಳೆ ವಿಶೇಷವಾಗಿ ಕಾರ್ಯಕ್ರಮ ನಿಮ್ಮಲ್ಲಿ ಒಟ್ಟು 1 ದಿವಸ ಬಿಟ್ಟು 1 ದಿವಸ ವಿಶೇಷ ಅದಾವೆ. 15 ದಿವಸ. ನಾಳೆ ಶರಣ ಜ್ಯೋತಿ ಶಿವಲಿಂಗೇಶ್ವರರ ಭಕ್ತಿ ಗೀತೆಗಳು. ಶರಣರ ಶರಣ ಶ್ರೀ ಶಿವಲಿಂಗೇಶ. ಮೊಟ್ಟ ಮೊದಲಿಗೆ ಮಾಡಿದ್ದು ಶರಣ ಜ್ಯೋತಿ ಶಿವಲಿಂಗೇಶ. ಇಬ್ಬರಿಗೆ ಮಾಡಿದ್ದು ಕ್ಯಾಸೆಟ್ ಬಿಡುಗಡೆ. ಒಂದೇನಾದ್ರು 25-30 ವರ್ಷ ಆಟಾಗಿರ್ಬೋದು. ಅದ್ರ ಮೇಲೆ ಮತ್ತೊಂದು 2ನೇದು ಮಾಡಿಸರು ಅವರು, ಶರಣ ಕುಲ ತಿಲಕ. ನೀವೆಲ್ಲ ಕೇಳ್ತೀರಿ, ದಿವಸ ಅವನ ಹಾಕ್ತಾರೆ. ಸೊಲ್ಲಾಪುರದವರು ನೀವು ಭಕ್ತರೆಲ್ಲ ಅಂದರು, ನಮ್ಮ ಮಟ್ಟದೊಂದು ಬೇಕು. ಎಲ್ಲ ಕಡೆ ಪರಿಪೂರ್ಣ ಅದಾನ ಶರಣ ಶಿವಲಿಂಗೇಶ್ವರ. ಇಲ್ಲಿದೊಂದು ಹಾಕ್ಬೇಕು ಅಂತ ಹೇಳಿದಾಗ ಆಗಲಿ ಅಂತೇಳಿ ಅವ್ರ ಮೇಲೆ ಭಾರ ಹಾಕಿ, ಸಿದ್ಧಲಿಂಗಪ್ಪನ ಮೇಲೆ ಚರಣಪ್ಪನ ಮೇಲೆ ಭಾರ ಹಾಕಿ ಬರ್ದಿನ. ನನಗೆ ತೃಪ್ತಿ ಆಗಿತ್ತು. ಮಾತ್ರ ಅವು 2 ಕ್ಯಾಸೆಟ್ಗಿಂತ ಇದೊಂದು ಸ್ವಲ್ಪ ಚಂದ ಆಗೈತೆ ಅಂದ್ರೂ ಅಡ್ಡಿಲ್ಲ. ಯಾಕಂದ್ರೆ ಭಕ್ತಿನೇ ನಿಮ್ಮದು ಅಷ್ಟು ಚಂದ ಐತಿ. ಅದರೊಳಗೆ ವಿಶೇಷ ಏನು ಅಂತ ಕೇಳಿದ್ರೆ ಸುಪ್ರಭಾತ. ಅದು ಅಪೇಕ್ಷೆ ಇತ್ತು ಅವರು. ನಾನು ಹೆಚ್ಚಾಗಿ ಅವ್ನು ಬರೆಯುವುದಿಲ್ಲ, ಕರೆ ಬರೆಯಬೇಕಂತ ಹೇಳಿ ಒತ್ತಾಯ ಮಾಡಿದಾಗ ಆಗಲಿ ಅಂತೇಳಿ ಅಷ್ಟೇ ಪ್ರೀತಿ. ಅಲ್ಲಿ ಹಾಡವ್ರ ಅದ್ರ ಬಗ್ಗೆ ಮಾತಾಡ್ಯಾರ. ನಿಮಗೆ ಹೇಳ್ತಾನು ಶಂಕರಿ ಶಾನ್ಭೋಗ್ ಅಂತೇಳಿ ಹಾಡು ಹೊತ್ತಿನಾಗ ಅಂದರು, ಇದನ್ನು ಕೇಳ್ಕೊತ ಕೂತಾರ ನನಗೆ ಕಣ್ಣಾಗ್ಲಿ ಅಂತ ಅನಂತಾನ ಆನಂದದ ನೀರು ಬರ್ತಾವಂತ ಹಾಡು ಹೊತ್ತಿನಾಗ, ಈ ಪದ್ಯ ಹಾಡು ಹೊತ್ತಿನಾಗ ಅವ್ರು ಹೇಳಿದ್ದಾರೆ. ಅದರ CD ಬಿಡುಗಡೆ ನಾಳೆ ಈ ಟೈಮ್ಗೆ ಇರ್ತದ. ತಾವು ಆ ವೈಭವ ಕಾರ್ಯಕ್ರಮದೊಳಗೆ ಅದನ್ನು ವೈಭವದಿಂದ ಮಾಡವ್ರಿ ಇವ್ರ. ನಿಮ್ಗೆ ಹಬ್ಬನ ಹಬ್ಬ, ಅದು ಪುಣ್ಯನ ಹಂಗೆ ಮಾಡೇವಿ. ಅದಕ್ಕಾಗಿ ನಾಳೆ ಆ ಶರಣನ CD-ಯನ್ನು ಭಾಳ ವೈಭವದಿಂದ ಬಿಡುಗಡೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಾಳೆ ಎಲ್ಲರೂ ಸ್ವಲ್ಪ ನಾ ಬಂದು ಮೇಲೆ ಬರಾಕತ್ತೀರಿ. ಅರ್ಧ ಮಂದಿ ಹಂಗೆ ಮಾಡಬೇಡ್ರಿ. ನಿಮ್ಮ ಸೊಳಗೆ 15 ನಿಮಿಷ ಲೇಟ್ ಮಾಡಿ ಬಂದನ್ಯ. ಯಾಕಂದ್ರೆ ನಾ ಬಂದು ಕೂತು ಮೇಲೆ ನೀವು ಬರಾಕತ್ತೀರಿ ಅಂದ್ರೆ ನಮ್ಗೆ ಹೇಳಕ್ಕೆ ಬರೋಬ್ಬರ ಆಗೋದಿಲ್ಲ. ಸುಮ್ಮನೆ 4 ಮಂದಿ ಏನೋ ಲೇಟ್ ಇದ್ದವ್ರು ಆದ್ರೆ ಬರುವಾರ ಯಾಕಲ್ಲಕರೆ ಇದು ಅಟ್ಟ ತುಂಬಿತ್ತು. ಇದು ಖಾಲಿನ ಇತ್ತು. ಇಲ್ಲೇ ಒಂದು 4 ಮಂದಿ ಕೂತಿದ್ರು. ಈಗ ಸಾಂಬ ಸದಾ ಶಿವ ಸಾಂಬ ಅನ್ನಾಗ ಈಗೆಲ್ಲ ಡೇಟ್ ಸಹಿತ ಹೇಳ್ಬೇಕು. ನಿಮ್ಮ ಮುಹೂರ್ತ ಭಾಳ ನಿಮ್ಮ ಮಂದಿ 26/1/2020 ಏನ
ನಾಳೆಂದ್ರೆ 26 ಐತಿ ಮತ್ತೆ ಅದನ್ನ ತಾರೀಕು ಹೇಳ್ಬೇಕಂತಾವ ಕಾಯ್ದೆ ಐತಿ ನಿಮ್ಗೆ ನಾಳೆ ಅಂದ್ರೆ ಅವ್ರ ಲೆಕ್ಕೇನೋ ಮುಂದಿನ ಹೇಳ್ರಿ ಅಂದ್ರೆ ಇಂದು ಬರ್ತಾರ ನಾಳೆ ತಯಾರಾಗ್ಬೇಕಲ್ಲ ಮಂದಿ ಇನ್ನು ಅವ್ರು ಮಾಡ್ತಾರ ಅದನ್ನ ನಾವೊಂದು ಮಾಡ್ತಿಲ್ಲ ಮುಂದೆ 27ನೇ ತಾರೀಕು ಇನ್ನ ಕೂಸೈತೆ ಆಟೊಳಗೆ ಯಾರಿಂದ ಬೆಳೆಸ್ಬಿಡ್ತು ಮದುವೆ ತಂದು ಬಿಡ್ತು ಮತ್ತೆ ಲಗುಟ 2 ದಿನದಾಗ ನೋಡಿ ಈಗ ಸಾಲಿಗೆ ಹೋದ ಸಾಲಿಗೆ ಹೋಗಿ ಬಂದ 5 ವರ್ಷ ಮುಗಿಸ್ಕೊಂಡು ಬಂದ ಇನ್ನು 2 ದಿನದಾಗ ಮದುವೆ ತಯಾರ ನಾಳೆ ಕ್ಯಾಸೆಟ್ ಬಿಡುಗಡೆ ಮದುವೆ ಎಲ್ಲ ತಯಾರು ಬೀಗ್ರೆಲ್ಲ ಬರ್ಬೇಕು ನೋಡ್ರಿ ಊಟದ್ದು ಪಟ್ಟದ್ದು ಎಲ್ಲ ವ್ಯವಸ್ಥೆ ಮಾಡ್ರಿ ಮದುವೆ ಚಂದ ಆಗ್ಬೇಕ್ರಿ ಅತಾರ್ಲ ಹಿಂಗೆ ಕೊಡ್ತೋಳು ಹೊತ್ನಾಗ ವೈಭವದಿಂದ ಅದನ್ನು ಮಾಡೋಣ ನಾಳೆ ಇದನ್ನು ಮುಗಿಸೋಣ ನಾಳೆ ಅದು ಮದುವೆನೂ ಮಾಡೋದು ಒಟ್ಟು ಹಿಂಗೆ ಹೋಗೋದೇ ಇದು ಒಟ್ಟು ದಿವಸಕ್ಕೆ ನಮ್ಮ ಕಾರ್ಯ ಅದಕ್ಕಾಗಿ ಮದುವೆ ವೈಭವ ಸೋಮವಾರ ಮಂಗಳವಾರ ಓ ಇದು ಯಾವಾಗ ರೀ ಸವಾಲಲ್ಲ ಏನು ಅನ್ನಂತಾರ್ರಿ ನಮ್ಗೆ ಇಲ್ಲ ಅದನ್ನ ಅವ್ರು ಮಾಡ್ತಾರ ನಾ ಮಾಡ್ತಿಲ್ಲ ಯಾಕಂದ್ರೆ ಪಟ್ಟಿ ಹಚ್ಚಿ ಮಾಡ್ಕೊಟ್ಟು ಹೋಗ್ಬೇಕಲ್ಲ ಅವ್ರಿಗೆ ಇದ್ರ ಮಾತು ಕಳಿಸಿದ್ರು ನನ್ನವರು ಅದಾರ ನಿಮ್ಗೆ ಕಲಿಸಿದ್ರು ಏನು ಪಟ್ಟಿನಾಗಿ ನುಕ್ಸಾನ ಆತಂದ್ರೆ ನೀವು ಮುಂದಿನ ವರ್ಷ ಬರಬೇಕಿರ್ತಾರ ಅವ್ರು ಮತ್ತೆ ಮೇಲೆ ಕಳಿಸ್ಬೇಕಂದ್ರೆ ನಿಮ್ಗೆ ಪಟ್ಟಿ ಹೆಚ್ಚು ಮಾಡಿ ಕೊಡ್ಬೇಕು ಇವ್ರಿಗೆ ನೀವು ಬೇಡಬೇಕು ನೀವು ಕೊಡ್ಬೇಕು ಮತ್ತೆ ನಾವು ಪಾಠ ಹೋಗೋದಲ್ಲ ನಾವು ಇಸ್ಕೊಂಡು ಹೋಗೋರು ಪಾಠ ಹೋಗೋರು ಅದಕ್ಕೆ ನೀವು ನಾಳೆ ತಯಾರಿಗೆ ಬರ್ರಿ ಯವ್ವ ಅವ್ರಿಗೆ ಈಗ ಕೇಳ್ಕೊರಿ ಇಂದ ಹೋಗಿ ಎಷ್ಟರ ತಕ್ಕ ಬೇಡೋಣ ಇವು ಬೇಡ ಅದಕ್ಕೆ ಮತ್ತೆ ಬೇಡಕ್ಕೆ ಏನು ಓದಬೇಕು ಒಮ್ಮೆ ಇದಕ್ಕೆ ಹಾದ್ರ ಅಂದ್ರೆ ಅವರು ಎಷ್ಟು ಹಾಳು ಮಾಡ್ತಾರ್ರಿ ಪಾರ್ಟಿಗೆ ಹೋದ್ರ ಈ ದವಾಖಾನೆ ಅದು ನಿಮಗೆ ಬಂದ್ ಆಗ್ಬೇಕಂದ್ರಿ ಅಂದ್ರ ನಾಳೆ ಹಚ್ಚಬೇಡಿ ಈಗ ನೀವು ಸುಂಟ ದವಾಖಾನೆಗೆ ಅಲ್ಲಿ ಕೊಡೋದೇನೈತಿ ಏನೈತ್ರಿ ಕೋರ್ಟ್ ಎಲ್ಲರೇ ಕೊಡ್ತೀರಿ ದಂಡ ಕೊಡ್ತೀರಿ ಅದನ್ನ ಕೊಡೋದು ಬೇಡ ಅಂದ್ರಿ ಅಂದ್ರೆ ಶರಣ ಶಿವಲಿಂಗ ಅಜ್ಜನು ವಸ್ತುಗಳು ನೀವು ಮನೆ ಆಗಿದ್ರ ಅವೆಲ್ಲ ಬಂದ ಆಕಾವ್ ಚಲೋ ಆಕೈತಿ ಎಲ್ಲ ಚಪ್ಪಡಿ ಬಿಡಿರ್ಲಿ ಹಂಗೆ ಕೊಡೋದಂದ್ರೆ ಚಪ್ಪಡಿ ಬಿಡ್ರಿ ನೀವು ಮಂದಿ ಹಿಂಗೆಲ್ಲ ಪಟ್ಟರಂತ ಈಗ ಅದ್ಭುತ ನಡೀತೈತಿ ಅದಕ್ಕಾಗಿ ಸವಾಲ್ದಾಗ ಭಕ್ತಿ ಮೀರ್ ಶಕ್ತಿ ಮೀರ್ ಬೇಡುವಂತ ವ್ಯವಸ್ಥೆ ಮಾಡ್ಕೋರಿ ಅದಕ್ಕಾಗಿ ನಾಳೆ ಸೀದಿಗೆ ಎಷ್ಟು ಮಂದ್ರು ಮಂದಿ ಅಲ್ಕ ಇಟ್ಟು ಬರಾಕೈತಿ ಸಾಕಾಗಿಲ್ಲ ನಿಮ್ಗೇನ ರಗಡ್ ಮಂದಿ ಬಂದಾರ ಇವ ಎಲ್ಲ ಕರೆ ಏನಾದರೂ ಮಂದಿ ಅದ ಕಡಿಮೆ ಮಾತು ನೋಡ್ರಿ ಆ ಮಂದಿ ಕಡಿಮೆ ಮಾತು ಅದಾರತ್ ಹೇಳ್ತಾರೋ ನಮ್ಮ ಊರನವ್ರು ಫೋನ್ ಮಾಡ್ಯಾರ ಹೆಣ್ಮಕ್ಳು ಅದಾರಲ್ರಿ ಆ ಊರಾಗ ಅಂದ್ರು ಅವ್ರು ಕಬ್ಬು ಕಡಿಯಕ್ಕೆ ಹೋಗಿರ್ತಾರಪ್ಪ ನಿಮ್ಮ ಊರ ಕಡೆ ಯಾಕಂದ್ರೆ ಇವೆಲ್ಲ ಆ ಕಡೆ ತೋರ್ಸಾಕತ್ತೇವ ಇಲ್ಲಿ ಎಲ್ಲ ಕಡೆ ಈಗ ನಿಮ್ಮದು ಹದ ಹೇಳ್ತಾರಲ್ಲ ಹವಾ ಅಂತೇಳಿ ಬರೀ ಇಲ್ಲಿ ಇಂದಿರಾನಗರದಾಗ ಅಟ್ಟ ಅಲ್ಲ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ನಾವು 3 ರಾಜ್ಯದೊಳಗೆ ಪ್ರವಚನಕ್ಕೆ ಹೋಗ್ಕೊಂಡು ಆ 3 ಕಡೆ ಇದನ್ನ ಪ್ರವಚನ ನೋಡ್ತಾರ ಅವ್ರೆಲ್ಲ ಕೇಳಿ ಭಾರಿ ನಡೆದತ್ತೆ ನಿಮ್ಮ ಪ್ರವಚನ ಅವ್ರಾಗ ಗಣಸದ್ ಇಲ್ರಿ ನಾನು ಒಂದು 5-6 ಮಂದಿ ಕೇಳ್ಯಾರ ಮತ್ತೆ ಯಾಕಂದ್ರೆ ಮುಂದೆ ನೀವ ಕೂತಾರೆ ಅಂದ್ರೆ ನಿಮ್ಮದ ಬರ್ತಾವ ಫೋಟೋ ಅವ್ರು ಬರೋವಲ್ಲ ಅವು ನಾಳೆ ಅವ್ರದ್ದು ಹೊಡ್ಕೊಂಡ್ ಬಾರಪ್ಪ ಅದು ಕೂತವ್ರದ್ದು ಟೆಪ್ಪಿಗಳು ಬರ್ಬೇಕು ನೋಡಿ ಎಲ್ಲ ಅಂದ್ರೆ ನಮ್ಮ ಊರ ಕಡೆ ಮಂದಿ ಗೊತ್ತಾಗ್ಬೇಕು ಟೆಪ್ಪಿಗೂ ಅದಾವತ್ತೆ ಹಂಗೆ ಮಾಡಬೇಡ್ರಿ ಇದು ಸಾಲ ಹಾಕ್ರಿ ಇಲ್ಲಿ ಕುರ್ಚಿಗಳು ಹಾಕ್ರಿ ಇಲ್ಲಿ ಇದ್ರಗಟ್ಟ ನೀವು ಅಲ್ಲಿ ಕೂತ್ರಿ ಏನ ನನ್ನ ಮಕಾರೆ ಕಾಣ್ತದೆ ನಿಮಗೆ ಅದ್ರಾಗ ನೋಡತ್ತೇವ್ರ ಅವ್ರ ಅಲ್ಲಿ ಯಾರು ಹೇಳ್ರಿ ಇದಕ್ಕಿಂತ ನೀವು ಅಲ್ಲೇ ಚಂದ ಕಾಣ್ತಿರತ್ತ ನಾನು ಅಲ್ಲೇ ಬಂದ್ಕೊಂಡ್ರಲ್ಲ ಅಲ್ಲೇ ಚಂದ ಕಾಣೋದು ಮತ್ತೆ ಇಲ್ಯಾಕೆ ಹಾಕೇರಿ ನಮ್ಮ ಊರಾಗ ಕೂತು ಮಾತಾಡ್ಕೊಂಡು ತೋರಿಸ್ಬಿಡ್ರಲ್ಲ ನಮ್ಮ ಮಠದಲ್ಲಿ ಕೆಲಸ ಹಾಕೋ ನಮ್ಮನ್ನು ಒಟ್ಟು ನೋಡ್ಬೇಕ ನಿಮ್ಮನ್ನು ನಾವು ನೋಡ್ಬೇಕು ಅಲ್ಲಿ ನೋಡ್ರೆ ಏನಾಗೋದೈತಿ ಅದಕ್ಕಾಗಿ ಅದು ಹೇಳ್ಬೋದು ಆ ಥರ ನಮ್ಮ ಮದುವೆ ಹೇಳಿದ್ರೆ ಬೀಗರಿಗೂ ಬಾ ಅಂತ ಹೇಳಿದ್ರಿ ಎಲ್ಲ ಹೇಳಿದ್ರಿ ರೊಟ್ಟಿ ಬರೀ ರೊಟ್ಟಿ ಅಂತ ಪಡ್ಕೊಳಕೈತೆ ನೋಡ್ರಿ ಹೇಳಿ ನಮ್ಮ ಅವುಗಳು ಮನಸ್ಸು ಮಾಡ್ರಿ ಅಂದ್ರೆ ರೊಟ್ಟಿ ಮತ್ತೆ ಮುಂದಿನ ವರ್ಷ ಉಳಿಬೇಕು ಅಷ್ಟು ರೊಟ್ಟಿ ಮಾಡಿಸ್ಕೊಡ್ತೀನಿ ನಾ ಮಾಡಿಕೊಡ್ಬೋದು ಮಾಡಿಸ್ಕೊಡ್ತೀನಿ ನೋಡ್ ಇಲ್ಲೇ ಸಪ್ಲ ರೊಟ್ಟಿ ಹಿಂಗೆ ಸಪ್ಪಳ ಅದ ಮನ್ಯಾಗ ಕರೆ ಹೇಳಿ ಈಗ ಮನ್ಯಾಗ ನಾ ಮನೆ ಹೇಳಿದ್ರೆ ಮಾಡಾಕೈತೇರಿಲ್ಲ ನೀವು ಮಾಡಿ ಅದು ಒಣಗಿಸೋದು ನೀವ ಮಾಡೋದತ್ತ ಇವ್ರಿಗೆ ಇಲ್ಲದ್ರೆ ಹಿಂದೆ ತರಿಸ್ಕೊಡ್ತಿದ್ನ ಇಲ್ಲ ಒಣಗಿಸ್ಕೊಡತ್ ಹೇಳ್ರಿ ಇಲ್ಲಿ ಮಠದಾಗ ಯಾರು ಒಣಗಿಸೋರು ಇರ್ತಾರ ಅವರು ಇಂಥ 3 ಮಂದಿ ಕೂಡ ಏನು ಬಾಳೆ ಮಾಡೋದು ಅದಕ್ಕೆ ಒಣಗಿಸಿ ತಗೊಂಬರಿ ಇನ್ನು 2 ದಿವಸ ಜಾತ್ರೆ ಅಂತ ಹೇಳ್ತಾನ ಅದು ವೈಭವ ಒಟ್ಟಿನ 15 ದಿವಸ ಸಂಭ್ರಮ ನೋಡ ಅದಕ್ಕೆ ಅದನ್ನ ಉತ್ಸವ ಮಾಡ್ಕೊಂಡ ರೊಟ್ಟಿ ತಗೊಂಡ್ಬರುವಂತ ವ್ಯವಸ್ಥೆ ಮಾಡೋಣ ಈಗ ಮಾಡ್ರಿ ಮತ್ತೆ ಕೊನೆಗೆ ಒಂದು 50 ಮಂದಿ ತಗೊಂಡು ಮನ್ಯಾಗ ಮತ್ತೆ ಸುಮ್ಮನೆ ಒಂದು 2-3 ರೊಟ್ಟಿ ತರೋದು 4 ನಿವತ್ತಿಂದ ಹೋಗೋದು ಇಂಥ ಮಂದಿ ಮಾಡ್ತೈತಿ ನಾವು ಅಪ್ಪವ್ರ ಮಠಕ್ಕೆ ನಾವು 5 ರೊಟ್ಟಿ ಹೊತ್ತಿದ್ದೀವಿ 7 ಮಂದಿ ಬಂದಿದ್ವಿ
ನಿಮ್ಗೆ ಹಾಗೆ 14 ರೊಟ್ಟಿ ಬೇಕಾದ್ರೆ 7 ಮಂದಿಗೆ ತಂದದ್ದು 5 ಹಂಗಾಗಬಾರ್ದು. ಒಂದು 51 101 ತೊಗೊಂಬರಿ, ನೀವು ತಿನ್ರಿ, ಬಂದವ್ರಿಗೆ ಒಂದು 7 10 ಉಳಿಸ್ರಿ.